ಕೇಳಿಸ್ತಾ ಇಲ್ವಾ? ಓಕೆ 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 ಕೇಳಿಸ್ತಾ ಇದೆಯಪ್ಪ ಇವಾಗ ಕೇಳಿಸ್ತಾ ಇದೆಯಾ? ಓಕೆ, ಸಾರಿ, ಮೇ ಬಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು, ಸಾರಿ ಫಾರ್ ದಟ್. ಸೊ ನೋಡಿ, ಆಗ ನಾವು ಏನ್ ಹೇಳ್ತಾ ಇದ್ವಿ ಅಂದ್ರೆ, ಸೊ ಟಿಶ್ಯೂ ಹೀಟಿಂಗ್ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ನೋಡ್ತಾ ಇದ್ವಿ, ಗೊತ್ತಿರಲಿ. ಸೊ ಇಟ್ ಈಸ್ ರಿಲೇಟೆಡ್ ಟು 5G ಅಂತ ನೋಡಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಕ್ವಶನ್ಸ್ ಕೇಳ್ಬೋದು ಅಂತ ಅಂದ್ರೆ ನಿಮ್ಗೆ, ಸೊ 1G ವರ್ಸಸ್ 2G ವರ್ಸಸ್ 3G ವರ್ಸಸ್ 4G ವರ್ಸಸ್ 5G ಡಿಫ್ರೆನ್ಸಸ್ ಅನ್ನ ಕೇಳ್ತಿರ್ತಾರೆ, ಅದು ಸ್ಟೇಟ್ಮೆಂಟ್ ವೈಸ್. ಸೊ ಡಿಫ್ರೆನ್ಸಸ್, ಮೇನ್ ಡಿಫ್ರೆನ್ಸ್ ಏನಿರುತ್ತೆ ಅವಕ್ಕೆ ಕಂಪೇರ್ ಮಾಡಿದಾಗ ಅಂದ್ರೆ ನಾವು ಹೇಳ್ತಾ ಇದ್ವಿ, ಇಟ್ ಈಸ್ ಆಲ್ ಅಬೌಟ್ ಲೇಟೆನ್ಸಿ ಅಂತ ಕರಿತೀವ್ರಪ್ಪ. ಸೊ ಲೇಟೆನ್ಸಿ ಅಂದ್ರೆ ಏನಂದ್ರೆ, ಇಟ್ ಈಸ್ ಈಕ್ವಲ್ ಟು ಡಿಲೇ ಅಂತ, ಕಡಿಮೆ ಆಗೋದು, ಡಿಲೇ ಇನ್ ಟ್ರಾನ್ಸ್ಮಿಷನ್ ಆಫ್ ಡೇಟಾ. ಓಕೆ, ಡೇಟಾ ಟ್ರಾನ್ಸ್ಮಿಷನ್ ಏನಾಗುತ್ತಲ್ವ ಅದ್ರ ಡಿಲೇ ಆಗೋದನ್ನ ನಾವೇನಂತ ಕರಿತೀವಿ, ಇಲ್ಲಿ ಲೆಟೆನ್ಸಿ ಅಂತ ಹೇಳಿ ಕರಿತೀವಿ. ಸೊ ಹಾಗೆ ನಮ್ಗೆ ಗೊತ್ತಿರಬೇಕು, ಲೆಟೆನ್ಸಿಗೂ ಮತ್ತು ಸ್ಪೀಡ್ಗೂ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ ಅಂತ ಗೊತ್ತಿರಬೇಕು. ಸೊ ಹಾಗೆಮೇಲೆ 1G ಅಲ್ಲಿ ಲೆಟೆನ್ಸಿ ರೇಟ್ ಜಾಸ್ತಿ ಇದ್ರೆ 5G ಅಲ್ಲಿ ಲೆಟೆನ್ಸಿ ರೇಟ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೋಡಿ, ಹಾಗೆಮೇಲೆ 5G ಸ್ಪೀಡ್ ಜಾಸ್ತಿ, ಸ್ಪೀಡ್ ಜಾಸ್ತಿ ಇದೆ ಅಂದ್ರೆ ಲೆಟೆನ್ಸಿ ರೇಟು ಕಡಿಮೆ ಇರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ 5G ಅಲ್ಲಿ ಏನಾಗುತ್ತೆ, ಲೆಟೆನ್ಸಿ ರೇಟು ತುಂಬಾ ಕಡಿಮೆ ಇರುತ್ತೆ. ದಟ್ ಮೀನ್ಸ್ ಸ್ಪೀಡ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಂತ ಗೊತ್ತಿರಬೇಕು. ಸೊ ಯಾಕೆ ಡೆವಲಪ್ಮೆಂಟ್ ಹೇಗೆ ಆಗ್ತಾ ಇದೆ ಅಲ್ವಾ, ಹಾಗೆ ಅದರ ರಿಲೇಟೆಡ್ ಬೇನ್ಸ್ ಮತ್ಲಬ್ ಏನ್ ಸೈನ್ಸ್ ಕಾನ್ಸ್ ಕೂಡ ಇರುತ್ತೆ. ಒಂದು ಫ್ರೋಸ್ ಇದ್ರೆ ಒಂದು ಕಾನ್ಸ್ ಇರುತ್ತೆ. ಜಸ್ಟ್ ಲೈಕ್ ಕಾರ್ಲ್ ಮಾರ್ಕ್ಸ್ ಹೇಳಿದಾರಲ್ವಾ, ಪ್ರತಿಯೊಂದು ಸಿಸ್ಟಮ್ ಏನ್ ಡೆವಲಪ್ ಆಗುತ್ತೆ ಅದ್ರ ಜೊತೆಗೆ ನೆಗೆಟಿವ್ಸ್ ಕೂಡ ಡೆವಲಪ್ ಆಗುತ್ತೆ ಅಂತ ಕಾರ್ಲ್ ಮಾರ್ಕ್ಸ್ ಅವರು ತಮ್ಮ ಸಿದ್ಧಾಂತದಲ್ಲಿ ಹೇಳಿದ್ದಾರೆ, ರೈಟ್. ಸೊ ಹಾಗಾಗಿ ಹೇಳ್ಬೇಕು, ಪಾಪ್ಯುಲೇಷನ್ ಡಿಕ್ಲೈನ್ ಕಾರಣ ಯಾವುದು ಅಂತ ಹೇಳ್ತಾರೆ ಅವರು, ಕ್ಯಾಪಿಟಲಿಸಮ್ ಅಂತ ಹೇಳಿ ಕರೀತಾರೆ, ರೈಟ್. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಏನಿದೆ ಅದೇ ಮೇನ್ ಪಾಪ್ಯುಲೇಷನ್ ಡಿಕ್ಲೈನ್ ಕಾರಣ ಅಂತ ಹೇಳ್ತಾರೆ. ಸೊ ಅದೇ ತರ ನಾವೀಗ 5 ಟ್ರಿಲಿಯನ್ ಎಕಾನಮಿ ಅಂತ ಒಂದು ಕನಸ್ಕೊಂಡಿದೀವಿ, ಅಥವಾ ನಮ್ಮ ಕರ್ನಾಟಕ ಗವರ್ನಮೆಂಟ್ 1 ಟ್ರಿಲಿಯನ್ ನಾವು ರೀಚ್ ಮಾಡಬೇಕು ನಮ್ಮ GDP ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲ ಮಾಡಬೇಕು ಅಂತ ಅಂದಾಗೆ ವಿ ಮಸ್ಟ್ ಫೋಕಸ್ ಆನ್ ದಿ ಪ್ರೊಡಕ್ಷನ್ ಮೀನ್ಸ್ ಇಲ್ಲಿ ಇಂಡಸ್ಟ್ರಿ ಮೀನ್ಸ್ ವಾಟ್, ಸಮ್ ಇಂಡಸ್ಟ್ರೀಸ್. ಹಾಗೆ ಏನ್ ಹೇಳ್ತಾರೆ, ಸೊ ನೀತಿ ಆಯೋಗ ಅವರು ಒಂದು ಡಾಕ್ಯುಮೆಂಟ್ ಬಿಟ್ಟಿದ್ದಾರೆ, ಯಾವುದು, ಅದಕ್ಕೆ ಏನಂತ ಕರಿತೀವಿ, ನೀತಿ ಆಯೋಗ ಅವರ ವಿಷನ್ ಡಾಕ್ಯುಮೆಂಟ್ 2030 ಅಂತ ಕರಿತೀವಿ. ಹಾಗಿದ್ಮೇಲೆ 2030ರಲ್ಲಿ ನ್ಯೂ ಇಂಡಿಯಾ ಕನ್ವರ್ಟ್ ಆಗ್ಬೇಕಂದ್ರೆ ನಾವು ಏನೇನ್ ಮಾಡಿದ್ರೆ ನಾವು ಆ ನ್ಯೂ ಇಂಡಿಯಾ ಅಥವಾ 5 ಟ್ರಿಲಿಯನ್ ಎಕಾನಮಿಯನ್ನ ರೀಚ್ ಮಾಡಬಹುದು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ನೋಡಿ, ನೀವೇನಾದ್ರೂ 5 ಟ್ರಿಲಿಯನ್ ಎಕಾನಮಿಯನ್ನ ರೀಚ್ ಮಾಡಬೇಕು ಅಂತ ಅಂದ್ರೆ ನೀವು 4 ಇಂಡಸ್ಟ್ರಿ, I4 ಅಂತ ಕರಿತೀನಿ, ಅಥವಾ ಇಂಡಸ್ಟ್ರಿ 4.0 ಅಂತ ಹೇಳಿ ಕರಿತೀನಿ. ಸೊ ಹಾಗೆ ಆ 4 ಇಂಡಸ್ಟ್ರಿ ಬಗ್ಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಅಂದಾಗೆ ವಿ ನೀಡ್ ಟು ಫೋಕಸ್ ಎ ಲಾಟ್ ಅಂತ. ಸೊ ಯಾವ್ದಾದ್ರು ಇಂಡಸ್ಟ್ರಿ ನಾಳೆ ಎಕ್ಸಾಂಪಲ್ ಕೇಳಬಹುದು, PC PSI ಅಲ್ಲಿ ಅಥವಾ KS ಅಲ್ಲಿ ಯಾವ್ದು 4 ಇದರಲ್ಲಿ ಯಾವುದು 4 ಅಲ್ಲ ಅಂತ ಕೇಳ್ಬೋದು. ಸೊ ಗೊತ್ತಿರಬೇಕು, ಒಂದು ರೋಬೋಟಿಕ್ಸ್ ಇರ್ಬೋದು, ಒಂದು ಡೇಟಾ ಅನಾಲಿಟಿಕ್ಸ್ ಇರ್ಬೋದು, ಒಂದು ಮಷಿನ್ ಟು ಮಷಿನ್ ಲರ್ನಿಂಗ್ ಇರ್ಬೋದು, ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇವು 4ನ್ನ ಸೇರಿ ನಾವೇನಂತ ಕರಿತೀವಿ, 4.0 ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇಂಡಸ್ಟ್ರಿ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗ್ತದೆ. ಹೋಪ್ ಯು ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಹಾಗಿದ್ರೆ ಇಟ್ ಈಸ್ ಆನ್ಸರ್ ಈಸ್ ಬಿ. ದ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ಪಾಕಸ್ ಸೋಲಾರ್ ಪ್ರೋಬ್. ನೋಡಿ, ರೈಟ್, ನಾವು ಆಕ್ಚುಲಿ ಓದ್ತೀವಿ, ರೈಟ್, ಏನು ಸ್ಪೇಸ್ ಮಿಷನ್ಸ್, ದ ಸ್ಪೇಸ್ ಮಿಷನ್ಸ್ ಫಾರ್ ಯುವರ್ ಎಕ್ಸಾಮ್. ಬಿಕಾಸ್ ಹೇಳೋದಾದ್ರೆ ಮೊನ್ನೆ 545 PSI ಅಲ್ಲಿ ಆಯ್ತಲ್ರಪ್ಪ, ಅಲ್ಲಿ ಒಂದು ಡಾವಿನ್ಸಿ ಪ್ರೋಬ್ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದ. ಸೊ ರೈಟ್, ಅಂದ್ರೆ ಇಟ್ಸ್ ವೆನಸ್ಗೆ ಸಂಬಂಧಪಟ್ಟಿದ್ದು, ರೈಟ್. ಅದೇ ತರ ಇಲ್ಲಿ ಏನ್ ಮಾಡ್ತಾರೆ, ಬೇರೆ ಬೇರೆಯವ್ರನ್ನ ಕೇಳ್ತಾರೆ. ಸೊ ಇಲ್ಲಿ ಪಾರ್ಕರ್ ಸೋಲಾರ್ ಪ್ರೋಬ್ ನಮಗೆ ಗೊತ್ತಿದೆ, ಪೀಟರ್ ಪಾರ್ಕರ್, ಸ್ಪೈಡರ್ ಮ್ಯಾನ್. ಸೊ ಹಾಗೆ ಇಟ್ ಇಸ್ ರಿಲೇಟೆಡ್ ಟು US. ಸೊ ನಮ್ಮ ಯಾವುದು ನಾಸಾ ಏನಿದೆ, ಸೊ ನಾಸಾ ಅವರು ಲಾಂಚ್ ಮಾಡಿರ್ತಕ್ಕಂಥ ಇದು ಆಕ್ಚುಲಿ ಇಟ್ ವಾಸ್ ಲಾಂಚ್ ಇನ್ 2018. ಸೊ 2018ರಲ್ಲಿ ಇದು ಮಾಡ್ತಾರೆ. ಸೊ ಗೊತ್ತಿರ್ಬೇಕು ಸರ್. ಹಾಗೆ ನಾಸಾ ಅಷ್ಟೇ ಲಾಂಚ್ ಮಾಡಿದೆ ಇಲ್ಲ, ಉಲಿಸಿಸ್ ಅಂತ ಹೇಳಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರು ಕೂಡ ಲಾಂಚ್ ಮಾಡಿದ್ದಾರೆ. ಏನನ್ನ ವಿತ್ ಸಪೋರ್ಟ್ ಆಫ್ NS. ಸೊ ನಾಸಾ ಸಪೋರ್ಟ್ ಇಂದ ಅವರು ಯುಲಿಸಿಸ್ ಅಂತ ಹೇಳಿ ಆಲ್ರೆಡಿ ಸೋಲಾರ್ ಪ್ರೋಬ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದೇ ತರ ಇವಾಗ ಇನ್ 2018 ಅಲ್ಲಿ ಸೊ ಯಾರು ನಮ್ಮ ನಾಸಾದವರು ಇದು ಮಾಡಿರ್ತಾರೆ. ಸ್ಪೆಷಾಲಿಟಿ ಅಂದ್ರೆ ಏನು ಅಂತ ಅಂದಾಗ ಇಟ್ ಈಸ್ ಇವನ್ ಆಕ್ಚುಲಿ ಡೀಪ್ಲಿ ಏನು ನಿಯರ್ ಬೈ ಸನ್ ಏನಿರುತ್ತೆ ಅಲ್ಲಿವರೆಗೂ ಕೂಡ ಹೋಗಿ ಇಟ್ ಈಸ್ ಇನ್ವೆಸ್ಟಿಗೇಟಿಂಗ್. ಸೊ ಹಾಗಾಗಿ ಅದ್ರ ಬಗ್ಗೆ ನೋಡೋಣ ಪಾಕರ್ ಸೋಲಾರು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆಲ್ಲ ಗೊತ್ತಿರಬೇಕಾಗ್ತದ ಯಾವ್ಯಾವ ಸ್ಪೇಸ್ ಮಿಷನ್. ಏನೇ ಇಲ್ಲ, ನೀವು ಜಸ್ಟ್ ಗೂಗಲ್ ಮಾಡಬೇಕು ವಾಟ್ ಆರ್ ದ ರೀಸೆಂಟ್ ದ ಸ್ಪೇಸ್ ಮಿಷನ್ಸ್ ಫಾರ್ ಪ್ಲಾನೆಟ್
ಅರ್ತ್ ಅಂತ ಬರೀರಿ, ಇಲ್ಲ ಅಂದ್ರೆ ನೆಕ್ಸ್ಟ್ ವಿನಸ್. ಸೊ ಹೀಗೆಲ್ಲ ನೋಡ್ಕೊಂತ ಹೋಗ್ಬೇಕು. ಬಿಕಾಸ್ ವಾಯೇಜರ್ 1 ಗೊತ್ತಿದೆ ನಿಮಗೆ, ರೈಟ್. ವಾಯೇಜರ್ 1 ಆಕ್ಚುಲಿ ಓಟ್ ಕ್ಲೌಡ್ ಅನ್ನ ಡಿಸ್ಕವರಿ ಮಾಡ್ತಾ ಇದೆ ಇವಾಗ, ರೈಟ್. ಸೊ ಓಟ್ ಕ್ಲೌಡ್ ಅಂತ ಏನ್ ಬರುತ್ತೆ ಕ್ಯೂಪರ್ ಬೆಲ್ಟ್ ಅಲ್ಲಿ. ಸೊ ರೈಟ್, ಅದೇ ತರ ನ್ಯೂಸ್ ಅಲ್ಲಿ ಕೇಳ್ಬೋದು ವಾಯೇಜರ್ 1 ಅದಕ್ಕೆ ಸಂಬಂಧಪಟ್ಟಿದ್ದು, ಡಾವಿನ್ಸಿ ಅದಕ್ಕೆ ಸಂಬಂಧಪಟ್ಟಿದ್ದು, ರೈಟ್. ಇನ್ಸೈಟ್ ಲ್ಯಾಂಡರ್ ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ ಅದೇ ತರ ಇಲ್ಲಿ ಪಾರ್ಕಸ್ ಸೋಲಾರ್. ಸೊ ಇಟ್ ಈಸ್ ಎ ನಾಸಾ, ಕರೆಕ್ಟ್. ನಾಸಾದವ್ರು ಲಾಂಚ್ ಮಾಡಿದ್ದಾರೆ. ಇಟ್ ಈಸ್ ಎಟ್ ಟು ಬಿ ನೋ, ಇಟ್ ಈಸ್ ಲಾಂಚ್ಡ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಏನಾಗುತ್ತೆ ಇಲ್ಲಿ, ಸ್ಟೇಟ್ಮೆಂಟ್ 1 ಸೊ ರಾಂಗ್ ಆಗ್ತದ. ಇಟ್ ವಿಲ್ ಫ್ಲೈ ಕ್ಲೋಸ್ ಎನಫ್ ಟು ದಿ ಸನ್ ಟು ಮೇಕ್ ಅಬ್ಸರ್ವೇಷನ್ಸ್ ಆಫ್ ದಿ ಔಟರ್ ಕರೋನಾ ಆಫ್ ದಿ ಸನ್. ಯಪ್, ರೈಟ್. ಇಟ್ ಈಸ್ ಅ ಡೀಪ್, ವಾಟ್ ವಿತ್ ದ ಫೈನಲ್ ಏನಂತ ಕರಿತೀವಿ, ಅಟ್ಮಾಸ್ಫಿಯರ್, ಔಟರ್ ಅಟ್ಮಾಸ್ಫಿಯರ್ ನಾವು ಕರೋನಾ ಅಂತೀವಿ. ಸೊ ಅಲ್ಲಿವರೆಗೂ ಕೂಡ ಇಟ್ ಕ್ಯಾನ್ ಗೋ ಅಂಡ್ ಇಟ್ ಕ್ಯಾನ್ ಮೇಕ್ ದಿ ಇನ್ವೆಸ್ಟಿಗೇಷನ್ ಆರ್ ಪ್ರೋಬ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಸೊ ಹಾಗಿದ್ಮೇಲೆ ಆನ್ಸರ್ ಇದಕ್ಕೆ ಬಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಹಾಗಿದ್ರೆ. ಸೊ ಫಾಲೋವಿಂಗ್, ಸೊ ಇಲ್ಲಿ ಹಾಗಿದ್ಮೇಲೆ ಏನು ನೋಡಿ, ವೈ ದಿಸ್ ಈಸ್ ನಾಟ್ ಓನ್ಲಿ ದಿಸ್, ನಿಮ್ಗೆ ಗೊತ್ತಿರಬೇಕು. ಸೊ ಒಂದು ಮೊನ್ನೆ ಅಂದ್ರೆ ಆಕ್ಚುಲಿ ತುಂಬಾ ವರ್ಷದಿಂದ ಇತ್ತು ಆ ಕಾನ್ಸೆಪ್ಟ್. ಯಾಕೆಂದ್ರೆ ನಾವೆಲ್ಲ ಹೋದಾಗ ಏನೋ ಏರ್ಪೋರ್ಟ್ಗೆ ಹೋದಾಗ ಇಟ್ ಟೇಕ್ಸ್ ಹ್ಯೂಜ್ ಟೈಮ್, ರೈಟ್. ಅದು ಬೋರ್ಡಿಂಗ್ ಪಾಸ್ ಮಾಡಬೇಕು, ಸೆಕ್ಯೂರಿಟಿ ಚೆಕ್ಸ್ ಇರುತ್ತೆ. ದಟ್ ಮೀನ್ಸ್ ನಮ್ದು ಫ್ಲೈಟ್ 4 o'clock ಅಥವಾ 4 PM ಇದೆ ಅಂತ ಅಂದ್ರೆ ನಾವು ಆಕ್ಚುಲಿ 2 to 3 hours ಬಿಫೋರೇ ಹೋಗ್ಬೇಕಾಗಿತ್ತು, ರೈಟ್. ಸೊ ಹಾಗಾಗಿ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದು ಹೊಸ ಸ್ಕೀಮ್ ಅನ್ನ ತರ್ತಾರೆ, ರೈಟ್. ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅವರು. ಯಾವ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅವರು. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಅಂದಾಗ ಡೈರೆಕ್ಟ್ ಆಗಿ ಹೋಗಿ ಫೇಶಿಯಲ್ ರೆಕಗ್ನೇಷನ್ ಅಥವಾ ಏನಿರುತ್ತೆ ಐ ರೆಕಗ್ನೇಷನ್ ಮುಖಾಂತರ ಏನ್ ಮಾಡ್ತಾರೆ ಅಂತ ಅಂದಾಗ ಒಂದು ಚೆಕಿಂಗ್ ಏನಿರುತ್ತೆ ಅದನ್ನ ಫಾಸ್ಟರ್ ಮಾಡ್ತಾರೆ, ಸೆಕ್ಯೂರಿಟಿ ಕ್ಲಿಯರೆನ್ಸಸ್ ಅನ್ನು. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ DG ಯಾತ್ರಾ ಅಂತ ಹೇಳಿ ಕರಿತೀವಿ. ಸೊ ನಾಳೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ DG ಯಾತ್ರಾ ಇದಕ್ಕೆ ಸಂಬಂಧಪಟ್ಟಿದ್ದು. ನೋಡಿ, DG ಯಾತ್ರಾ ಹೇಗಿದೆ ಅದೇ ತರ DG ಲಾಕರ್ ಇದೆ, DG ಗಾಂವ್ ಇದೆ, DG ಶಾಲಾ ಇದೆ, ರೈಟ್. ಈ ಬೇರೆ ಬೇರೆ ಸ್ಕೀಮ್ಸ್ ಬರ್ತಾವೆ. ನಿಮ್ಗೆ ಎಲ್ಲಿ ರೆಸೆಂಬಲ್ ಅನ್ಸುತ್ತಲ್ಲ ಒಂದೊಂದು ಅವನ್ನ ನೋಟ್ ಡೌನ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಹಾಗೆ ಇಲ್ಲಿ ನೋಡೋಣ. ಸೊ facial recognition is a biometric technology that uses distinctive features on the face to identify and distinguish an individual, correct, right. So next note that improves the outcomes in the area of definitely criminal investigation ಅಲ್ಲಿ, ಕರೆಕ್ಟ್. ಮೊನ್ನೆ ನಾವು ಏನ್ ಮಾಡ್ತೀವಿ, ದ ಕ್ರಿಮಿನಲ್ ಐಡೆಂಟಿಫಿಕೇಶನ್ ಆಕ್ಟ್ 2022 ನ ಪಾಸ್ ಮಾಡಿದೀವಿ, ರೈಟ್. ಕ್ರಿಮಿನಲ್ಸ್ ಐಡೆಂಟಿಫಿಕೇಶನ್ ಆಕ್ಟ್ 2022 ಅನ್ನ. ಸೊ ರೈಟ್, ಹಾಗಾಗಿ ಅದಕ್ಕೆ ಏನ್ ಮಾಡ್ಬೋದು, ತುಂಬಾ ಸಪೋರ್ಟ್ ಮಾಡ್ಬೋದು ನಮ್ಮ ಪೊಲೀಸ್ ಫೋರ್ಸಸ್ಗೆ. ಇಟ್ ಮೇ ಸಪೋರ್ಟ್ ಅಂತ ಹೇಳಿ. ಸೊ ಹಾಗಾಗಿ ದಿ ಬೋತ್ ಸ್ಟೇಟ್ಮೆಂಟ್ ಆರ್ ಇಂಡಿವಿಜುವಲಿ ಸೊ ಟ್ರೂ ಇದಾವೆ. ಸೊ ಹಾಗಾಗಿ ಆನ್ಸರ್ ಫಾರ್ ದಿಸ್ ಈಸ್ ಸಿ ಅಂತ ನೋಡೋಣ. ಸೊ ನೆಕ್ಸ್ಟ್ ನೋಡಿದ್ರೆ ಹಾಗಿದ್ರೆ, ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ವಿಚ್ ಆಫ್ ದ ಅಬೋವ್ ಸ್ಪ್ರೆಡ್ ಪ್ಲಾಂಟ್ ಡಿಸೀಸ್. ನೋಡಿ, ಸೊ ಸೋರ್ಸ್ ಏನಿದೆ, ರೈಟ್, ಏಜೆಂಟ್ಸ್ ಅಂತ ಏನ್ ಕರಿತೀವಿ ನಾವು, ರೈಟ್. ಸೋರ್ಸ್ ಯಾವುದೋ ಒಂದು ಪ್ಲಾಂಟ್ ಡಿಸೀಸ್ ಅನ್ನ ಮೇ ಬಿ ಇಟ್ ಈಸ್ ಬರ್ಡ್ಸ್ ಇಂದನೂ ಆಗ್ಬೋದು, sometimes rain ಇಂದ ಆಗ್ಬೋದು. we can't say, right, because rain is not always good, but also it has a negative, maybe it, right. Dust blowing, yep, of course, the wind blowing, dust or wind blowing both are same. So ಹಾಗಿದ್ರೆ ಇಲ್ಲಿ so all can cause the diseases in the plants, right. So ಇದು application based question ಇರೋದ್ರಿಂದ so you can go with all of the above ಅಂತ ಹೇಳಿ ಕರಿತೀವಿ. yes, civil aviation ministry, good. ಸೊ ಗೊತ್ತಿರ್ಬೇಕು ನೋಡ್ರಪ್ಪ, ನಾನು ನಿಮ್ಗೆ ಹೇಳೋದು PSI ಇಂದ, ರೈಟ್, ಅದು KS ಏನಿದೆ, IAS ಏನಿದೆ, ನೀವು ಮಿನಿಸ್ಟ್ರೀಸ್ ಬಗ್ಗೆ ಯು ಮಸ್ಟ್ ನೋ, ಬಿಕಾಸ್ ಆಫ್ಟರ್ ದಿ ಮಿನಿಸ್ಟ್ರೀಸ್. ಹಾಗಾಗಿ ನೋಯಿಂಗ್ ಅಬೌಟ್ ದ ಮಿನಿಸ್ಟ್ರಿ ಇಸ್ ದಿ ಮ್ಯಾಂಡೇಟರಿ, ರೈಟ್, ಈ ಎಕ್ಸಾಮ್ಸ್ ಅಲ್ಲಿ. ಅರ್ಥ ಆಯ್ತಾ? ಸೊ ಹಾಗೆ ನೆಕ್ಸ್ಟ್ ನೋಡೋಣ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಇಸ್ ಆಲ್ ಅಬೌಟ್ ಸೊ ನಾರ್ಕೋಟಿಕ್ಸ್, ಡ್ರಗ್ಸ್ ಅಂಡ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ 1985. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಟ್. ಸೊ ಪದೇ ಪದೇ ನ್ಯೂಸ್ ಅಲ್ಲಿ ಇದೆ. ಬಿಕಾಸ್ ನಿಮ್ಗೆ ಗೊತ್ತಿರಬೇಕು, ಕೆಲವೊಂದು ನಾವು ಗೋಲ್ಡನ್ ಟ್ರಯಾಂಗಲ್ಸ್ ಅಂತ ಹೇಳಿ ಕರಿತೀವಿ, ಜಸ್ಟ್ ಲೈಕ್ ಯಾವುದು ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ರೈಟ್. ಈ ರೀಸನ್ ಏನಿದೆ ಅಲ್ವಾ ಇದಕ್ಕೆ, ಅಥವಾ ಇರಾನ್, ಆ ಒಂದು ಬಾರ್ಡರ್ಗೆ ನಾವು ಗೋಲ್ಡನ್ ಟ್ರಯಾಂಗಲ್ ಆಫ್ ಡ್ರಗ್ಸ್ ಅಂತ ಹೇಳಿ ಕರಿತೀವಿ. ನಾಳೆ ಗೋಲ್ಡನ್ ಟ್ರಯಾಂಗಲ್ ಯಾವುದು ಅಂದ್ರೆ ಈ ಒಂದು ಬೆಲ್ಟ್ ಏನಿದೆ, ಸೊ ಆ ಬೆಲ್ಟ್ಗೆ ನಾವು ಏನಂತ ಕರಿತೀವಿ, ಗೋಲ್ಡನ್ ಟ್ರಯಾಂಗಲ್ ಇನ್ ದಿ ಪರ್ಸ್ಪೆಕ್ಟಿವ್ ಆಫ್ ವಾಟ್, ಡ್ರಗ್ಸ್ ಅಂತ ಹೇಳಿ ಕರಿತೀವಿ. ನೋಡಿ, ಡ್ರಗ್ಸ್ ಏನಿದೆ, ವಿ ಹ್ಯಾವ್ ಮೆನಿ ಸ್ಟ್ರಿಂಜೆಂಟ್ ಆಕ್ಟ್ಸ್. ಆಕ್ಚುಲಿ ಇದು ತುಂಬಾ ಸ್ಟ್ರಿಂಜೆಂಟ್ ಆಕ್ಟೇ ಇದು. ಬಟ್ ಇಶ್ಯೂ ಏನು ಅಂತ ಅಂದ್ರೆ ನಮ್ಮದ ನೇಬರ್ಸ್ ಯಾರು ಕ್ರಾಸ್ ಬಾರ್ಡರ್ ಟೆರರಿಸಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರು ದೇ ಆರ್ ಸಪೋರ್ಟಿಂಗ್ ಕ್ರಾಸ್ ಬಾರ್ಡರ್ ಡ್ರಗ್ ಟ್ರಾಫಿಕಿಂಗ್ ಅಂತ ಹೇಳಿ ಕರಿತೀವಿ. ಸೊ ರೈಟ್, ಪಾಕಿಸ್ತಾನದಿಂದ ಏನ್ ಮಾಡ್ತಾ ಇದ್ದಾರೆ, ಅವರು ಡ್ರಗ್ಸ್ ಅನ್ನ
ಪಂಜಾಬ್ ಮೂಲಕ ಇಂಡಿಯಾದ ಇಂಟೀರಿಯರ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗೆ ಡ್ರೋನ್ಸ್ ಅನ್ನು ಕೂಡ ಯೂಸ್ ಮಾಡಿದ್ದಾರೆ. ಹಾಗಾಗಿ ಡ್ರೋನ್ ಪಾಲಿಸಿ ಅಥವಾ ಡ್ರೋನ್ಸ್ ರೆಗ್ಯುಲೇಷನ್, ಆ ಒಂದು ರೆಗ್ಯುಲೇಷನ್ಸ್ ಏನಿದೆ 2021, ಸೊ ನೋಡ್ಕೋಬೇಕು, ಡ್ರೋನ್ಸ್ ಬಗ್ಗೆ ಗೊತ್ತಿರುತ್ತೆ. ಹಾಗಾಗಿ ಡ್ರೋನ್ಸ್ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ನಮಗೇನು ಅನ್ಸುತ್ತೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅನ್ಸುತ್ತೆ, ಸೆಕ್ಯೂರಿಟಿ, ರೈಟ್? ಬಟ್ ಡ್ರೋನ್ಸ್ ಆರ್ ಅಂಡರ್ ದಿ ರೆಗ್ಯುಲೇಷನ್ ಆಫ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಇತ್ತೀಚೆಗೆ ಡ್ರೋನ್ಸ್ ಬಗ್ಗೆ ನೀವು ರಿಜಿಸ್ಟರ್ ಆಗಬೇಕಂದ್ರೆ ಸಪರೇಟ್ ಒಂದು ಪ್ಲಾಟ್ಫಾರ್ಮ್ ಇದೆ, ಅದಕ್ಕೆ ಅಂತ ಕರೀತಾರೆ ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್, ಆ ಏರ್ ಸ್ಪೇಸ್ ಮ್ಯಾಪ್ ಅಂತ ಹೇಳಿ ಕೂಡ ಕರೀತಾರೆ. ಸೊ ಇರಲಿ, ಹಾಗಿನಲ್ಲಿ ರಿಲೇಟೆಡ್ ಟು ಯಾವುದಕ್ಕೆ, ನಾರ್ಕೋಟಿಕ್ಸ್, ಡ್ರಗ್ಸ್ ಸಂಬಂಧಪಟ್ಟಂಗೆ ನೋಡಿ. ಇದ್ರ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ, ಜಸ್ಟ್ ಲೈಕ್ ಅದೇನಿದೆ ನಮ್ಮ ಕ್ರಿಮಿನಲ್ ರೆಕಾರ್ಡ್ಸ್ ಅನ್ನು ಟ್ರ್ಯಾಕ್ ಮಾಡುತ್ತೆ ಇಂಡಿಯಾದಲ್ಲಿ, ಅದೇ ತರ ಇದು ಒಂದು ಬ್ಯೂರೋವನ್ನ ಎಸ್ಟಾಬ್ಲಿಷ್ ಮಾಡುತ್ತೆ, ರೈಟ್? ಸೊ ಆ ಬ್ಯೂರೋ ಪ್ರಕಾರ ಏನ್ ಹೇಳುತ್ತೆ, ಓಕೆ, ಅಥವಾ ವಾಟ್ ಇಟ್ ಡಸ್ ಆಕ್ಚುಲಿ ಅಂದ್ರೆ ಇಟ್ ಪ್ರೊಹಿಬಿಟ್ಸ್ ಅ ಪರ್ಸನ್ ಫ್ರಮ್ ಕನ್ಸ್ಯೂಮಿಂಗ್ ಎನಿ ನಾರ್ಕೋಟಿಕ್ ಡ್ರಗ್ ಆರ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸ್. ಕರೆಕ್ಟ್ ಆಗಿದೆ, ರೈಟ್? ನೆಕ್ಸ್ಟ್ ಹೇಳಿದ್ರೆ ಇಟ್ ಎಕ್ಸ್ಟೆಂಡ್ಸ್ ಟು ದಿ ಹೋಲ್ ಆಫ್ ಇಂಡಿಯಾ. ಆಬ್ವಿಯಸ್ಲಿ ಗೊತ್ತಿರಬೇಕು, ಅರ್ಲಿಯರ್ ನಾವು ಯಾವುದೇ ಒಂದು ಆಕ್ಟ್ ತಂದಿದ್ರು ಕೂಡ ಅದು ಹೇಗೆ ಆಗ್ತಾ ಇತ್ತು ಅಂತ ಅಂದಾಗ, ಸೊ ನಾವು ಎಕ್ಸಂಪ್ಷನ್ ಅನ್ನ ಕೊಡ್ತಾ ಇದ್ವಿ. ಯಾವುದಕ್ಕೆ? ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಜಮ್ಮು ಅಂಡ್ ಕಾಶ್ಮೀರ. ಅದೇ ತರ ನಿಮ್ಗೆ ಗೊತ್ತಿರಬೇಕು, ಆರ್ಟಿಕಲ್ ಅಥವಾ ಶೆಡ್ಯೂಲ್ 5 ಮತ್ತು 6 ಏನ್ ಹೇಳುತ್ತೆ, ಶೆಡ್ಯೂಲ್ 5 ಮತ್ತು 6 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವುದೇ ಲಾ ಡೈರೆಕ್ಟ್ ಆಗಿ ಅಲ್ಲಿ ಇಂಪ್ಲಿಮೆಂಟ್ ಆಗೋದಿಲ್ಲ. ಬಿಕಾಸ್ ನಮಗೆ ಗೊತ್ತಿದೆ, ದೇ ಆರ್ ಸ್ಕೆಡ್ಯೂಲ್ಡ್ ಏರಿಯಾಸ್ ಅಂಡ್ ಟ್ರೈಬಲ್ ಏರಿಯಾಸ್ ಅಂತ ಹೇಳಿ ಕರಿತೀವಿ. ಎಸ್, ದೇ ಆರ್ ಅಪ್ಲಿಕೇಬಲ್ ಓನ್ಲಿ ಆಫ್ಟರ್ ದಿ ಮಾಡಿಫಿಕೇಶನ್ ಇದರ್ ಡನ್ ಬೈ ಪ್ರೆಸಿಡೆಂಟ್ ಆರ್ ಗವರ್ನರ್. ಸೊ ಹಾಗಾಗಿ ಗೊತ್ತಿರಬೇಕು, ಓಕೆ, ಇಟ್ ಕ್ಯಾನ್ ಬಿ, ರೈಟ್? ಎಸ್, ನೆಕ್ಸ್ಟ್ ನೋಡಿದ್ರೆ ಹಾಗಿದ್ರೆ, ಎಸ್, ನೆಕ್ಸ್ಟ್ it applies to all Indian citizens outside India, to all persons on the ships and aircraft registered in India. Yes, definitely correct, right? Because uddesha it's not only for the India but also the Indians who are working, right? ಯಾವುದೋ ಒಂದು ಶಿಪ್ ಆಗಲಿ ಅಥವಾ ಏರ್ಕ್ರಾಫ್ಟ್ ಆಗಲಿ, if it is dealing in these issues, so it is also applicable to them. So ಹಾಗಾಗಿ ಇಲ್ಲಿ ಆಪ್ಷನ್ all are the correct. ಗೊತ್ತಿರಬೇಕು, because ಶಾರುಖ್ ಖಾನ್ son was under arrest, right, because of this issue. Next, yes, next, consider the following statements regarding APSA, right? APSPA ಅಂತ ಹೇಳಿ ಕರೀತೀವಿ ನೋಡಿ. This is again a very very important act, right? Someone is actually criticized ಮಾಡಿದ draconian ಅಂತ ಹೇಳಿ ಕರೀತಾರೆ. Some more say it's very good because ನಾವೆಲ್ಲ ಗೊತ್ತಿದೆ ಎಮರ್ಜೆನ್ಸೀಸ್ ಅನ್ನ ಇಂಪೋಸ್ ಮಾಡುತ್ತೆ ತಾನೆ ಗವರ್ಮೆಂಟ್, ರೈಟ್? ಯಾವ ಆರ್ಟಿಕಲ್ ಅಂಡರ್ ಅಲ್ಲಿ ಎಮರ್ಜೆನ್ಸಿಯನ್ನ ಇದು ಮಾಡುತ್ತಪ್ಪ, ಇಂಪೋಸ್ ಮಾಡುತ್ತೆ? ಆರ್ಟಿಕಲ್ ಯಾವ ಆರ್ಟಿಕಲ್ಸ್ ಎಮರ್ಜೆನ್ಸೀಸ್? ನೋಡಿ, ಎಮರ್ಜೆನ್ಸೀಸ್ ಆರ್ಟಿಕಲ್ 352, ರೈಟ್? 356 and 360. ಸೊ ಗೊತ್ತಿರಬೇಕು. ಮತ್ತೆ 352 ಮತ್ತೆ 358 ಮತ್ತು 359 ಅಂತ ಹೇಳಿ ಡಿವೈಡ್ ಮಾಡ್ಕೋತೀವಿ. ಸೊ ಅದೇನೇ ಇರಲಿ, ಎಮರ್ಜೆನ್ಸಿ ಹಾಕೋ ಉದ್ದೇಶ ಒಂದೇನೆ, ಟು ಕನ್ಸರ್ವ್ ಇಂಡಿಯಾಸ್ ನ್ಯಾಷನಲ್ ಇಂಟ್ರೆಸ್ಟ್. ಪ್ರತಿಯೊಂದು ದೇಶಕ್ಕೆ ಅದರದೇ ಆಗಿರ್ತಕ್ಕಂಥ ರಾಷ್ಟ್ರೀಯ ಹಿತಾಸಕ್ತಿ ಅನ್ನೋದಿರುತ್ತೆ, ಅದನ್ನು ಕನ್ಸರ್ವ್ ಮಾಡೋಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತ ಅಂದರೆ ಎಮರ್ಜೆನ್ಸೀಸ್ ಅನ್ನು ಇಂಪೋಸ್ ಮಾಡ್ತೀವಿ. ಅದೇ ಥರ ಇಲ್ಲೇನಾಗುತ್ತೆ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಅರ್ಲಿಯರ್ ಏನಾಗಿತ್ತು, ಆರ್ಮ್ಡ್ ರೆಬೆಲನ್ ಅಂತ ಹೇಳಿ ಇರಲಿಲ್ಲ, ರೈಟ್? ಆರ್ಮ್ಡ್ ರೆಬೆಲ್ ಅಂತ ಹೇಳಿ ಮತ್ತೆ ಅಮೆಂಡ್ಮೆಂಟ್ ಮಾಡಿ ಇದು ಮಾಡ್ತಾರೆ. ಇಲ್ಲೇನು, ಈ ಆಕ್ಟ್ ಉದ್ದೇಶ ಒಂದೇನೆ, ಎಲ್ಲೆಲ್ಲಿ ಏರಿಯಾ ಡಿಸ್ಟರ್ಬ್ ಆಗಿದೆ, ಅದು ಡಿಸ್ಟರ್ಬ್ ಅಂದ್ರೆ ಮೇ ಬಿ ಅದೇನಾಗ್ಬೋದು, ಆ ಡಿಸ್ಟರ್ಬೆನ್ಸ್, ಆ ಒಂದು ಪ್ರೊಟೆಸ್ಟ್ ವೈಲೆಂಟ್ ರೂಪದಲ್ಲಾದ್ರೆ ಡೈರೆಕ್ಟ್ಲಿ ಇಟ್ ವುಡ್ ಹ್ಯಾವ್ ಅಫೆಕ್ಟೆಡ್, ಅಥವಾ ಇಟ್ ವುಡ್ ಅಫೆಕ್ಟ್ ಯಾವುದಕ್ಕೆ, ಭಾರತದ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಬರ್ಬೋದು. ಹಾಗೆ ಈ ಧಕ್ಕೆಯನ್ನು ನಾವು ನಿಲ್ಲಿಸಬೇಕು ಅಂತ ಅಂದ್ರೆ ಏನ್ ಮಾಡ್ತಾರೆ, 1958 ಅಲ್ಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್. ನೋಡಿ, ದಿಸ್ ಇಸ್ ಸ್ಪೆಷಲ್ ಪವರ್ ಗಿವನ್ ಟು ದಿ ಹೋಮ್ ಆರ್ಮ್ಡ್ ಫೋರ್ಸಸ್. ಆರ್ಮ್ಡ್ ಫೋರ್ಸಸ್ ಅಂದ್ರೆ ಗೊತ್ತಿರಬೇಕು ನಿಮಗೆ, ಅರ್ಥ ಆಯ್ತಲ್ವಾ? ಆರ್ಮ್ಡ್ ಫೋರ್ಸಸ್ ಅಲ್ಲಿ ಮತ್ತೆ ಪಾರ್ಲಿಮೆಂಟರಿ ಫೋರ್ಸಸ್ ಇದೆ, ಪ್ಯಾರಾಮಿಲಿಟರಿ ಫೋರ್ಸಸ್ ಇದೆ, ಇನ್ನೊಂದು ನಾರ್ಮಲ್ ಆರ್ಮಿ ಅಂಡ್ ಆಲ್ ಇದೆ, ಕರೆಕ್ಟ್? ಜೊತೆಗೆ ನೀವು ಅದನ್ನ ಅಗೇನ್ ಮತ್ತೆ ಎರಡು ತರ ಮಾಡಬಹುದು, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ತರ. ಹಾಗೆ ಸೊ ಎಕ್ಸ್ಟರ್ನಲ್ ಇನ್ ದ ಸೆನ್ಸ್ ಕಂಟ್ರಿ ಬಾರ್ಡರ್ ಅನ್ನು ಸೇವ್ ಮಾಡ್ತಕ್ಕಂಥವ್ರು, ಇಂಟರ್ನಲ್ ಅಂದ್ರೆ ನಮ್ಮ ಪೊಲೀಸ್ ಫೋರ್ಸಸ್, ಅವರು ಕೂಡ ಸಮ್ವಾಟ್ ಆರ್ಮ್ಡ್ ಫೋರ್ಸಸ್ ಅಲ್ಲೇ ಬರ್ತಾರೆ. ಸೊ ಉದ್ದೇಶ ಒಂದೇ ಆಗಿತ್ತು, ಭಾರತದ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡಬೇಕು. ಹಾಗೆ ಆ ಡಿಸ್ಟರ್ಬ್ ಏರಿಯಾ ಯಾರು ಮಾಡ್ತಾರೆ ಅಂತಂದ್ರೆ ಗೊತ್ತಿರಬೇಕು, ನಾಟ್ ಪ್ರೆಸಿಡೆಂಟ್, ಇಟ್ ಇಸ್ ಬೈ ದಿ ಗವರ್ನರ್. ಆ ಒಂದು ರಿಲೇಟೆಡ್ ಏರಿಯಾ ಏನಿರುತ್ತೆ, ಆ ಏರಿಯಾದಲ್ಲಿ ಅಥವಾ ಆ ಏರಿಯಾದಲ್ಲಿ ಏನೋ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತಾ ಇದೆ, ಆ ಡಿಸ್ಟರ್ಬೆನ್ಸ್ ಫರ್ದರ್ ದೇಶಕ್ಕೆ ಏನಾದರೂ ಮಾರಕ ಆಗಬೇಕು ಅಂತ ಏನು ಗವರ್ನರ್ಗೆ ಫಿಟ್ ಅನ್ಸಿದ್ರೆ, ಹಿ ಕ್ಯಾನ್ ಡಿಕ್ಲೇರ್ ದಟ್ ಏರಿಯಾ ಹ್ಯಾಸ್ ಆರ್ಮ್ಡ್ ಫೋರ್ಸಸ್ ಅಥವಾ ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳಿ ಮಾಡ್ಬೋದು.
ಅರ್ಥ ಆಯ್ತಾ? ಸೊ ಹಾಗೆ ಅಲ್ಲಿ ನಿಮ್ಮ ಫಂಡಮೆಂಟಲ್ ರೈಟ್ಸ್, ಸಮ್ ಸೆಟ್ ಫಾರ್ ನಾಟ್ ಆಲ್ ಫಂಡಮೆಂಟಲ್ ರೈಟ್ಸ್, ಸಮ್ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅವೈಲೇಬಲ್ ಟು ಯು. ಸೊ ಹಾಗೆ ಇಲ್ಲಿ ನೋಡಿದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ, ಆರ್ಮ್ಡ್ ಫೋರ್ಸಸ್ ಓಕೆ ಗಿವ್ಸ್ ಆರ್ಮ್ಡ್ ಫೋರ್ಸಸ್, ದ ಹೆಸರೇ ಹೇಳಿದ್ದಾರೆ, ಪವರ್ ಟು ಮೇಂಟೈನ್ ದಿ ಪಬ್ಲಿಕ್ ಆರ್ಡರ್. ದ ಪಬ್ಲಿಕ್ ಆರ್ಡರ್ ಯಾಕೆ ಬೇಕು ಅಂದ್ರೆ ಟು ಮೇಂಟೈನ್ ದಿ ನ್ಯಾಷನಲ್ ಇಂಟ್ರೆಸ್ಟ್. ಕರೆಕ್ಟ್ ಆಗಿದೆ. ಆ ಡಿಸ್ಟರ್ಬ್ ಏರಿಯಾ ಇಸ್ ಒನ್ ವಿಚ್ ಈಸ್ ಡಿಕ್ಲೇರ್ಡ್ ಬೈ ಗವರ್ನರ್, ಗೊತ್ತಿರಬೇಕು, ನಾಟ್ ಬೈ ಪ್ರೆಸಿಡೆಂಟ್. ಸೊ ಹಾಗಾಗಿ ಬಿಕಾಸ್ ಆಫ್ ದಿಸ್ ಓಕೆ ಸ್ಟೇಟ್ಮೆಂಟ್ 2 ಏನಾಗಿದೆ, ಇನ್ಕರೆಕ್ಟ್ ಇದೆ. ಸೊ ಹಾಗಾಗಿ ಉಳಿತಕ್ಕಂಥದ್ದು ಇಲ್ಲಿ ಓನ್ಲಿ 1. ಸೊ ಗೊತ್ತಿರಬೇಕಾಗಿದ್ರೆ ಇದು. ಸೊ ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪೇಟೆಂಟ್ಸ್. ಲುಕ್ ಎಟ್. ಸೊ ನಿಮಗೆಲ್ಲ ಗೊತ್ತಿರಲಿ, KS 2021 ಕ್ವಶನ್ ಇತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ, ರೈಟ್? 15 ಮಾರ್ಕ್ಸ್ ಕ್ವಶನ್ ಇತ್ತು. ಇಟ್ ವಾಸ್ ಫಾರ್ ದ 15 ಮಾರ್ಕ್ಸ್. Intellectual property rights are very very important for any country if it wants to grab more traction of what? Grab more of FDI. ಫಾರಿನ್ ಇನ್ವೆಸ್ಟ್ಮೆಂಟ್ ಬರಬೇಕಂದ್ರೆ IPR ಅನ್ನ ಫಸ್ಟ್ ನೀನು ಎನ್ಶೋರ್ ಮಾಡಿರಬೇಕು ಕಂಟ್ರಿಲಿ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಟ್ರಿಪ್ಸ್ ಗೊತ್ತಿದೆ ನಮಗೆ, ಬಟ್ ಟ್ರಿಪ್ಸ್ ಅನ್ನ ಇಂಡಿಯಾ ಮೆಂಬರ್, ಬಟ್ ಟ್ರಿಪ್ಸ್ ಪ್ಲಸ್ ಮಾಡಬೇಕಂತ ಹೇಳಿ ಡೆವಲಪ್ಡ್ ಕಂಟ್ರೀಸ್ ಆರ್ ಆಕ್ಚುಲಿ ರಿಕ್ವೆಸ್ಟಿಂಗ್ ದಿ WTO. ಸೊ ಗೊತ್ತಿಲ್ಲ, ಹಾಗಿದ್ರೆ ಇಲ್ಲಿ ಅದ್ರ ರಿಲೇಟೆಡ್ ಇದಾವೆ, ರೈಟ್? ನಿಮಗೆ ಗೊತ್ತಿರಬೇಕು IPRs ಯಾವ್ಯಾವ ಇದಾವೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ದೀಸ್ ಆರ್ ಎಕ್ಸ್ಕ್ಲೂಸಿವ್ ಓನರ್ಶಿಪ್ ರೈಟ್ಸ್ ಗಿವನ್ ಟು ಅನ್ ಇಂಡಿವಿಜುವಲ್ ಆರ್ ಗ್ರೂಪ್ ಆಫ್ ಪೀಪಲ್. ಅದು ಇಂಡಿವಿಜುವಲ್ ಆದ್ರೂ ಕೊಡ್ಬೋದು, ಗ್ರೂಪ್ ಆಫ್ ಪೀಪಲ್ಗೂ ಕೊಡ್ಬೋದು, ರೈಟ್? ಪೇಟೆಂಟ್ಸ್ ಇರ್ಬೋದು, ಕಾಪಿ ರೈಟ್ಸ್ ಇರ್ಬೋದು, GI ಇರ್ಬೋದು, ರೈಟ್? ಇಟ್ಸ್ ಅ ಗ್ರೂಪ್ ವೈಸ್ ಕೊಡ್ತೀವಿ GI ಅನ್ನ. ಟ್ರೇಡ್ ಮಾರ್ಕ್ಸ್ ಇರ್ಬೋದು, ಅದು ಇಂಡಿವಿಜುವಲ್ ಅಥವಾ ಕಂಪನಿ ವೈಸ್ ಕೊಡ್ತೀವಿ, ರೈಟ್? ಇನ್ನೊಂದು ಪ್ಲಾಂಟ್ ವೆರೈಟೀಸ್ ಅಂತ ಹೇಳಿ ಬರುತ್ತೆ, ಬಟ್ ಇಂಡಿಯಾದಲ್ಲಿ ಪ್ಲಾಂಟ್ ವೆರೈಟೀಸ್ ಅನ್ನು ನಾವು ಪೇಟೆಂಟ್ ಅಂತ ಹೇಳಿ ಮಾಡಿಲ್ಲ, ಬಟ್ ವಿ ಕ್ಯಾನ್ ಗಿವ್ ದೆಮ್ ಆಸ್ ಅ ಸಮ್ ವಾಟ್ ವಿ ಸೇ ದಟ್ ಲೈಸೆನ್ಸ್ ತರ ಕೊಡ್ತೀವಿ ಅಷ್ಟೇ, ಬಟ್ ನಾಟ್ ದೇ ಕನ್ಸಿಡರ್ ದೆಮ್ ಆಸ್ ಅ ಪೇಟೆಂಟ್ಸ್ ಇನ್ ಇಂಡಿಯಾ. ಸೊ ಗೊತ್ತಿರಲಿ ಹಾಗಿದ್ರೆ, ಸೊ ಇಂಡಿಯಾದಲ್ಲಿ ಪೇಟೆಂಟ್ ಆಕ್ಟ್ ಪಾಸ್ ಆಗಿದ್ದೆ ಯಾವಾಗ? 1970. ಸೊ ಗೊತ್ತಿರಬೇಕು. ಸೊ ಪೇಟೆಂಟ್ ಆಕ್ಟ್ ಬಿಕಾಸ್ ಆಫ್ ಇಂಡಿಯಾ ಇಸ್ ಅ ಮೆಂಬರ್ ಟು ದಿ WTO's ಅಗ್ರಿಮೆಂಟ್ ಯಾವುದು? ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್, ಟ್ರಿಪ್ಸ್ ಅಂತ ಹೇಳಿ ಕರಿತೀವಿ. ಟ್ರಿಪ್ಸ್ ಇರ್ಬೋದು ಮತ್ತು ಟ್ರಿಮ್ಸ್ ಏನಾದರೂ ಸಕ್ಸಸ್ ಆಗಬೇಕು ಅಂದ್ರೆ ಟ್ರಿಪ್ಸ್ ಶುಡ್ ಬಿ ದೇರ್ ಅಂತ ಹೇಳಿ. ಸೊ ಗೊತ್ತಿರಲಿ, ಪೇಟೆಂಟ್ ಆಕ್ಟ್ 1970 ಪಾಸ್ ಆಗ್ತದೆ. ಇದನ್ನ ಪದೇ ಪದೇ ಅಮೆಂಡ್ ಮಾಡಿದ್ದಾರೆ, ರೈಟ್? ಸೊ ಗೊತ್ತಿರಲಿ ಹಾಗಿದ್ರೆ, ಅಕಾರ್ಡಿಂಗ್ ಟು ದ ಇಂಡಿಯನ್ ಪೇಟೆಂಟ್ ಆಕ್ಟ್, ಬಯೋಲಾಜಿಕಲ್ ಪ್ರೊಸೆಸ್ ಟು ಕ್ರಿಯೇಟ್ seed can be patented in India. So ಗೊತ್ತಿದೆ, ಇಂಡಿಯಾ ಇವನ್ ಅ ಮೆಂಬರ್ ಟು ದಿ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಆಫ್ ರೈಟ್ ರಿಯೋ ಅರ್ತ್ ಸಮಿಟ್. ಸೊ ಆಗ ಬಿಕಾಸ್ ಆಫ್ ದಟ್ ರೀಸನ್ ಎಸ್ ಇಟ್ ಕ್ಯಾನ್ ಗಿವ್ ದಿ ಬಯೋಲಾಜಿಕಲ್ ಪೇಟೆಂಟ್, ಬಟ್ ಎಸ್ ಅಂಡರ್ ಸಮ್ ಕಂಡೀಷನ್ಸ್, ನಾಟ್ 100%ly, ಅಂಡರ್ ಸಮ್ ಕಂಡೀಷನ್ಸ್. ಓಕೆ, ಪ್ಲಾಂಟ್ ವೆರೈಟೀಸ್ ಆರ್ ನಾಟ್ ಎಲಿಜಿಬಲ್ ಟು ಬಿ ಪೇಟೆಂಟೆಡ್ ಇನ್ ಇಂಡಿಯಾ, ರೈಟ್? ಯು ಕ್ಯಾನ್ ಸೇ ಇಟ್ ಈಸ್ ರೈಟ್, ಬಿಕಾಸ್ ಇಲ್ಲಿ ಪೇಟೆಂಟೆಡ್ ಮೀನಿಂಗ್ ಬೇರೆ ಇದೆ, ಲೈಸೆನ್ಸಸ್ ಮೀನಿಂಗ್ ಬೇರೆ. ಪೇಟೆಂಟೆಡ್ ಮೀನ್ಸ್ ಒಂದ್ಸರಿ ಪೇಟೆಂಟ್ ಕೊಟ್ಟೆ ಅಂತ ಅಂದಾಗ ಇಟ್ ವಿಲ್ ಬಿ ಕಂಟಿನ್ಯೂ ಫಾರ್ 20 years. ಲೈಸೆನ್ಸ್ ಅಂತ ಅಂದ್ರೆ ಯು ಕ್ಯಾನ್ ಗೋ ಅಂಡ್ ಯು ಹ್ಯಾವ್ ಟು ರಿವೈವ್ ಅಥವಾ ರಿನ್ಯೂವಲ್ ಮಾಡ್ತಾ ಇರಬೇಕು ಇಯರ್ಲಿ. ಸೊ ಹಾಗಾಗಿ ಸಮ್ ವಾಟ್ ದಿಸ್ ಸ್ಟೇಟ್ಮೆಂಟು ಕರೆಕ್ಟ್ ಅನ್ಕೊಳ್ಳೋಣ, ಇದು ಕೂಡ ಕರೆಕ್ಟ್ ಅನ್ಕೊಳ್ಳೋಣ. ಬಟ್ ಇಲ್ಲಿ ಥಿಂಗ್ ಈಸ್ ಏನಪ್ಪ ಅಂತ ಅಂದ್ರೆ ದ ಪ್ಲಾಂಟ್ ವೆರೈಟೀಸ್ ಏನಿದೆ, ಬಿಕಾಸ್ ಇದನ್ನ ದ ಪ್ಲಾಂಟ್ ವೆರೈಟೀಸ್ ಅಂಡ್ ಪ್ರೊಟೆಕ್ಷನ್ ಆಫ್ ಫಾರ್ಮರ್ಸ್ ರೈಟ್ಸ್ ಆಕ್ಟ್ 2001 ಪ್ರಕಾರ ಲೈಸೆನ್ಸ್ ಮಾಡಿದ್ದಾರೆ. ಜೊತೆಗೆ ಒಂದು ನ್ಯಾಷನಲ್ ಜೀನ್ ಫಂಡ್ ಅಂತ ಹೇಳಿ ಕ್ರಿಯೇಟ್ ಮಾಡಿದ್ದಾರೆ, ಅರ್ಥ ಆಯ್ತಾ? ಜೊತೆಗೆ ಇಂಡಿಯಾ ಇಸ್ ಅ ಮೆಂಬರ್ ಟು ವಾಟ್? ನಗೋಯ ಪ್ರೋಟೋಕಾಲ್ ಇರ್ಬೋದು, ಅಥವಾ ಕೌಲಾಲಂಪುರ್ ಪ್ರೋಟೋಕಾಲ್ ಇರ್ಬೋದು, ಅಥವಾ ಕಾರ್ಟಿಜನ ಇರ್ಬೋದು. ಸೊ ಹಾಗಾಗಿ ಬಿಕಾಸ್ ಆಫ್ ದಿಸ್ ಪರ್ಸ್ಪೆಕ್ಟಿವ್ ವಿ ಕ್ಯಾನ್ ಸೇ ಬೋತ್ ಆರ್ ಕರೆಕ್ಟ್ ಅಂತ ಹೇಳ್ಬೋದು ಇಲ್ಲಿ, ಅರ್ಥ ಆಯ್ತಾ? ಬಟ್ ಇದೇನಾಗ್ತಾ ಇದೆ, ಅಂಡರ್ ಸಮ್ ಕಂಡೀಷನ್ಸ್. ಸೊ ಕಂಡೀಷನ್ ನೋಡಿದಾಗ ಸ್ಟೇಟ್ಮೆಂಟ್ 2 ಇಸ್ ರಾಂಗ್ ಆಗ್ತದ, ಬಟ್ ಅಂಡರ್ ಕಂಡೀಷನ್ಸ್ ಇಲ್ಲದೆ ಇದ್ದಾಗ ನೋಡಿದ್ರೆ ಯು ಕ್ಯಾನ್ ಸೇ, ಅರ್ಥ ಆಯ್ತಾ? ಇದೇ ಬೇಸ್ ಮೇಲೆ UPSC 2000 ರೈಟ್, ಎಸ್ ಇಲ್ಲಿ ಪೇಟೆಂಟ್ಸ್ ಇಲ್ಲ, ಪ್ಲಾಂಟ್ ವೆರೈಟೀಸ್ಗೆ ಪೇಟೆಂಟ್ಸ್ ಇಲ್ಲ, ಲೈಸೆನ್ಸ್ ಇದೆ. ಸೊ ಒಂದು ಸಾರಿ ಪೇಟೆಂಟ್ ಕೊಟ್ಟಿ ಅಂದ್ರೆ 20 to 25 years ಕಂಟಿನ್ಯೂ ಆಗುತ್ತೆ. ಸೊ ಲೈಸೆನ್ಸ್ ಅಂದ್ರೆ ಏನು? ಎಸ್, ಪರ್ಮಿಷನ್ ತಗೋಬೇಕಾ, ಅರ್ಥ ಆಯ್ತಾ? ಪರ್ಮಿಷನ್ ತಗೋಬೇಕು. ಪೇಟೆಂಟ್ಗೂ ಲೈಸೆನ್ಸ್ಗೂ ದೇರ್ ಇಸ್ ಅ ಡಿಫರೆನ್ಸ್, ರೈಟ್? ಒಂದ್ಸರಿ ಪೇಟೆಂಟ್ ಇಶ್ಯೂ ಮಾಡಿದ್ರೆ ಇಟ್ ವಿಲ್ ಕಂಟಿನ್ಯೂ ಫಾರ್ 20 or 25 years. ಲೈಸೆನ್ಸ್ ಮೀನ್ಸ್ ಯು ನೀಡ್ ಟು ಗೆಟ್ ರೆನ್ಯೂವಲ್ ಅಂತ ಅಷ್ಟೇ, ಅರ್ಥ ಆಯ್ತಾ? ನ್ಯಾಷನಲ್ ಜೀನ್ ಫಂಡ್, ಎಸ್, ನ್ಯಾಷನಲ್ ಜೀನ್ ಫಂಡ್ ಅನ್ನ ಮಾಡಿದ್ದಾರೆ. ಸೊ ಗೊತ್ತಿರಬೇಕಾಗಿದ್ರೆ, ಆಮೇಲೆ ಇದೇ ಬೇಸ್ ಮೇಲೆ UPSC 2021 ಪ್ರಿಲಿಮ್ಸ್ ಕ್ವಶನ್ ಕೇಳಿದ್ದಾರೆ, ಏನು? ಪೇಟೆಂಟ್ ರಿಜಿಸ್ಟ್ರಿ ಬಗ್ಗೆ ಕೇಳಿದ್ದಾರೆ. ಹಾಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಯಾವುದು? ಸೊ 8 ಇರ್ಬೋದು, 9 ಇರ್ಬೋದು, 12 ಇರ್ಬೋದು, ರೈಟ್? ಇವ್ರ ಮೇನ್ ಪರ್ಪಸ್ ಏನಾಗಿದೆ ಇಲ್ಲಿ?
ಟು ಎನ್ಶೂರ್ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ, ರೈಟ್. ಒಂದು ವೇಳೆ ಯಾವುದೇ ಕಂಟ್ರಿ ಮ್ಯಾಕ್ರೋ ಎಕನಾಮಿಕ್ ಸ್ಟೇಬಲ್ ಆಗಿದೆ ಅಂದ್ರೆ ವಾಟ್ ಇಟ್ ಮೀನ್ಸ್ ಇಟ್ ಈಸ್ ವೆರಿ ಗುಡ್ ಕಂಡೀಷನ್ ಅಂತ. ಮತ್ಲಬ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ, ದ ಡೆವಲಪ್ಮೆಂಟ್ ಆಫ್ ದಟ್ ಕಂಟ್ರಿ ಇಸ್ ವೆರಿ ಗುಡ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ಆನ್ ದಟ್ ಪಾಯಿಂಟ್ ಆಫ್ ವ್ಯೂ ಅಥವಾ ಈ ಆರ್ಟಿಕಲ್ಸ್ ಅನ್ನ ಎನ್ಶೂರ್ ಮಾಡೋದಕ್ಕೆ ಪೇಟೆಂಟ್ ಆಕ್ಟ್ ಅನ್ನ ತಗೊಬಂದಿದೆ. ಆಮೇಲೆ ಕಾಪಿರೈಟ್ಸ್ ಆಕ್ಟ್ ಯಾವಾಗ ತಂದಿದೆ? 1957 ಅಲ್ಲಿ ತಂದಿದೆ. GI ಆಕ್ಟ್ ಅನ್ನ 1999 ಅಲ್ಲಿ ತಂದಿದೆ. ಟ್ರೇಡ್ ಮಾರ್ಕ್ಸ್ ಆಕ್ಟ್ ಅನ್ನ 1999 ಅಲ್ಲಿ ತಂದಿದೆ, ರೈಟ್. ಸೊ ಇವೆಲ್ಲ ನಮಗೆ ಗೊತ್ತಿರಬೇಕಾದ್ರೆ ಪ್ಲಾಂಟ್ ವೆರೈಟೀಸ್ ಪ್ರೊಟೆಕ್ಷನ್ ಆಫ್ ಫಾರ್ಮರ್ಸ್ ರೈಟ್ಸ್ ಆಕ್ಟ್ ಅನ್ನ 2001 ತಂದಿದೆ. ಜೊತೆಗೆ ಇಂಡಿಯಾ ಇಸ್ ಮೆಂಬರ್ ಟು ದಿ ಇತ್ತೀಚಿನ ಮ್ಯಾಡ್ರಿಡ್ ಪ್ರೋಟೋಕಾಲ್. ನಾಳೆ ಕೇಳ್ಬೋದು ಮ್ಯಾಡ್ರಿಡ್ ಪ್ರೋಟೋಕಾಲ್ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಜೊತೆಗೆ ಇಂಡಿಯಾ ಇಸ್ ಆಲ್ಸೋ ಮೆಂಬರ್ ಟು ದಿ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಆರ್ಗನೈಸೇಷನ್ ಏನಿದೆ ಅದರದ್ದು ಲೊಕಾರ್ನೋ ಅಗ್ರಿಮೆಂಟ್ ಅಂತ ಹೇಳಿ ಬರುತ್ತೆ, ನೈಸ್ ಅಗ್ರಿಮೆಂಟ್ ಅಂತ ಹೇಳಿ ಬರುತ್ತೆ, ವಿಯೆನ್ನಾ ಅಗ್ರಿಮೆಂಟ್ ಅಂತ ಹೇಳಿ ಬರುತ್ತೆ. ಇದೆಲ್ಲದಕ್ಕೂ ಕೂಡ ಇಂಡಿಯಾ ಮೆಂಬರ್ ಇದೆ. ಇತ್ತೀಚೆಗೆ ಇಂಡಿಯಾ ವಿಪೋದ ಮೆಂಬರ್ಶಿಪ್ ಅನ್ನು ಮತ್ಲಬ್ ಯಾವುದಕ್ಕೆ? ನೈಸ್ ಅಗ್ರಿಮೆಂಟ್ಗೆ, ಲೊಕಾರ್ನೋ ಅಗ್ರಿಮೆಂಟ್ಗೆ ಮತ್ತು ವಿಯೆನ್ನಾ ಅಗ್ರಿಮೆಂಟ್ಗೆ. ಸೊ ಹಾಗಾಗಿ ನಮ್ಮ UPSC ಪ್ರಿಲಿಮ್ಸ್ ಈಸ್ ಕನ್ಸರ್ನ್ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ವಶನ್ ನೋಡು. ಹಾಗಾಗಿ ಯಾವುದೇ ಬರಲಿ ಪೇಟೆಂಟ್ ರಿಜಿಸ್ಟ್ರಿಯಲ್ಲಿ, ಹಾಗೆ ಇಂಡಿಯಾದಲ್ಲಿ ಪೇಟೆಂಟ್ಸ್ ಅನ್ನು ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ ಕೇಳಿದ್ರೆ ವಿಚ್ ministry manages patents in India? Ministry of Commerce and Industry ಗೊತ್ತಿರಬೇಕು. ಆಮೇಲೆ ವಿಯೆನ್ನಾ ಅಗ್ರಿಮೆಂಟ್ ಅಂದ್ರೆ ಒಂದೇ ವಿಯೆನ್ನಾ ಇರೋದಿಲ್ರಿ, ವಿಯೆನ್ನಾ ಕನ್ವೆನ್ಷನ್ ಬೇರೆ. ಒಂದು ಎಕ್ಸಾಂಪಲ್ ನಿಮಗೆ ಕೊಡೋದಾದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಇದೆ ಅಲ್ವಾ, ಪ್ಯಾರಿಸ್ ಅಗ್ರಿಮೆಂಟ್ ನೋಡಿ ಒಂದು ಹಾಗೆ ಹೇಳ್ಬಿಡ್ತೀನಿ ನಿಮಗೆ, ರೈಟ್. ಕನ್ಫ್ಯೂಸ್ ಆಗಂಗಿಲ್ಲ. ಎಲ್ಲೋ ಒಂದ್ ಕಡೆ ವಿಯೆನ್ನಾ ಅಗ್ರಿಮೆಂಟ್ ಒಂದೇ ಓದಿರ್ತೀರಿ ನೀವು. ಅದೇ ತರ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ರೈಟ್. ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕೇಳಿದಿರಿ, ಕರೆಕ್ಟ್ರಾ? ಏನು ಪ್ಯಾರಿಸ್ ಅಗ್ರಿಮೆಂಟ್ ಎದಕ್ಕೆ ಸಂಬಂಧಪಟ್ಟಿದ್ದು? ಎದಕ್ಕೆ ಸಂಬಂಧಪಟ್ಟಿದ್ದು ಪ್ಯಾರಿಸ್ ಅಗ್ರಿಮೆಂಟ್? ಸೊ ಪ್ಯಾರಿಸ್ ಅಗ್ರಿಮೆಂಟ್ ಇದೆ ಅಲ್ವಾ, ಗುಡ್. ಕ್ಲೈಮೇಟ್ ಚೇಂಜ್ ಕರೆಕ್ಟ್ರಾ? ಆದರೆ ನೋಡಿ ಈ ಪ್ಯಾರಿಸ್ ಅಗ್ರಿಮೆಂಟ್ ಅಂದ್ರೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್, ಕರೆಕ್ಟ್ರಾ? ಅದೇ ಪ್ಯಾರಿಸ್ ಕನ್ವೆನ್ಷನ್ ಅಂದ್ರೆ ಬೇರೆ. ಓಕೆ, ಕನ್ಫ್ಯೂಸ್ ಆಗಂಗಿಲ್ಲ. ಪ್ಯಾರಿಸ್ ಕನ್ವೆನ್ಷನ್ ಅಂದ್ರೆ ಬೇರೆ, ರೈಟ್. ಪ್ಯಾರಿಸ್ ಪೀಸ್ ಫೋರಮ್ ಅಂದ್ರೆ ಬೇರೆ, ರೈಟ್. ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಅಂದ್ರೆ ಬೇರೆ. ಅರ್ಥ ಇದೆ? ದೇರ್ ಇಸ್ ಅ ಡಿಫರೆನ್ಸ್ ಇದೆ ಒಂದಕ್ಕೊಂದು. ಪ್ಯಾರಿಸ್ ಕ್ಲಬ್ ಅಂದ್ರೆ ಬೇರೆ ಮತ್ತೆ. ನೋಡಿ, ದ ಸೇಮ್ಸ್ ರೆಸೆಂಬಲ್ ಬಟ್ ದೇ ಹ್ಯಾವ್ ದ ಡಿಫರೆಂಟ್ ಮೀನಿಂಗ್, ಡಿಫರೆಂಟ್ ಪರ್ಪಸ್ ಆಕ್ಚುಲಿ. ಪ್ಯಾರಿಸ್ ಕ್ಲಬ್ ಅಂದ್ರೆ ಬೇರೆ, ಪ್ಯಾರಿಸ್ ಅಗ್ರಿಮೆಂಟ್ ಅಂದ್ರೆ ಬೇರೆ, ಪ್ಯಾರಿಸ್ ಕನ್ವೆನ್ಷನ್ ಬೇರೆ, ಪ್ಯಾರಿಸ್ ಪೀಸ್ ಫೋರಮ್ ಬೇರೆ, ಇನ್ನೊಂದು ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಅಂದ್ರೆ ಬೇರೆ. ಸೊ ಆಗ ಬರೀ ವಿಯೆನ್ನಾ ಅಗ್ರಿಮೆಂಟ್ ಅಂದ್ರೆ ಇಟ್ ಇಸ್ ನಾಟ್ ರಿಲೇಟೆಡ್ ಸಿಂಗಲ್ ಪರ್ಪಸ್, ಅದು ಯಾವತ್ತೂ ಇರೋದಿಲ್ಲ, ಬೇರೆ ಬೇರೆ ಇರುತ್ತೆ. ಅರ್ಥ ನೋಡಿ, ಅದೇ ವಿಯೆನ್ನಾ ಕನ್ವೆನ್ಷನ್ ಬೇರೆ, ವಿಯೆನ್ನಾ ಅಗ್ರಿಮೆಂಟ್ ಬೇರೆ, ವಿಯೆನ್ನಾ ಆಕ್ಷನ್ ಫಾರ್ ಸಮ್ ಪ್ಲಾಟ್ಫಾರ್ಮ್ ಅಂತ ಏನೋ ಬರುತ್ತದು. ವಿಯೆನ್ನಾ ಆಕ್ಷನ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಬರುತ್ತೆ. ಅಂದ್ರೆ ಹ್ಯೂಮನ್ ರೈಟ್ಸ್ಗೂ ಕೂಡ ವಿಯೆನ್ನಾ ಇದೆ. ಅದೇ ರೀತಿಯಾಗಿ ಜಿನೆವಾ ಕನ್ವೆನ್ಷನ್ ಬೇರೆ ಬೇರೆ ಇದಾವೆ, ರೈಟ್. ಸೊ ಹಾಗಾಗಿ ನೀವು ಕನ್ಫ್ಯೂಸ್ ಆಗಂಗಿಲ್ಲ ಇಲ್ಲಿ, ಅರ್ಥ ಆಯ್ತಾ? ಸೊ ಹಾಗಾಗಿ ಯು ಹ್ಯಾವ್ ಟು ಗೂಗಲ್. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಹಾಗಿದ್ರೆ ನೋಡೋಣ, ರೈಟ್. ನೆಕ್ಸ್ಟ್ ಏನಿದೆ, ಇಟ್ಸ್ ರಿಲೇಟೆಡ್ ದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ದಿಸ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಮಗೆಲ್ಲ ಗೊತ್ತಿದೆ, ರೈಟ್. ನಮ್ಮ ದ ಲೇಟ್ ಬಿಪಿನ್ ರಾವತ್ ಅವ್ರದ್ದು ಇನ್ಸಿಡೆಂಟ್, ರೈಟ್. ಟ್ರಾಜಿಡಿ, ನಾಟ್ ಇಟ್ಸ್ ಅ ಟ್ರಾಜಿಡಿ ಟು ದಿ ಹೋಲ್ ಇಂಡಿಯಾ. ಸೊ ಬಟ್ ಇಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ನಿಮಗೆಲ್ಲ ಗೊತ್ತಿರಬೇಕು. ಸೊ 1971 ವಾರ್ ಏನಿದೆ ಅಥವಾ 1965 ಡಿಫಿಟ್, ರೈಟ್. ಸಾರಿ, ನಾಟ್ ಡಿಫಿಟ್, ಆಕ್ಚುಲಿ 1962 ಡಿಫಿಟ್, ರೈಟ್. 1965 ವಾರ್ ಕೂಡ ನಮಗೆ ಗೊತ್ತಿದೆ, ರೈಟ್. ನೋಡಿ, ಈ ವಾರ್ಸ್ ಅಲ್ಲಿ ಸೊ ಇಂಡಿಯಾ ಕೆಲವೊಂದರಲ್ಲಿ ಗೆಲ್ತಕ್ಕಂಥ 62 ಅಲ್ಲಿ ಏನು ಚೈನಾ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ವೈ ವಿ ಫೇಲ್ಡ್, ಅಥವಾ 1971 ಅಲ್ಲಿ ನಾವು ವೇಕೆ ನಮ್ಮಲ್ಲಿ, ಓಕೆ, ವಿ ಆರ್ ನಾಟ್ ಅಪ್ ಟು ದಿ ಮಾರ್ಕ್ ಬಿಕಾಸ್ ಆಫ್ ನಮ್ಮಲ್ಲಿ ಲ್ಯಾಕ್ ಆಫ್ ಕೋಆಪರೇಷನ್ ಅಂದ್ರೆ ಕೋಆರ್ಡಿನೇಷನ್, ದ ಕಮ್ಯುನಿಕೇಶನ್. ಆ ಕಮ್ಯುನಿಕೇಶನ್ ನಮ್ಮಲ್ಲಿ ಇರ್ಲಿಲ್ರಿ. ಸೊ ಹಾಗಾಗಿ ಏನ್ ಮಾಡಿದ್ರು ಅಂತ ಅಂದ್ರೆ ಒಂದು ಕಾರ್ಗಿಲ್ ಏನಾತಲ್ಲ 1999 ನಂತರ ಒಂದು ಕಾರ್ಗಿಲ್ ರಿವ್ಯೂ ಕಮಿಟಿ ಅಂತ ಹೇಳಿ ಬರುತ್ತೆ ನೋಡಿ.
ಎಲ್ಲಿ ನೀವು ಇಂಟರ್ನಲ್ ಸೆಕ್ಯೂರಿಟಿ ಅನ್ನೋ ಏನು ಟಾಪಿಕ್ ಏನಿದೆ ಫಾರ್ UPSC ಇಸ್ ಕನ್ಸರ್ನ್ ಅಂಡ್ ಒಂದು KS ಮೇನ್ಸ್ ಹೇಳಕ್ಕಾಗಲ್ಲ, ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದು. ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದು, ರೈಟ್. ಸೊ ನೋಡಿ ಅಲ್ಲಿ ಏನ್ ಬರುತ್ತೆ, ಕೆಲವೊಂದು ಕಮಿಟೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಲೈಕ್ ಕಾರ್ಗಿಲ್ ರಿವ್ಯೂ ಕಮಿಟಿ ಮರಿಬಾರ್ದು ನೀವು ಯಾವತ್ತು, ರೈಟ್. ಇದು ತುಂಬಾ ಇಂಪಾರ್ಟೆಂಟ್, ಕಂಪಲ್ಸರಿ ನಿಮಗೆ ಗೊತ್ತಿರಬೇಕು. ಸೊ ಅದೇ ತರನಾಗಿ ಸೋಲಿ ಸುರಬ್ಜಿ ಕಮಿಟಿ ಅಂತ ಹೇಳಿ ಬರುತ್ತೆ, ಅದನ್ನು ಕೂಡ ನೀವು ಮರಿಬಾರ್ದು. ಸೊ ಅದೇ ರೀತಿಯಾಗಿ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನೋಡಿ, ಪೊಲೀಸ್ ರಿಫಾರ್ಮ್ಸ್ ಅಲ್ಲಿ ಇದು ಒಂದು ಗೇಮ್ ಚೇಂಜರ್ ಅಂತ ಹೇಳ್ತೀವಿ. ಯಾವುದು? ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಸೊ ಅದೇ ತರ ಇಲ್ಲಿ ಕಾರ್ಗಿಲ್ ರಿವ್ಯೂ ಕಮಿಟಿ ಅವ್ರು ಏನ್ ಮಾಡಿದ್ರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಬೇಕು, ಗೊತ್ತಿರ್ಬೇಕು. ಇತ್ತೀಚೆಗೆ ಡಿಫೆನ್ಸ್ ರಿಫಾರ್ಮ್ಸ್ ಏನಿದೆ ಅಂತ ಕೇಳಿದ್ರೆ, ರೈಟ್, ದೇರ್ ಆರ್ ಲಾಟ್ ಆಫ್ changes have been we achieved in this, ರೈಟ್. ನಿಮಗೆ ಗೊತ್ತಿರಬೇಕು, ಮೇಕ್ 2 ಪ್ರೋಗ್ರಾಮ್ ಅನ್ನ ತಂದಿದ್ದೀವಿ. ಅದೇ ರೀತಿಯಾಗಿ ಮಿಷನ್ ರಕ್ಷಾ ಜ್ಞಾನ್ ಶಕ್ತಿ ಅಂತ ಹೇಳಿ ತಂದಿದ್ದೀವಿ. ಅದೇ ರೀತಿಯಾಗಿ ಏನಿದೆ ನಮ್ಮ ಡಿಫೆನ್ಸ್ ಪ್ರೊಡಕ್ಷನ್ ಅಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಪಾಲಿಸಿ 2021 ಅಥವಾ 2020 ನಾವು ತಂದಿದ್ದೀವಿ. ಜೊತೆಗೆ ನಾವೇನ್ ಮಾಡಿದ್ವಿ, ಮೇಕ್ ಇನ್ ಇಂಡಿಯಾ ಆರ್ಡರ್ 2017 ಅನ್ನ ತಂದಿದ್ವಿ. ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಕಂಪಲ್ಸರಿ ಮಾಡಬೇಕು, ಇಲ್ಲ ಅದಕ್ಕೆ ನೆಗೆಟಿವ್ ಇಂಪೋರ್ಟ್ ಲಿಸ್ಟ್ ಅಂತ ಹೇಳಿ ನಾವು ಕರೆದಿದ್ದೀವಿ. ಅರ್ಥ ಆಯ್ತಾ? ಸೊ ಅದೇ ದೇರ್ ಆರ್ ಮೆನಿ ಥಿಂಗ್ಸ್. ಅದೇ ರೀತಿ ಇತ್ತೀಚೆಗೆ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ ಅನ್ನು ತರಬೇಕಂತ ನಾವು ಮಾಡಿದೀವಿ, ರೈಟ್. ಬಿಕಾಸ್ ಆಫ್ ನಿಮ್ಗೆ ಗೊತ್ತಿದೆ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ ಹೌ ದೇ ವರ್ಕ್ ಆಕ್ಚುಲಿ, ದೇ ಆರ್ ವೆರಿ ಇಂಪಾರ್ಟೆಂಟ್ ನಮಗೆ, ಅರ್ಥ. ಬಿಕಾಸ್ ಇಂಡಿಯಾಸ್ ಬಾರ್ಡರ್ ಹೇಗಿದೆ, ಇಟ್ ಡಸಂಟ್ ಹ್ಯಾವ್ ದಿ ಹೋಮೋಜಿನಸ್ ಟೋಪೋಗ್ರಫಿ, ರೈಟ್. ಟೆರೈನ್ ಹೇಗಿದೆ, ಒಂದೊಂದ್ಸರಿ ತುಂಬಾ ಹೈ ಆಲ್ಟಿಟ್ಯೂಡ್ ಇದೆ, ಒಂದೊಂದ್ಸರಿ ತುಂಬಾ ಲೋ ಆಲ್ಟಿಟ್ಯೂಡ್ ಇದೆ. ಸೊ ಹಾಗಾಗಿ ಬಿಕಾಸ್ ಆಫ್ ದಟ್ ರೀಸನ್ ಅನ್ನು ಇದು ಮಾಡೋದಕ್ಕೆ ನಾವು ಏನ್ ಮಾಡಿದೀವಿ, ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ ಅನ್ನ ತಂದಿದೀವಿ. ಇತ್ತೀಚೆಗೆ ನಿಮಗೆ ಗೊತ್ತಿರಬೇಕು, ಲೇಸರ್ ಫೆನ್ಸಿಂಗ್ ಅನ್ನ ನಾವು ತಗೋ ಬಂದಿದ್ದೀವಿ, ರೈಟ್. ಮಧುಕರ್ ಗುಪ್ತಾ ಕಮಿಟಿ, ರೈಟ್. ನಾಳೆ ಕೇಳ್ಬೋದು, ಮಧುಕರ್ ಗುಪ್ತಾ ಕಮಿಟಿ ಇಸ್ ರಿಲೇಟೆಡ್ ಟು ಲೇಸರ್ ಫೆನ್ಸಿಂಗ್ ಅಂತ ಗೊತ್ತಿರಬೇಕು. ಸೊ ಜೊತೆಗೆ ವಿಜಯ್ ಎಲ್ ಕೇಲ್ಕರ್ ಕಮಿಟಿ, ಎಕನಾಮಿ ಅಂತ ಏನು ಓದ್ತಿರಲ್ವಾ, ಬರೀ ಅದಷ್ಟೇ ಅಲ್ಲ, ಅವ್ರು ಏನ್ ಮಾಡಿದ್ರು ಅಂದ್ರೆ ಪ್ರೈವೇಟ್ನವ್ರಿಗೆ ಡಿಫೆನ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ, ರೈಟ್. ಯಾವ ಕಮಿಟಿ ರೆಕಮೆಂಡ್ ಮಾಡುತ್ತೆ, ವಿಜಯ್ ಎಲ್ ಖೇಲ್ಕರ್ ಕಮಿಟಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ರಕ್ಷಕ್ ಉದ್ಯೋಗ್ ರತ್ನಾಸ್ ಅಂತ ಹೇಳಿ ಅವರು ಟ್ಯಾಗ್ ಲೈನ್ ಕೊಡ್ತಾರೆ, ರಕ್ಷಕ್ ಉದ್ಯೋಗ್ ರತ್ನಾಸ್. ಹೀಗೆ ತುಂಬಾ ಆಗಿದಾವೆ. ಅದರದ್ದು ಇತ್ತೀಚೆಗೆ ದ ಕಂಪ್ರಹೆನ್ಸಿವ್ ಅಂಡ್ ಇಂಟಿಗ್ರೇಟೆಡ್ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಬರುತ್ತೆ, ಅಥವಾ ಸೆಕ್ಯೂರಿಟಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ನಾವು. ಅದು ಇಂಡಿಯಾ, ಪಾಕಿಸ್ತಾನ್ ಅಂಡ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್. ಜೊತೆಗೆ ಬಾಲ್ಡ್ ಕಿಟ್ ಅಂತ ಹೇಳಿ ಕೂಡ ನಾವು ಶುರು ಮಾಡಿದ್ದೀವಿ. ಸೊ ಇವೆಲ್ಲವೂ ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಗೊತ್ತಿರಬೇಕು. ಸೊ ಅದ್ರ ರಿಲೇಟೆಡ್ ಇಲ್ಲಿ ಕೇಳಿದ್ದಾರೆ, ಹಿ ವಿಲ್ ಬಿ ಸಿಂಗಲ್ ಪಾಯಿಂಟ್ ಮಿಲಿಟರಿ ಅಡ್ವೈಸರ್. ನೋಡಿ, ಈಸ್ ಅ ಅಡ್ವೈಸರ್, correct? Yes, he is an advisor. The government has suggested by the Kargil. Yes, obviously, right. The chief heads the department. Yes, ಇದರ chief head ಆಗಿ ಯಾರು ಇರ್ತಾರೆ ಅಂದ್ರೆ ಕರೆಕ್ಟ್ ಆಗಿದೆ, ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ ಅವರು ಇರ್ತಾರೆ. The CDS was created with the aim of improving, yes, as we told, ಇದು ಕೋಆರ್ಡಿನೇಷನ್ ಕಮ್ಯುನಿಕೇಶನ್ ಅನ್ನ ಸೊ ಜಾಸ್ತಿ ಮಾಡಬೇಕು ಅಮಾಂಗ್ ದಿ ಆರ್ಮ್ಡ್ ಫೋರ್ಸಸ್ ಅಂತ ಹೇಳಿ ಬಂದಿರತಕ್ಕಂಥ ಒಂದು ಎಸ್ ಏನಾಗಿದೆ, ಒಂದು ಪೋಸ್ಟ್ ಆಗಿದೆ ಇದು, ರೈಟ್. ಸೊ ಗೊತ್ತಿರಬೇಕು. ಸೊ ಹಾಗಾಗಿ ಆಲ್ ಆರ್ ಕರೆಕ್ಟ್ ಅಂತ ನೋಡ್ತೀವಿ. ಓಕೆ, ನೆಕ್ಸ್ಟ್ 9th one, it is following regarding the quantum again. ನೋಡಿ, UPSC ಆಕ್ಚುಲಿ ಫಿಸಿಕ್ಸ್ ಏನಿದೆ 2 ತರ ಓದ್ತೀವಿ, ನಿಮ್ಗೆಲ್ಲ ಗೊತ್ತೇ ಇದೆ. ಯಾವುದು? ಒಂದು ಐನ್ಸ್ಟೀನಿಯನ್ ಫಿಸಿಕ್ಸ್, ಇನ್ನೊಂದು ನ್ಯೂಟಾನಿಯನ್ ಫಿಸಿಕ್ಸ್ ಅಂತ ಹೇಳಿ. ಕರೆಕ್ಟ್ ಆಗಿ ಎಲ್ಲಿ ಐನ್ಸ್ಟೀನಿಯನ್ ಫಿಸಿಕ್ಸ್ ಏನಿದೆ ಅಲ್ವಾ, UPSC ಫೋಕಸ್ ಮಾಡೋದೇ ಅದ್ರ ಮೇಲೆ, ರೈಟ್. ಈ ನ್ಯೂಟಾನಿಯನ್ ಫಿಸಿಕ್ಸ್ ಏನಿದೆ ಅದಕ್ಕೆ ನಾವು ಕ್ಲಾಸಿಕಲ್ ಫಿಸಿಕ್ಸ್ ಅಂತ ಹೇಳಿ ಕರಿತೀವಿ, ಮಾಡರ್ನ್ ಫಿಸಿಕ್ಸ್ಗೆ ಐನ್ಸ್ಟೀನಿಯನ್ ಫಿಸಿಕ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಿ, ಕ್ವಾಂಟಮ್ ಫೀಲ್ಡ್ ಥಿಯರಿ ಏನಿದೆ ಅಥವಾ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ನಿಮ್ಗೆಲ್ಲ ಗೊತ್ತಿರಬೇಕು, ಆಟಮ್ಸ್ ಮತ್ತೆ ಸಬ್ ಎಲಿಮೆಂಟರಿ ಪಾರ್ಟಿಕಲ್ಸ್ ಯಾವ್ದಾವ್ದಿದೆ, ಕ್ವಾಕ್ಸ್ ಇರ್ಬೋದು, ನಮ್ಗೆಲ್ಲ ಗೊತ್ತಿದೆ, ಕ್ವಾಕ್ಸ್ ಇರ್ಬೋದು, ಮೆಜಾನ್ಸ್ ಇರ್ಬೋದು, ಓಕೆ, ಅಥವಾ ಮ್ಯೂಯಾನ್ಸ್ ಇರ್ಬೋದು, ನ್ಯೂಟ್ರಿನೋಸ್ ಇರ್ಬೋದು, ರೈಟ್. ಸೊ ನ್ಯೂಟ್ರಾನ್ಸ್, ಇವೆಲ್ಲದರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಬಿಕಾಸ್ ಆಲ್ರೆಡಿ UPSC has asked many questions in this perspective, right. ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಬೆಲ್ 1 and ಬೆಲ್ 2 ಎಕ್ಸ್ಪೆರಿಮೆಂಟ್ ಗೊತ್ತಿರಬೇಕು. ನಾಳೆ ಡೈರೆಕ್ಟ್ ಆಗಿ ನೋಡಿ PSI ಅಲ್ಲಿ UPSC ಕ್ವಶನ್ಸ್ ಅನ್ನು ತೆಗೆದು ಹಾಕ್ತಾರೆ, ಬೆಲ್ 1 and ಬೆಲ್ 2 ಎಕ್ಸ್ಪೆರಿಮೆಂಟ್. ಅದೇ ತರ ಸೂಪರ್ ಕೆಕ್ಬಿ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಬರುತ್ತೆ. ಇಟ್ಸ್ ಆಲ್ ರಿಲೇಟೆಡ್ ಟು ಕ್ವಾಂಟಮ್ ಫಿಸಿಕ್ಸ್. ಜೊತೆಗೆ ಇತ್ತೀಚೆಗೆ ಇಂಡಿಯಾದ ನ್ಯಾಷನಲ್ ನಾಲೆಜ್ ನೆಟ್ವರ್ಕ್ ಅಂತ ಇದೆ ರೀ, ದ ಅಕಾಡೆಮಿಕ್ಸ್, ಅವನ್ನ ಸೂಪರ್ ಕಂಪ್ಯೂಟರ್ ಜೊತೆಗೆ ಕನೆಕ್ಟ್ ಮಾಡೋದಕ್ಕೆ ಪ್ರೋಗ್ರಾಮ್ ಅನ್ನು ತಂದಿದೆ. ಇದು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತ ಹೇಳಿ ಕರಿತೀವಿ ನಾವು, ಕರೆಕ್ಟಾ. ಸೊ ಹಾಗೆ ಇದರ ಒಂದು ಯೂನಿಟ್ 2022 ಪ್ರಿಲಿಮ್ಸ್ ಅಲ್ಲಿ ಯಾವುದು, ಕ್ಯೂಬಿಟ್ಸ್ ಅಂತ ಹೇಳಿ ಕರಿತೀವಿ, ರೈಟ್. ಸೊ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ನ್ಯಾನೋ ಟೆಕ್ನಾಲಜಿ
ಪ್ಲಸ್ ಯಾವುದು ನಮ್ಮ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಸೊ ಜೊತೆಗೆ ಯಾವುದು ನಮ್ಮ ಈ ಫಿಸಿಕ್ಸ್ ಏನಿದೆ ಅಥವಾ ಕ್ವಾಂಟಮ್ ಫಿಸಿಕ್ಸ್ ಏನಿದೆ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಏನು ಕೇಳಿದ್ದಾರೆ ಹಾಗಿದ್ರೆ ಕ್ವಾಂಟಮ್ ಸುಪ್ರಮೇಸಿ ಅಂದ್ರೆ ಏನು ಅಂತ ಅಂದಾಗೆ ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದಿ ಟ್ರೆಡಿಷನಲ್ ಕಂಪ್ಯೂಟರ್ಸ್ ಅಂತ ಅಷ್ಟೇ. ಸೊ ನೋಡ್ರಿ ಹಾಗಿದ್ರೆ ವೆನ್ ಎ ಕ್ವಾಂಟಮ್ ಕಂಪ್ಯೂಟರ್ಸ್ ಆರ್ ಏಬಲ್ ಟು ಸಾಲ್ವ್ ಎ ಪ್ರಾಬ್ಲಮ್ ದಟ್ ಅ ಕ್ಲಾಸಿಕಲ್ ಕಂಪ್ಯೂಟರ್ ಕಾಂಟ್, obviously ಬಿಕಾಸ್ ಈಗ ನಾವು BS4 ಮತ್ತು BS6 ಕಂಪೇರ್ ಮಾಡಿದಾಗ ಟೆಕ್ನಾಲಜಿ ಇಂಪ್ರೂವ್ ಎಲ್ಲಿರುತ್ತೆ 6 ಅಲ್ಲಿ ಇರುತ್ತೆ. ಹಾಗಾಗಿ ಎಲ್ಲಿ ಡೆವಲಪ್ಮೆಂಟ್ ಇರುತ್ತೆ ಅಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ಓಕೆ, ಅಲ್ಲಿ ಅದರಿಂದ ಇರ್ತಕ್ಕಂಥ ಒಂದು ಕಾನ್ಸ್ ಇದ್ದೇ ಇರುತ್ತೆ, ಬಟ್ ಹವೆವರ್ ಇಲ್ಲಿ ಡೆವಲಪ್ಮೆಂಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಟ್ರೆಡಿಷನಲ್ ಕಂಪ್ಯೂಟರ್ಗೂ ಮತ್ತು ಆ ಮಾಡರ್ನ್ ಕಂಪ್ಯೂಟರ್ ಕಂಪೇರ್ ಮಾಡಿದ್ರೆ ಸೂಪರ್ ಕಂಪ್ಯೂಟರ್ಗೆ ಎಸ್ ಡೆಫಿನೆಟ್ಲಿ ಇಟ್ ಸಾಲ್ವ್ಸ್ ಗುಡ್ ಪ್ರಾಬ್ಲಮ್ಸ್. ಯಾವುದು ಯಾವುದದು ಕ್ವಾಂಟಮ್ ಕಂಪ್ಯೂಟರ್ ಟು ಹ್ಯಾವ್ ಅಚೀವ್ಡ್ ಕ್ವಾಂಟಮ್ ಸುಪ್ರಮೇಸಿ. ಇದು ಕರೆಕ್ಟ್ ಆಗಿದೆ, ರೈಟ್. ನೆಕ್ಸ್ಟ್ ಏನಿದೆ, ಇಟ್ ಆಲ್ಸೋ ಡಿನೋಟ್ಸ್ ದ ಡಾಮಿನೇಷನ್ ಆಫ್ ಕಂಟ್ರೀಸ್ ದಟ್ ಹ್ಯಾವ್ ಸಕ್ಸಸ್ಫುಲಿ ಡೆವಲಪ್ಡ್ ಕ್ವಾಂಟಮ್ ನೋ. ಇಂಡಿಯಾ ಕೂಡ ಆಲ್ರೆಡಿ ಇಟ್ ಇಸ್ ಬೀನ್ ರೈಟ್ ಫೋಕಸಿಂಗ್ ಮೋರ್ ಆನ್ ದಿಸ್ ಏನು ನಮ್ಮ ಕ್ವಾಂಟಮ್ ಕಂಪ್ಯೂಟರ್ಸ್. ನಾನು ಹೇಳಿದೆ ಕೆಲವೊಂದು ಸ್ಕೀಮ್ಸ್ ಅನ್ನ ಹೇಳಿದೆ ಇಲ್ಲಿ, ರೈಟ್. ಸೊ ಹಾಗಾಗಿ ಇದು ಯು ಕ್ಯಾನ್ ನಾಟ್ ಸೇ. ನೋಡಿ ಹಾಗಿದ್ಮೇಲೆ ನ್ಯೂಟ್ರಿಯನ್ಸ್ ಬಗ್ಗೆ, ರೈಟ್. ಇನ್ನೊಂದು ಅಬ್ಸರ್ವೇಟರೀಸ್ ಅಥವಾ ಗ್ರಾವಿಟೇಷನಲ್ ವೇವ್ಸ್ ಅಂತ ಕೇಳಿದಿರಲ್ವಾ, ಗ್ರಾವಿಟೇಷನಲ್ ವೇವ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಿರ್ತಾರೆ, ರೈಟ್. ಗ್ರಾವಿಟೇಷನಲ್ ವೇವ್ಸ್ ಬಗ್ಗೆ ರೈಟ್ ಗೊತ್ತಿರಬೇಕು. ಲಿಗೋ ಅಂದ್ರೆ ಏನು, ಕರ್ಗ ಅಂದ್ರೆ ಏನು, ಜಿಯೋ ಅಂದ್ರೆ ಏನು, ಎಂಟರಿಸ್ ಅಂದ್ರೆ ಏನು, ಐಸ್ ಕ್ಯೂಬ್ ಅಂದ್ರೆ ಏನು, ರೈಟ್. ಬೈಕಲ್ ಗಿಗಾಟನ್ ವಾಲ್ಯೂಮ್ ಡಿಟೆಕ್ಟರ್ ಅಂದ್ರೆ ಏನು. ಸೊ ಇವೆಲ್ಲವೂ ಕೂಡ ರಿಲೇಟೆಡ್ ಟು ದಿ ಕರೆಂಟ್ ಅಫೇರ್ಸ್, ಸ್ಪೆಷಲಿ ಟು ದಿ ಕ್ವಾಂಟಮ್ ಫಿಸಿಕ್ಸ್. ಸೊ ನೆಕ್ಸ್ಟ್ ನೋಡೋಣ ಹಾಗಿದ್ರೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. 10th ಕ್ವಶನ್, ರೈಟ್. ವಾಟ್ ಹ್ಯಾಪನ್ಡ್? ಎಸ್. Okay, what we say, the quantum computing can find the potential application. As I told you, you can't limit the applications. Applications ಅಂತ ಎಲ್ಲಿ ಬರುತ್ತೆ ಆ ಲಿಮಿಟ್ ಇರೋದಿಲ್ಲ ಅಪ್ಲಿಕೇಶನ್ಗೆ. ಸೊ ಹಾಗಾಗಿ ವಿತೌಟ್ ರೀಡಿಂಗ್ ಯು ಕ್ಯಾನ್ ಗೋ ವಿತ್ ಆಲ್ ಆಫ್ ದಿ ಅಬೋವ್. ದಟ್ ಮೀನ್ಸ್ 1, 2, 3 ಅಂತ ಹೇಳಬೇಕಾಗ್ತದೆ. ಓಕೆ, UPSC ಆನ್ಯುಯಲಿ ದೇ ಆಸ್ಕ್ ಸಚ್ ಕ್ವಶನ್ಸ್. ಓಕೆ, ಸೊ ನೆಕ್ಸ್ಟ್. So 11th fundamental duty of the Indian Constitution belong to the article. ನೋಡಿ again fundamental duties, right. ಸೊ ನೆನ್ನೆ ನಾವು ನೋಡ್ತಾ ಇದ್ವಿ ಯಾವುದೋ ಒಂದು ಗುಜರಾತಲ್ಲೋ ಅಥವಾ ರಾಜಸ್ಥಾನದಲ್ಲೋ. ಸೊ ಏನ್ ಮಾಡ್ತಾನೆ ಒಬ್ಬ ಹೆಡ್ ಮಾಸ್ಟರ್ ಅಥವಾ ಏನ್ ಮಾಡಿದ್ದಾನೆ ಅಂತಂದಾಗ ನಮ್ಮ ನ್ಯಾಷನಲ್ ಫ್ಲಾಗ್ ಅನ್ನ ರೈಟ್ ಕಟ್ ಮಾಡಿಬಿಟ್ಟು ಬೋರ್ಡ್ ಅನ್ನ ಒರೆಸ್ತಾ ಇದ್ದಾನೆ. ಸೊ ಹಾಗಿದ್ಮೇಲೆ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್, ವೈ ದೋಸ್ ಪೀಪಲ್ ಆರ್ ಡೂಯಿಂಗ್ ಲೈಕ್ ದಟ್, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಎಸ್, ಸೊ ಗೊತ್ತಿರಲಿ ಯಾಕೆ ಹಾಗೆ ಮಾಡ್ತಿದ್ದಾರೆ ಅಂದ್ರೆ ಇಂಡಿಯಾ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಸೊ ಡೆಮೋಕ್ರಸಿಯಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇವನ್ ಯು ಕ್ಯಾನ್ ಟ್ವೀಟ್ ಡೈರೆಕ್ಟ್ಲಿ ಟು ದಿ ಪ್ರೈಮ್ ಮಿನಿಸ್ಟರ್, even you can criticize him because ನಮಗೆ ಗೊತ್ತಿದೆ Article 19 and even the Article 21, because Article 21 doesn't have any scope, ಯಾವುದೇ ಲಿಮಿಟೇಷನ್ ಇಲ್ಲ. ಇವನ್ ಪುಟ್ಟಸ್ವಾಮಿ ಕೇಸ್ ಬಂದ ಮೇಲೆ ಅಂದ್ರು 21 ನಲ್ಲಿ ಅವ್ರು ಏನ್ ಮಾಡ್ತಾರೆ ಅದೇ 21 ಆಗಿ ಹೋಗಿದೆ. ಸೊ ಹಾಗಾಗಿ ಬಿಕಾಸ್ ಆಫ್ ದಟ್ ರೀಸನ್ ರೈಟ್ ಫಂಡಮೆಂಟಲ್ ಡ್ಯೂಟೀಸ್ಗೂ ಮತ್ತು ಫಂಡಮೆಂಟಲ್ ರೈಟ್ಸ್ಗೂ ಕಂಪೇರ್ ಮಾಡಿದಾಗ ಫಂಡಮೆಂಟಲ್ ರೈಟ್ಸ್ ಆರ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಇನ್ ದ ಡೆಮೋಕ್ರಸಿ ಕಂಪೇರ್ ಟು ದಿ ಫಂಡಮೆಂಟಲ್ ಡ್ಯೂಟೀಸ್. So because fundamental rights get violate other directly, you can directly go to where Supreme Court with a special tools called Article 32 and Article 226. So, but fundamental duty, yes, they are enforceable by law, but they are not that like justifiable. ಅಥವಾ justifiable ಅಲ್ಲವು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಬಟ್ ಏನಿಲ್ಲ, ಬಟ್ ಅದೇ ಹೇಳ್ತಾರೆ ಫಂಡಮೆಂಟಲ್ ರೈಟ್ಸ್ ಮತ್ತು ಇಫ್ ಯು ವಾಂಟ್ ರೈಟ್ಸ್ ಯು ಮಸ್ಟ್ ರೆಸ್ಪೆಕ್ಟ್ ದಿ ಲ್ಯಾಂಡ್. ಕರೆಕ್ಟ್? ಹಾಗಾಗಿ ನಾವು ಆಕ್ಚುಲಿ ಸಪರೇಟ್ ಆಗಿ ಹೇಳ್ಬಾರ್ದು. ಫಂಡಮೆಂಟಲ್ ರೈಟ್ಸ್ ಮತ್ತು ಫಂಡಮೆಂಟಲ್ ಡ್ಯೂಟೀಸ್ ಆರ್ ಇನ್ಸೆಪರಬಲ್ ಇನ್ ನೇಚರ್ ಅಂತ ಹೇಳ್ತೀವಿ. ಬಿಕಾಸ್ ಒಂದು ಬೇಕಂದ್ರೆ ಒಂದು ನೀನು ರೆಸ್ಪೆಕ್ಟ್ ಮಾಡಲೇಬೇಕು, ರೈಟ್. ರಾಷ್ಟ್ರವನ್ನ ಸಪೋರ್ಟ್ ಮಾಡಿದ್ರೆ ಮಾತ್ರ ರಾಷ್ಟ್ರದಲ್ಲಿ ಏನ್ ಸಿಗುತ್ತೆ ಅದನ್ನ ಯು ನೀಡ್ ಟು ಕನ್ಸ್ಯೂಮ್, ಅದರ್ವೈಸ್ ಯು ಡೋಂಟ್ ಹ್ಯಾವ್ ಎನಿ ಡಿಸರ್ವ್ನೆಸ್ ಅಂತ. ಸೊ ಹಾಗಾಗಿ ಫಂಡಮೆಂಟಲ್ ರೈಟ್ಸ್ ಮತ್ತು ಫಂಡಮೆಂಟಲ್ ಡ್ಯೂಟೀಸ್ ಆರ್ ಇನ್ಸೆಪರಬಲ್. ಇದು ಕೂಡ UPSC ಯಲ್ಲಿ 2017 ಪ್ರಿಲಿಮ್ಸ್ ಕ್ವಶನ್. ಫಂಡಮೆಂಟಲ್ ಡ್ಯೂಟೀಸ್ ಆರ್ ಸಪರೇಟಬಲ್, ಇನ್ಸಪರೇಟಬಲ್. ಸೊ ಲೈಕ್ ದಿಸ್ ಆಪ್ಷನ್ಸ್ ಇತ್ತಲ್ಲಿ. ಸೊ ಇಟ್ ಇಸ್ ಇನ್ಸೆಪರೇಬಲ್ ಅಂತ ಗೊತ್ತಿರಲಿ. ಸೊ ಹಾಗಿದ್ಮೇಲೆ ಗೊತ್ತಿರಲಿ. ಸೊ ಯಾವ್ದ್ರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂದ್ರೆ, ಸೊ ನಮಗೆ ಗೊತ್ತಿದೆ 51K ಅಂತ ಏನು ಹೇಳ್ತೀವಿ, ರೈಟ್. ಬಿಕಾಸ್ K ಪಾರ್ಟ್ ಸಬ್ ಪಾರ್ಟ್ ಅಂತ ಕರಿಬಹುದು, ರೈಟ್. ಎಕ್ಸಾಕ್ಟ್ಲಿ ಪಾರ್ಟ್. ಸೊ ಪಾರ್ಟ್ 4A ಐ ಥಿಂಕ್
ಅದರಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಈ ಫಂಡಮೆಂಟಲ್ ಡ್ಯೂಟೀಸನ್ನು ಆ್ಯಡ್ ಮಾಡಿದೆ. 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ ಅಂತಕ್ಕಂಥದ್ದು ಸೊ ನಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ನೆಕ್ಸ್ಟು ಎಜುಕೇಷನ್ ಏನಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್? ನಿಮಗೆ ಗೊತ್ತಿರಬೇಕು. ಮೋಹಿನಿ ಜೈನ್ ಕೇಸ್ ಮರೀಬಾರ್ದು ನೀವು. ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಕೇಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಲೇಟೆಡ್ ಟು ಎಜುಕೇಷನ್. ಅದೇ ರೀತಿ ಉನ್ನಿ ಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಉನ್ನಿ ಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಕೇಸ್ ಕೂಡ ವೆರಿ ಇಂಪಾರ್ಟೆಂಟ್, ರೈಟ್? ಇನ್ ದಿಸ್ ಓಕೆ ಅದು ಆರ್ಟಿಕಲ್ 21A ಇದೆ ಅಲ್ವಾ? ಬಿಕಾಸ್ ಕೇನು ಅದೇ ಅಲ್ವಾ, ಸಮ್ ವಾಟ್ ರಿಲೇಟೆಡ್. ಹಾಗಾಗಿ ಅದು 21A ಅನ್ನು ಕೂಡ ಅದೇ ಹೇಳುತ್ತೆ. ಸೊ ಗೊತ್ತಿರಬೇಕು. ಸೊ ನೆಕ್ಸ್ಟ್ ನೋಡೋಣ. ಹಾಗಿದ್ರೆ ಹೂ ಅಮಂಗ್ ದ ಫಾಲೋವಿಂಗ್ ಕ್ಯಾನ್ ಅಬಾಲಿಷ್ ಅ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ? ನಮಗೆ ಗೊತ್ತಿದೆ, ರೈಟ್? ಆರ್ಟಿಕಲ್ ಸೊ 1 is talks about what? ಆರ್ಟಿಕಲ್ 1 ಏನು ಹೇಳುತ್ತೆ? ದೇರ್ ಶಾಲ್ ಬಿ ಇಂಡಿಯಾ ಒಂದು ನೇಮ್ ಇರಬೇಕು ಅಂತ ಹೇಳ್ತಾರೆ. 2 ಏನು ಹೇಳುತ್ತೆ? ಪಾರ್ಲಿಮೆಂಟ್ ಹ್ಯಾಸ್ ಅ ಪವರ್. ಯಾವುದಕ್ಕೆ? ಯಾವುದೇ ಒಂದು ಸ್ಟೇಟ್ ಅನ್ನು ಇಟ್ ಕ್ಯಾನ್ ಡಿಸ್ಇಂಟಿಗ್ರೇಟ್ ಮಾಡ್ಬೋದು ಅಥವಾ ಇಂಟಿಗ್ರೇಟ್ ಮಾಡ್ಬೋದು ಅಂತ ಹೇಳುತ್ತೆ. ಆರ್ಟಿಕಲ್ 3 ಏನು ಹೇಳುತ್ತೆ? ವಿತೌಟ್ ಕನ್ಸೆಂಟ್ ಆಫ್ ದಿ ಸ್ಟೇಟ್ ಬಟ್ ಪ್ರಯರ್ ರೆಕಮೆಂಡೇಶನ್ ಆಫ್ ಪ್ರೆಸಿಡೆಂಟ್ ಅಂತ ಹೇಳಿ ಕರೆಯುತ್ತೆ. ಸೊ ಹಾಗಾಗಿ ಇಲ್ಲಿ ಯಾರಿಗೆ ಆ ಪವರ್ ಇದೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಇಟ್ ಹ್ಯಾಸ್ ನಮ್ಮ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಅಂದ್ರೆ ನಮಗೆ ಗೊತ್ತಿದೆ, ರೈಟ್? ಪಾರ್ಲಿಮೆಂಟ್ ಮೀನ್ಸ್ ಆಕ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಪಾರ್ಲಿಮೆಂಟ್ ಅಂದ್ರೆ ಏನು? ಇಲ್ಲಿ ಆಕ್ಟ್. ಹಾಗೆ ಒಂದು ಆಕ್ಟ್ ಪಾಸ್ ಆಗಬೇಕು ಅಂದ್ರೆ ಇದರ್ ಲೋಕಸಭಾ ಬೇಕು, ರೈಟ್? ಪ್ಲಸ್ ರಾಜ್ಯಸಭಾ ಬೇಕು, ಪ್ಲಸ್ ಇದಕ್ಕೆ ಪ್ರೆಸಿಡೆಂಟ್ ಬೇಕಲ್ವಾ? ಸೊ ಹಾಗಾಗಿ ಸೊ ಆಕ್ಟ್ ಈಸ್ ನಥಿಂಗ್ ಬಟ್ ಎ ಪಾರ್ಲಿಮೆಂಟ್. ಸಂಸತ್ ತರದಲ್ವಾ ಕಾನೂನನ್ನು? ಹೌದು, ಕಾನೂನಾಗಿ ಬರಬೇಕು ಅಂದ್ರೆ ಯಾರ್ಯಾರ ರೂಲ್ ಇಂಪಾರ್ಟೆಂಟ್ ಇದೆ? ಲೋಕಸಭಾ, ರಾಜ್ಯಸಭಾ ಮತ್ತು ಪ್ರೆಸಿಡೆಂಟ್. ಒಂದು ಪಾರ್ಲಿಮೆಂಟ್ ಅಂತ ಅಂದ್ರೆ ಇವ್ರು 3 ಜನನ ಸೇರಿ ನಾವು ಏನಂತ ಕರಿತೀವಿ? ಸಂಸತ್ತು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಕೇಳಿದ್ರೆ ಅವರು ಫಂಡಮೆಂಟಲ್ ಏನಿದೆ ಅಲ್ವಾ, ಆ ಫಂಡಮೆಂಟಲ್ ರೈಟ್ಸ್ DPSP ಬಿಟ್ರೆ ಫಂಡಮೆಂಟಲ್ ಡ್ಯೂಟೀಸ್ ಅದು ಒಂದು ಬಿಟ್ರೆ ಪಾರ್ಲಿಮೆಂಟ್ ಬಗ್ಗೆ ತುಂಬಾ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅಲ್ಲಿ ಡಿಫ್ರೆಂಟ್ ಟೂಲ್ಸ್ ಇದೆ, ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆ, ರೈಟ್? ರೆಸಲ್ಯೂಷನ್ಸ್ ಅಂದ್ರೆ ಏನು, ಮೋಷನ್ಸ್ ಅಂದ್ರೆ ಏನು, ಯು ಮಸ್ಟ್ ನೋ ದಿ ಡಿಫರೆನ್ಸಸ್, ರೈಟ್? ಸೊ ಹಾಗೆ ಆ ಥರ ಟೂಲ್ಸ್ ಡಿಫ್ರೆಂಟ್ ಟೂಲ್ಸ್ ಇದೆ ಅಲ್ಲಿ. ಸೊ ನೋಡಬೇಕು ಸಿಟ್ಟಿಂಗ್ಸ್ಗೂ ಮತ್ತು ಸೆಷನ್ಸ್ಗೂ ಏನು ಡಿಫ್ರೆನ್ಸ್ ಇದೆ, ರೈಟ್? ಇವೆಲ್ಲವನ್ನ ನೀವು ನೋಡ್ಕೋಬೇಕಾಗ್ತದೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ 73rd Amendment Act of 1992 amended which of the following article, right? ಸೊ ನಮಗೆ ಗೊತ್ತಿದೆ, ರೈಟ್? 73rd and 74th. ಸೊ ಅರ್ಲಿಯರ್ ಪಂಚಾಯತಿ ಇತ್ತು ಅಂತ ನಮಗೆ ಗೊತ್ತಿದೆ. ಅರ್ಲಿಯರ್ 40 ಆರ್ಟಿಕಲ್ ಇತ್ತು, ರೈಟ್? ಆರ್ಟಿಕಲ್ 40 is DPSP ಏನು ಹೇಳಿದೆ? ಸೊ ಪೀಪಲ್ ದ ಸ್ಟೇಟ್ ಹ್ಯಾಸ್ ಟು ಎನ್ಶೋರ್ ದಿ ಲೋಕಲ್ ಗವರ್ನಮೆಂಟ್ಸ್ ಅನ್ನ ಎನ್ಶೋರ್ ಮಾಡ್ಬೇಕಂತ ಹೇಳುತ್ತೆ. ಮೀನ್ಸ್ ಆರ್ಟಿಕಲ್ 40. ಬಟ್ LM ಸಿಂಘ್ವಿ ಕಮಿಟಿ ಏನು ಹೇಳಿತ್ತು ಅಂದ್ರೆ ಓಕೆ ಕಾನ್ಸ್ಟಿಟ್ಯೂಷನಲೈಸ್ ಮಾಡಬೇಕು ಅಂತ ಗೊತ್ತಿದೆ, ರೈಟ್? ತುಂಬಾ ಜನ ಟ್ರೈ ಮಾಡ್ತಾರೆ. 64th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ನಮ್ಮ ರಾಜೀವ್ ಗಾಂಧಿ ಅವರು ಟ್ರೈ ಮಾಡಿದ್ರು, ಬಟ್ ಫೇಲ್ಡ್. VP ಸಿಂಗ್ ಗವರ್ನಮೆಂಟ್ ಫೇಲ್ ಆಗ್ತದೆ. ಫೈನಲಿ ನಮ್ಮ ನರಸಿಂಹರಾವ್ ಗವರ್ನಮೆಂಟ್ 73rd ಅಮೆಂಡ್ಮೆಂಟ್ ಮುಖಾಂತರ 40 ಅಮೆಂಡ್ ಮಾಡ್ತಾರೆ. ಸೊ ಅವು ಎರಡು ಇಂಪಾರ್ಟೆಂಟ್. 73rd ಮತ್ತು 74th ಏನಿದೆ ಆ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್ಸ್. ನೆಕ್ಸ್ಟ್, ವಿಚ್ ಆರ್ ದ ಫಾಲೋವಿಂಗ್ ರಿಟ್ಸ್ ಎಕ್ಸಾಮೈನ್ಸ್ ದಿ ಫಂಕ್ಷನಿಂಗ್ ಆಫ್ ಅ ಸಬಾರ್ಡಿನೇಟ್ ಕೋರ್ಸ್? ನಮ್ಗೆ ಗೊತ್ತಿದೆ ಇಲ್ಲಿ, ರೈಟ್? ರಿಟ್ಸ್. ದ ರಿಟ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಪ್ರಿರೋಗೇಟಿವ್ಸ್ ಅಂತ ಹೇಳಿ. ಪ್ರಿರೋಗೇಟಿವ್ಸ್ ಅಂದ್ರೆ ದ ಆರ್ಡರ್ಸ್ ಗಿವನ್ ಬೈ ದಿ ಹೈಯರ್ ಕೋರ್ಟ್. ಇವೆಲ್ಲವೂ ಕೂಡ ಆರ್ಡರ್ ಗಿವನ್ ಬೈ ದಿ ಹೈಯರ್ ಕೋರ್ಟ್. ದಟ್ ಮೀನ್ಸ್ ಇದರ್ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಟು ಅದರ್ಸ್. ಒಂದು ಸಬಾರ್ಡಿನೇಟ್ ಕೋರ್ಟ್ ಇರ್ಬೋದು, ಕೆಲವೊಂದು ಸಾರಿ ಪೊಲೀಸ್ ಮತ್ಲಬ್ ಇಂಡಿವಿಜುವಲ್ಗೆ ಇರ್ಬೋದು, ಒಂದೊಂದು ಸಾರಿ ಪ್ರೈವೇಟ್ನವ್ರಿಗೂ ಕೂಡ ಕೊಡ್ತಿರ್ತಾರೆ, ರೈಟ್? ಸೊ ದಟ್ ಮೀನ್ಸ್ ದೀಸ್ ಆರ್ ದಿ ಆರ್ಡರ್ಸ್. ರಿಟ್ಸ್ ಇಸ್ ನಥಿಂಗ್ ಇಸ್ ಈಕ್ವಲ್ ಟು ಪ್ರಿರೋಗೇಟಿವ್ಸ್ ಅಥವಾ ಆರ್ಡರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡಿದ್ರೆ 2 ಬರುತ್ತೆ, ಒಂದು ಸರ್ಶಿಯೋರರಿ, ಇನ್ನೊಂದು ಪ್ರಾಹಿಬಿಷನ್ ಅಂತ ಏನು ಬರ್ತವೆ. ಸೊ ದೀಸ್ ಆರ್ ದಿ ಹೈಯರ್ ಕೋರ್ಟ್ಸ್, ಬೀಟ್ ಸುಪ್ರೀಂ ಕೋರ್ಟ್ ಅಂಡ್ ದ ಹೈ ಕೋರ್ಟ್, ದೀಸ್ ಆರ್ ಆಕ್ಚುಲಿ ಇಶ್ಯೂ ಏನನ್ನ ಆರ್ಡರ್ಸ್ ಅನ್ನ ಕೊಡ್ತಾರೆ, ರೈಟ್? ವೆನ್ ಎವರ್ ದೇ ಆಕ್ಟ್ ಲೈಕ್ ವೆನ್ ದೇ ಆರ್ ಆಕ್ಚುಲಿ ಆಕ್ಟೆಡ್ ಔಟ್ ಆಫ್ ದೇರ್ ಲಿಮಿಟೆಡ್ ಪವರ್ಸ್, ರೈಟ್? ಸೊ ಪವರ್ಸ್ಗಿಂತ ಜಾಸ್ತಿ ಏನಾದರೂ ಆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಅವಾಗ ದೇ ಕ್ಯಾನ್ ಯೂಸ್ ದಿ ಸರ್ಶಿಯೋರರಿ ಎಂದು ಪ್ರಾಹಿಬಿಷನ್ ಅಂತ ಹೇಳಿ ನಾವು ಕರಿತೀವಿ. ಸೊ ರೈಟ್, ಸೊ ಗೊತ್ತಿರಬೇಕು, ಅರ್ಥ ಆಯ್ತಾ? ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತ ಅಂದಾಗ ಸರ್ಶಿಯೋರರಿ. ಸೊ ವಿಚ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ಆಸ್ ಅ ಮ್ಯಾಗ್ನಾ ಕಾರ್ಟಾ? ಗೊತ್ತಿರಬೇಕು. ದಿಸ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್, ರೈಟ್? ಮ್ಯಾಗ್ನಾ ಕಾರ್ಟಾ ಅಂತ ನಾವು ಯಾವ್ದು ಕರಿತೀವಿ, ರೈಟ್? ನಿಮಗೆ ಗೊತ್ತಿದೆ ವೈ ಇಟ್ ಈಸ್ ಮ್ಯಾಗ್ನಾ ಕಾರ್ಟಾ? ನಾನು ಹೇಳಿದೆ ಡೆಮಾಕ್ರಸಿ ಎಲ್ಲಿರುತ್ತೋ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇರಲೇಬೇಕು, ಇದ್ದೇ ಇರುತ್ತೆ. ಹಾಗಾಗಿ ಜಗತ್ತಿನ ಮೊದಲ ಡೆಮೊಕ್ರೆಟಿಕ್ ಕಂಟ್ರಿ ಯಾವುದಪ್ಪ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನಿಮಗೆ ಗೊತ್ತಿದೆ ಅಮೇರಿಕಾದಲ್ಲಿ, ರೈಟ್, ಇಂಡಿಪೆಂಡೆನ್ಸ್ ಆಗ್ತದೆ. ಸೊ ಇಂಡಿಪೆಂಡೆನ್ಸ್ ಆದ ನಂತರ ದೇ ಹ್ಯಾವ್ ಎಸ್ಟಾಬ್ಲಿಷ್ ದರ್ ಓನ್ ಕಾನ್ಸ್ಟಿಟ್ಯೂಷನ್. ಅವಾಗ ಪಾರ್ಟ್ 3 ಏನಿದೆ ಅವ್ರದ್ದು ಡೈರೆಕ್ಟ್ಲಿ ದೇ ಅಡಾಪ್ಟೆಡ್ ಲೈಕ್ ಎ
Magna Carta. That means the very essential anta heli for an individual liberty or personality development ಗೆ very core, they are very foundational anta heli ಕರಿತೀವಿ. Right, ಅವಕ್ಕೆ ನಾವು ಎಂತ ಕರಿತೀವಿ? Magna Carta. So Magna Cartas are nothing but these are the fundamental rights. ಗೊತ್ತಿರಬೇಕು ನಿಮಗೆ ಯಾವ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನ ಫಂಡಮೆಂಟಲ್ ರೈಟ್ಸ್ ಬೇಕು ಅಂತ ಹೇಳಿತ್ತು? ಎನಿ ಐಡಿಯಾ? ಯಾವ ಸಂವಿಧಾನ, ಯಾವ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನ ಅದು? ಎನಿ ಐಡಿಯಾ? No, I am not asking article, I am asking the session of Indian National Congress which was supported for the fundamental rights. Any idea ಯಾವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದು? Yes, anybody? Very good. Very good. It is Karachi session of Indian National Congress which was presided by ಯಾರು? ಶ್ರೀ ಸರ್ದಾರ್ ವಲ್ಲಭಾಯಿ ಪಟೇಲ್ ಜಿ. ಸೊ ಅಗೈನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿ ಪರ್ಸ್ಪೆಕ್ಟಿವ್ ಆಫ್ ಫಂಡಮೆಂಟಲ್ ರೈಟ್ಸ್, ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಹಾಗೆ ಪಾರ್ಟ್ 3 ಉತ್ತರ ಇದು. ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಡ್ ದಿ ರೈಟ್ ಟು ಫಾರ್ಮ್ ಕೋಆಪರೇಟಿವ್ ಸೆಕ್ಷನ್? ಮತ್ಲಬ್ ಓಕೆ, ಇಟ್ ಈಸ್ ಅಗೈನ್ ನಮಗೆಲ್ಲ ಗೊತ್ತಿದೆ, ರೈಟ್? ಇಟ್ ಹ್ಯಾಸ್ ಅ ಮೆನಿ, ಒಂದು ವೇಳೆ DPSP ಕೂಡ ಇದೆ ಇದ್ರ ಬಗ್ಗೆ, ಕರೆಕ್ಟ್? ಕೋಆಪರೇಟಿವ್ ಮೀನ್ಸ್ 43B ಕೂಡ ಏನ್ ಹೇಳುತ್ತೆ? ಕೋಆಪರೇಟಿವ್ ಸೊಸೈಟೀಸ್. ಜೊತೆಗೆ 97 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನ್ ಹೇಳುತ್ತೆ? ಅದು ಕೂಡ ಕೋಆಪರೇಟಿವ್ ಸೊಸೈಟೀಸ್, ರೈಟ್? ಸೊ ಅದೇ ತರ 19, ರೈಟ್? ನಮ್ಗೆ ಗೊತ್ತಿದೆ ಆರ್ಟಿಕಲ್, ಯಾವ ಆರ್ಟಿಕಲ್ ಅಪ್ಪ ಅದು? ಆರ್ಟಿಕಲ್ 19, ರೈಟ್? ಸಬ್ ಕ್ಲಾಸ್ 1, ರೈಟ್? ಸಬ್ ಕ್ಲಾಸ್ C ಅಂತ ಗೊತ್ತಿದೆ, ರೈಟ್? ABC ಅಲ್ಲಿ C ನಮಗೆ ಗೊತ್ತಿರಬೇಕು, ಕರೆಕ್ಟಾ? ಸೊ ಯೂನಿಯನ್ಸ್ ಅನ್ನ ಸೊ ಫಾರ್ಮ್ ಮಾಡ್ತಕ್ಕಂಥದ್ದು ಯಾವ ಆರ್ಟಿಕಲ್ ಇದೆ? 19(1) ಸಬ್ ಕ್ಲಾಸ್ C, ಒಂದರಲ್ಲಿ ಸಬ್ ಕ್ಲಾಸು, ರೈಟ್? ಸೊ ಹಾಗಾಗಿ ಗೊತ್ತಿರಬೇಕು. ಅದೇ ರೀತಿ ಎನಿ ಐಡಿಯಾ ಅಬೌಟ್ ಆರ್ಟಿಕಲ್ 19 ಸಬ್ ಕ್ಲಾಸ್ 2? No, B is nothing but to assemble, right? To assemble the people. Okay, you are talking about, okay, you are talking about B answer, okay. Yes. ಸೊ ಮಾಡ್ತಕ್ಕಂಥದ್ದು ಯಾವುದದು? ಅಸೆಂಬಲ್ ಅಂತ ಅನ್ನೋದು B, C ಇದು 2. ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಏನ್ ಹೇಳುತ್ತೆ? ಎನಿ ಐಡಿಯಾ? ನೋ. ನೋಡಿ, ಆರ್ಟಿಕಲ್ 1 ನಲ್ಲಿ ಡೋಂಟ್ ಕನ್ಫ್ಯೂಸ್ ಹಿಯರ್. ಆರ್ಟಿಕಲ್ 19 ಏನಿದೆ ಅಲ್ರಪ್ಪ, ಇದರಲ್ಲಿ ಒಂದರಲ್ಲಿ A, B, C, D, ರೈಟ್? E, F ಅನ್ನ ತೆಗೆದುಬಿಟ್ಟಿದೀವಿ ಈಗ. ಸೊ G ಅಂತ ಹೇಳಿ ಇರೋದು. ಬಟ್ 19(2) ಬೇರೆ, 19 ಸಬ್ ಕ್ಲಾಸ್ 2 ಇಸ್ ಡಿಫ್ರೆಂಟ್. ಏನು 2 ಏನ್ ಹೇಳುತ್ತೆ? 1 ಅನ್ನ ಕ್ಯಾನ್ ಬಿ ರಿಮೂವ್ಡ್ ಆನ್ ಸಮ್ ಕಂಡೀಷನ್ಸ್ ಅಂತ. ಯಾಕೆ ಹೇಳಿ? ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್ ಇನ್ ನೇಚರ್, ದೇ ಆರ್ ನಾಟ್ ಪರ್ಮನೆಂಟ್, ರೈಟ್? ದೇ ಕ್ಯಾನ್ ಬಿ ಟೇಕನ್ ಅವೇ, ದೇ ಕ್ಯಾನ್ ಬಿ ಅಬ್ರಿಜ್ಡ್ ಅಟ್ ಎನಿ ಟೈಮ್ ಬೈ ದಿ ಪಾರ್ಲಿಮೆಂಟ್ ಅಂಡರ್ ಸಮ್ ಕಂಡೀಷನ್ಸ್. ಎಸ್ ಆರ್ ನೋ? ರೈಟ್? ಕೇಶವಾನಂದ ಭಾರತಿ ಕೇಸಲ್ಲಿ ಏನ್ ಹೇಳಿದ್ದಾರೆ? ರೈಟ್? ದೇ ಆರ್ ಟೋಲ್ಡ್ ದಟ್ ಒನ್ ಪಾರ್ಲಿಮೆಂಟ್ ಹ್ಯಾಸ್ ಅ ರೈಟ್ ಟು ಟೇಕನ್ ಅವೇ ಎನಿ ಫಂಡಮೆಂಟಲ್ ರೈಟ್ ಬಟ್ ಸಮ್ ಕಂಡೀಷನ್ಸ್. ಕರೆಕ್ಟ್? ದಟ್ಸ್ ಕಾಲ್ಡ್ ದ ಬೇಸಿಕ್ ಸ್ಟ್ರಕ್ಚರ್. ಓಕೆ, ಸೊ ಗೊತ್ತಿರಬೇಕು, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡೋಣ ಹಾಗಿದ್ರೆ. ಸೊ ಆರ್ಟಿಕಲ್ 19 ಇಸ್ ದ ಆನ್ಸರ್. ನೆಕ್ಸ್ಟ್ 17. Which of the article of the Constitution of India and safeguard one's right to marry the person of one's choice? As I told you, ಯಾವಾಗ ಜಸ್ಟಿಸ್ ಪುಟ್ಟಸ್ವಾಮಿ ಕೇಸ್ ಬಂತು, ನಾಳೆ ಕೇಳ್ಬೋದು ಜಸ್ಟಿಸ್ ಪುಟ್ಟಸ್ವಾಮಿ ಕೇಸ್ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ, ಇಟ್ ಈಸ್ ರಿಲೇಟೆಡ್ ಟು ರೈಟ್ ಟು ಪ್ರೈವಸಿ. ಅರ್ಥಾತ್ ರೈಟ್ ಟು ಪ್ರೈವಸಿ ಶುಡ್ ಬಿ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಕರೀತಾರೆ. ಸೊ ಏನು ಪ್ರೈವಸಿಗೆ ದೆರ್ ಇಸ್ ನೋ ಪ್ರಾಪರ್ ಡೆಫಿನಿಷನ್. ಸೊ ಪ್ರೈವಸಿ ಇಲ್ಲಿವರೆಗೂ they don't have proper definition. Even Supreme Court failed to give the definition to the privacy. ಸೊ ಹಾಗಾಗಿ ಯಾವುದಾದ್ರೂ ಆರ್ಟಿಕಲ್ 21 ನಲ್ಲಿ ಬಿಕಾಸ್ ದ ಲಿಮಿಟೇಷನ್ ಸ್ಕೋಪ್ ಏನಾಯಿತು ಅಂತ ಅಂದಾಗ ಬಿಕಾಸ್ ಆಫ್ ಜಸ್ಟಿಸ್ ಪುಟ್ಟಸ್ವಾಮಿ ಕೇಸಿಂದ ಇಟ್ ಹ್ಯಾಸ್ ಎಕ್ಸ್ಟೆಂಡೆಡ್, ಜಾಸ್ತಿ ಆಗಿಬಿಟ್ಟಿದೆ ಈಗ. ಹಾಗಾಗಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಇರಲಿ, ದ ಪರ್ಸನ್ ಆಫ್ ಒನ್ಸ್ ವಿಶ್ ಇಂದ ಏನು ಚಾಯ್ಸ್ ಇಂದ ಮದುವೆ ಆಗ್ತಾನೆ, ವಿಶ್ ಇಂದ ಏನು ಮದುವೆ ಆಗ್ತಾನೆ, ಅದು ಕೂಡ ಏನಾಗಿ ಬರುತ್ತೆ? ರೈಟ್ ಟು
ಪ್ರೈವಸಿ ಅಂಡರ್ ಆರ್ಟಿಕಲ್ 21 ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಉತ್ತರ ಏನಾಗಿದ್ರೆ ಆರ್ಟಿಕಲ್ 21. ಸೊ ಯಾವುದೇ ಬರಲಿ ಯು ಕ್ಯಾನ್ ಸೇ ಇಟ್ ಶುಡ್ ಬಿ ಇನ್ ದಿ ಆರ್ಟಿಕಲ್ 21 ಗೊತ್ತಿರಬೇಕು. ಓಕೆ, ಸೊ ಕೇಸಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ರೆಸ್ಪೆಕ್ಟ್ ಟು ದಿ ಆರ್ಟಿಕಲ್ 21, isn't it? ಸೊ ನಿಮಗೆ ಗೊತ್ತಿರಬೇಕು ಆರ್ಟಿಕಲ್ 21 ರಿಲೇಟೆಡ್ ಕೇಸಸ್, ಗೋಪಾಲನ್ ಕೇಸ್ ವೆರಿ ಇಂಪಾರ್ಟೆಂಟು, ಜೊತೆಗೆ ಮೇನಕಾ ಗಾಂಧಿ ಕೇಸ್ ವೆರಿ ಇಂಪಾರ್ಟೆಂಟು, ರೈಟ್. ಮೇನಕಾ ಗಾಂಧಿ ಕೇಸ್ ಅಗೇನ್ ಗೇಮ್ ಚೇಂಜರ್ ಅಂತ ಕರಿತೀವಿ ಫಂಡಮೆಂಟಲ್ ರೈಟ್ಸ್ನ ಆರ್ಟಿಕಲ್ 21ಗೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನೋಡ್ಕೋಬೇಕು ಅದೇನಂತ ಹೇಳಿ. ನೆಕ್ಸ್ಟ್, ಟ್ಯಾಕ್ಸಸ್, tariffs and the fines are levied and collected and appropriated by the panchayats are under the. ಸೊ ಅಗೇನ್ ನೋಡಿ ನಾವು ಹೇಳಿದ್ವಿ ಲೋಕಲ್ ಸೆಲ್ಫ್ ಗವರ್ನಮೆಂಟ್ are very important because bottom up approach ಡೆವಲಪ್ಮೆಂಟ್ ಎಲ್ಲಿಂದ ಆಗಬೇಕದು, ರೈಟ್. ಇದ್ದವನು ಡೆವಲಪ್ ಆಗೋದಲ್ಲ, ಇಲ್ದವನು ಡೆವಲಪ್ ಆಗಬೇಕು. ದಟ್ ಮೀನ್ಸ್ ದಟ್ ಡೆವಲಪ್ಮೆಂಟ್ ಶುಡ್ ಬಿ ಫ್ರಮ್ ವೇರ್, ಫ್ರಮ್ ದಿ ಬಾಟಮ್ ಇನ್ ದ ಸೆನ್ಸ್ ವಿಲೇಜಸ್. ಹಾಗೆ ವಿಲೇಜಸ್ಗೆ ಒಂದು ಅಧಿಕಾರ ಕೊಡಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು PV ನರಸಿಂಹರಾವ್ ಗೌರ್ಮೆಂಟ್ ಮಾಡುತ್ತೆ, ನಮಗೆಲ್ಲ ಗೊತ್ತಿದೆ. ಸೊ ಅಲ್ಲಿ ಏನಾಯ್ತು, ಡಿಫ್ರೆಂಟ್ ಪ್ರಾವಿಷನ್ಸ್ ಅನ್ನ ಕೊಡ್ತಾರೆ. ಆ ಪ್ರಾವಿಷನ್ಸ್ ಯಾವುದು ಅಂತ ಅಂದ್ರೆ ಇಲ್ಲಿ ಅವ್ರಿಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಕ್ಕೆ 243H ಅಂತ ಹೇಳಿ, K is about elections ಅಂತ ಹೇಳಿ ನಾವು ಕರಿತೀವಿ. ಸೊ ಉತ್ತರ ಇಸ್ D. ಓಕೆ, ನೆಕ್ಸ್ಟ್, who of the following is a member of cabinet mission plan? This is again very important, right? Cabinet mission plan. Cabinet mission plan. ನೋಡಿ, ಕ್ಯಾಬಿನೆಟ್ ಮಿಷನ್ ಪ್ಲಾನ್ ವೈ ಏನಕ್ಕೆ ಬಂತಿದೋ? ಎಸ್, ಏನಕ್ಕೆ ಬಂತು? ಏನೇ ಐಡಿಯಾ? ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಉದ್ದೇಶ ಏನು? ವೆರಿ ಗುಡ್, ವೆರಿ ಗುಡ್. ಎಸ್, ಕ್ರಿಪ್ಸೋ, ಎಸ್, ಲಾರೆನ್ಸ್ ಪಾತಿಕ್ಕೋ ಮತ್ತು ಅಲೆಕ್ಸಾಂಡರ್. ಎಸ್, ದೀಸ್ ಆರ್ 3 ಪೀಪಲ್ ವರ್ ಆಕ್ಚುಲಿ ದಿ ಪಾರ್ಟ್ ಆಫ್ ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಉದ್ದೇಶ ಏನು ಅಂದ್ರೆ ಭಾರತಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯನ್ನು ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ. ಗೊತ್ತಿರಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಯಾವ್ದು ಬರುತ್ತೆ, ಅದಕ್ಕಿಂತ ಮುಂಚೆ ಕ್ರಿಪ್ಸ್ ಬರುತ್ತೆ, ಫೇಲ್ಡ್ ಆಗ್ತದೆ. ಅದಕ್ಕಿಂತ ಮುಂಚೆ ಆಗಸ್ಟ್ ಆಫರು, ಅದಕ್ಕಿಂತ ಮುಂಚೆ ಲಿನಿತ್ ಗೋ ಆಫರು, ರೈಟ್. ಅದಕ್ಕಿಂತ ಮುಂಚೆ ಡೆಲ್ಲಿ ಸ್ಟೇಟ್ಮೆಂಟ್ ಗಿಂತ ಬಿಫೋರು ದೀಪಾವಳಿ ಡೆಕ್ಲರೇಷನ್ ಗಿಂತ ಮುಂಚೆ ಜಿನ್ನಾ 14 ಪಾಯಿಂಟ್, ಅದಕ್ಕಿಂತ ಮುಂಚೆ ಡೆಲ್ಲಿ ಪ್ರಪೋಸಲ್ಸ್, ಇನ್ನು ಮಧ್ಯದಲ್ಲಿ ನೆಹರು ರಿಪೋರ್ಟ್ ಕೂಡ ಬರುತ್ತೆ. ಸೊ ನಮಗೆ ಗೊತ್ತಿರಬೇಕು. ಫೈನಲ್ ಆಗಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಬರುತ್ತೆ. ಎಸ್, ಅದರ ಮೆಂಬರ್ ಯಾರಾಗಿರ್ತವೆ? AV ಅಲೆಕ್ಸಾಂಡರ್ ಆಗಿರ್ತಾರೆ, ಒಬ್ರು ಕ್ರಿಪ್ಸ್ ಇರ್ತಾರೆ, ಇನ್ನೊಬ್ರು ಲಾರೆನ್ಸ್ ಪಾಥೆಕ್ ಅಂತ ಹೇಳಿ ಇರ್ತಾರೆ. ಸೊ ಆಗಲೇ ಆನ್ಸರ್ ಇಸ್ ಸಿ. ನೆಕ್ಸ್ಟ್ 20, ರೈಟ್ ಟು ಪ್ರೈವಸಿ ಕಮ್ಸ್ ಅಂಡರ್ ದ ವಿಚ್ ಆಫ್ ದಿ ಫಾಲೋವಿಂಗ್. ನೋಡಿ, ಅದನ್ನು ಅವಾಗಲೇ ನಾವು ಹೇಳ್ತಾ ಇದ್ವಿ. ರೈಟ್ ಟು ಪ್ರೈವಸಿ ಮೀನ್ಸ್, ಸೊ ಸುಪ್ರೀಂ ಕೋರ್ಟ್ ಇನ್ ಇಟ್ಸ್ ಯಾವುದು ನಮ್ಮ ಜಸ್ಟಿಸ್ ಪುಟ್ಟಸ್ವಾಮಿ ಮುಖದ್ದಮೆಯಲ್ಲಿ ಕೇಸಲ್ಲಿ ಏನಂತ ಹೇಳ್ಬಿಟ್ಟಿದ್ದಾರೆ ಅವರು, ದಟ್ ಶುಡ್ ಬಿ ಅಂಡರ್ ಆರ್ಟಿಕಲ್ 21. ಅರ್ಥ ಆಯ್ತಲ್ವ? ಸೊ ಹಾಗೆ ಆನ್ಸರ್ ಇಸ್ ಡಿ ಅಂತ ಹೇಳಿ ನೋಡೋಣ. ನೆಕ್ಸ್ಟ್ 21, ಸಪೋರ್ಟಿಂಗ್ ಸರ್ವಿಸಸ್ ಆಫ್ ಎಕೋಸಿಸ್ಟಮ್ ಆರ್. ನೋಡಿ, ಹಾಗೆಮೇಲೆ ನಾವು ಎಕೋಸಿಸ್ಟಮ್ ಅಂತ ಹೇಳಿ ಕರಿತೀವಿ, ರೈಟ್. So ecosystem means it's very important, right? It should consist of components of biotic and abiotic, right? It's a functional and structural role ಅನ್ನು ಕೊಡ್ತಕ್ಕಂಥದ್ದು ಎನ್ವಿರಾನ್ಮೆಂಟ್ ಗೆ, which gives functional and structural role to the environment. ಅದನ್ನ ನಾವು ಎಕೋಸಿಸ್ಟಮ್ ಅಂತ ಕರಿತೀವಿ. ಸೊ ಏನೇನು ಪ್ರೊವೈಡ್ ಮಾಡುತ್ತೆ, ಯಾವ್ಯಾವ ಸರ್ವಿಸಸ್ ಅನ್ನ ಅದು? ಎಸ್, ನೋಡೋಣ. ಏನ್ ಪ್ರೊವೈಡ್ ಮಾಡುತ್ತೆ? ಡೆಫಿನೆಟ್ಲಿ ವಾಟರ್ ಅನ್ನು ಪ್ರೊವೈಡ್ ಮಾಡ್ತದ, ಹ್ಯಾಬಿಟೇಟ್, ಎಸ್ ಅಬ್ವಿಯಸ್ಲಿ, ಅಂಡ್ ಸಾಯಿಲ್ ಫಾರ್ಮೇಶನ್. ಹಾಗೆ ಯು ಕ್ಯಾನ್ ಗೋ ವಿತ್ ಆಲ್. ಓಕೆ, ಆಲ್ ಅಂತ ಹೇಳ್ಬೋದು. An increase in the concentration of chemical pollutant in the body in living organism. ನೋಡಿ, ನಾವು ಓದ್ತೀವಿ, ರೈಟ್. ನಿಮ್ಗೆಲ್ಲ ಗೊತ್ತಿರಬೇಕು. ದೇರ್ ಆರ್ ವೆರಿ 2 ಇಂಪಾರ್ಟೆಂಟ್, ಆರ್ ವಿ ಕ್ಯಾನ್ ಸೇ ಕಾನ್ಫರೆನ್ಸ್ ಆಫ್ ಪ್ಲೆನಿಪೊಟೆನ್ಷಿಯರೀಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಓಕೆ, ಕಾನ್ಫರೆನ್ಸಸ್ ಆಫ್ ಪ್ಲೆನಿಪೊಟೆನ್ಷಿಯರೀಸ್ ಅಂತ ಹೇಳಿ ಕರಿತೀವಿ. ದೇರ್ ಆರ್ 3 ಇಂಪಾರ್ಟೆಂಟ್ ಸಚ್ ಕಾನ್ಫರೆನ್ಸಸ್. ಕಾನ್ಫರೆನ್ಸ್ ಆಫ್ ಪ್ಲೆನಿಪೊಟೆನ್ಷಿಯರೀಸ್ ಅಂತ ಹೇಳಿ ಕರಿತೀವಿ. 3 ಆರ್ ವೆರಿ ಇಂಪಾರ್ಟೆಂಟ್.
ಯಾಕೆ ಅಂತಂದ್ರೆ ಏನಾಗುತ್ತೆ ಅಂದರೆ ನಾವು ಏನೋ ಒಂದು ಪೆಸ್ಟಿಸೈಡ್ಸನ್ನು ಯೂಸ್ ಮಾಡ್ತೀವಿ ವೆಜಿಟೇಬಲ್ಸ್ಗೆ, ಆ ವೆಜಿಟೇಬಲ್ಸನ್ನು ವಿ ಕನ್ಸ್ಯೂಮ್, ರೈಟ್. ದಟ್ ಮೀನ್ಸ್ ಅದೇನಾಗುತ್ತೆ, ಫಸ್ಟು ಆ ಒಂದು ಆಹಾರದಲ್ಲಿ ಅಕ್ಯುಮುಲೇಟ್ ಆಗಿ, ರೈಟ್, ನಮ್ಮ ಮುಖಾಂತರ ಮ್ಯಾಗ್ನಿಫೈ ಆಗಿಬಿಡುತ್ತೆ, ರೈಟ್. ದೇರ್ ಆರ್ ಮೆನಿ such conventions or conferences to avoid this. ಯಾವ್ಯಾವ ಕನ್ವೆನ್ಷನ್ಸ್ ಆಗಿದ್ರೆ, ಯು ಕ್ಯಾನ್ ಸೇ ಸ್ಟಾಕ್ಹೋಮ್ ಕನ್ವೆನ್ಷನ್, ಬೆಸೆಲ್ ಕನ್ವೆನ್ಷನ್, ರೈಟ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು ಯಾವುದೋ ಸ್ಟಾಕ್ಹೋಮು, ಇನ್ನೊಂದು ಬೆಸೆಲ್ ಕನ್ವೆನ್ಷನ್, ರೈಟ್. So are very important conventions related to biomagnification, right. So ಆಗಿದ್ಮೇಲೆ ಇದಕ್ಕೆ ಉತ್ತರ ಏನಾಗಿರುತ್ತೆ, ಎ ಆಗಿರುತ್ತೆ. ಫಸ್ಟ್ ಅಕ್ಯುಮುಲೇಟ್ ಆಗೋದು, ಆಮೇಲೆ ಅಕ್ಯುಮುಲೇಟ್ ಆದ ನಂತರ ಮ್ಯಾಗ್ನಿಫೈ ಆಗೋದು, ಅದು ನಾವು ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಅದು ಮ್ಯಾಗ್ನಿಫೈ ಆಗಬೇಕಂದ್ರೆ ವಾಟರ್ ಸಾಲ್ಯೂಬಲ್ ಇರಬೇಕು, ಜೊತೆಗೆ ಇಟ್ ಶುಡ್ ಬಿ ಲಾಂಗ್ ಲಾಸ್ಟಿಂಗು, ಜೊತೆಗೆ ಮೊಬೈಲ್. ಈ 3 ಕ್ಯಾರೆಕ್ಟರ್ಸ್ ಇತ್ತು ಅಂದ್ರೆ ಅದು ಇಟ್ ವಿಲ್ ಗೋ ಡೈರೆಕ್ಟ್ಲಿ ಆಸ್ ಅ ಬಯೋ ಮ್ಯಾಗ್ನಿಫಿಕೇಶನ್. ದ ಲಾರ್ಜೆಸ್ಟ್ ಸೋರ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ಸು ನಮಗೆ ಗೊತ್ತಿದೆ. ಜಾಸ್ತಿ ಎಮಿಟರ್ ಯಾರು? ಎಸ್, ಥರ್ಮಲ್ ಪವರ್ ಸ್ಟೇಷನ್ನು, ರೈಟ್. ಹಾಗಾಗಿ ನಾವು ಏನಂತ ಪ್ಲಾನ್ ಹಾಕೊಂಡಿದ್ದೀವಿ, ನಿಮಗೆ ಗೊತ್ತಿರಬೇಕಲ್ವಾ, ಇದು ಏನಂತ ಪ್ಲಾನ್ ಹಾಕೊಂಡಿದ್ದೀವಿ, ರೈಟ್. ಇಂಡಿಯಾದ ನೆಟ್ ಝೀರೋ ಎಮಿಷನ್ ಬೈ ಯಾವಾಗಂತ ಹೇಳ್ಕೊಂಡಿದ್ದೀವಿ ನಾವು, ನೆಟ್ ಝೀರೋ ಬೈ. ನೋಡಿ, ಇದು ಕೂಡ ನಾಳೆ ಎಕ್ಸಾಮಲ್ಲಿ ಕ್ವಶನ್ ಆಗ್ಬೋದು. ಟಾರ್ಗೆಟ್ ಇಯರ್ ಯಾವ್ದು ನಮ್ಮದು? 2070. ನೆಟ್ ಝೀರೋ ಅಂದ್ರೆ ಏನಾಗಿದ್ರೆ, ನೆಟ್ ಝೀರೋ, ಎಸ್, ಎಕ್ಸಾಂಪಲ್ ಡಿ ಕೊಡ್ಬೋದು. ಎಸ್, ನೆಟ್ ಝೀರೋ ಯಾವಾಗ ಟಾರ್ಗೆಟ್ ಇಯರ್ ಕೇಳ್ಬೋದು ಎಕ್ಸಾಮಲ್ಲಿ, 2070 ಅಂತ ಹೇಳಿ ಗೊತ್ತಿರಬೇಕು. ಎಸ್, ಥರ್ಮಲ್ ಮೀನ್ಸ್ ಕೋಲ್. ಎಸ್, ನೋಡಿ, ಹಾಗಿದ್ರೆ ನೆಟ್ ಝೀರೋ ಅನ್ನು ನಾವು ಏನ್ ಮಾಡ್ಕೊಂಡಿದ್ವಿ, 2070. ಹಾಗ ನಿಮಗೆ ಗೊತ್ತಿರಬೇಕು, ರೈಟ್. ಇಂಡಿಯಾದ ಪಂಚಾಮೃತ್ಸ್, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಪಂಚಾಮೃತ್ಸ್ ಅಂತ ಹೇಳಿ ಕರಿತೀವಿ, ರೈಟ್. ಎಂತ ಕರಿತೀವಿ? ಓಕೆ, ಪಂಚಾಮೃತ್ಸ್ ಅಂತ ಹೇಳಿ ಕರಿತೀವಿ. ದ 5 targets which are taken by the government of India to be like a Indian to support its concept of India Pavilion ಅಂತ. ಸೊ ಇಂಡಿಯಾ ಪೆವಿಲಿಯನ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಭಾರತ ಸರ್ಕಾರದ, ಗೌರ್ಮೆಂಟ್ ಆಫ್ ಇಂಡಿಯಾದು. ಆ ಇಂಡಿಯಾ ಪೆವಿಲಿಯನ್ ನ ಸಪೋರ್ಟ್ ಮಾಡೋದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಈ ಪಂಚಾಮೃತ್ಸ್ ಅನ್ನ ತಗೋ ಬಂದಿದ್ದೀವಿ. ಅರ್ಥ ಆಯ್ತಲ್ವಾ? ಎಸ್, ಓಕೆ, ಗುಡ್. ನೆಟ್ ಝೀರೋ ಅಂದ್ರೆ ಏನು ಅಂದ್ರೆ, ವೆನ್ ದಿ ಕಾರ್ಬನ್ ಸಿಂಕ್ ಏನಿದೆ, ಕಾರ್ಬನ್ ಸಿಂಕ್ ಅಂದ್ರೆ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದು. ವೆನ್ ದಿ ಕಾರ್ಬನ್ ಸಿಂಕ್ ಬಿಕಮ್ಸ್ ಇಕ್ವಲೆಂಟ್ ಟು ದಿ ವಾಟ್, ಯಾವ್ದಕ್ಕೆ ಈಕ್ವಲ್ ಆಗೋದು? ಎಮಿಷನ್ಗೆ. ಅದಕ್ಕೆ ನೆಟ್ ಝೀರೋ ಅಂತ ಹೇಳಿ ಕರಿತೀವಿ. ನೋಡಿ, ಹಾಗಿದ್ಮೇಲೆ ಒಂದು ಎಮಿಷನ್ ಇದೆಪ್ಪ, ಇನ್ನೊಂದು ಅಬ್ಸಾರ್ಪ್ಷನ್ ಇದೆ, ಕರೆಕ್ಟಾ? ಈಕ್ವಲ್ ಆಗ್ತಕ್ಕಂಥದ್ದು, ಸಮ್ ವಾಟ್ ಈಕ್ವಲ್ ಆಗೋದು. ಅಥವಾ ಹಿಂಗಾದ್ರೆ ಸಮ್ ವಾಟ್ ಇಫ್ ಇಟ್ ಈಸ್ ಮೋರ್ ದೆನ್ ದಿಸ್ ಏನಂತ ಕರಿತೀವಿ ಇದಕ್ಕೆ ನಾವು? ಅಬ್ಸಾರ್ಪ್ಷನ್ಗಿಂತ ಎಮಿಷನ್ ಜಾಸ್ತಿ ಆದ್ರೆ, yes, what we call? ಒಂದು ವೇಳೆ ಎಮಿಷನ್ ಜಾಸ್ತಿ ಆಯ್ತಪ್ಪ, ಅದಕ್ಕೆ ಏನಂತ ಕರಿತೀವಿ? ಇಫ್ ಇ ಎಕ್ಸೀಸ್ ಎ, ಓಕೆ, ಪೊಲ್ಯೂಷನ್, ಫೈನ್. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಕಾರ್ಬನ್ ಡೆಟ್ ಅಂತ ಕರಿತೀವಿ. ಗೊತ್ತಿರಬೇಕು ಏನಂತ ಕರಿತೀವಿ ಇದಕ್ಕೆ? ಕಾರ್ಬನ್ ಡೆಟ್ ಅಂತ ಹೇಳಿ ಕರಿತೀವಿ. ಒಂದು ವೇಳೆ ಈ ರೈಟ್ ಎ ಇಫ್ ದ ಅಬ್ಸಾರ್ಪ್ಷನ್ ಮೋರ್ ದೆನ್ ದಿ ಎಮಿಷನ್ ಆದ್ರೆ, ಒಂದು ಅಬ್ಸಾರ್ಪ್ಷನ್ ಜಾಸ್ತಿ ಆದ್ರೆ ಕಂಪೇರ್ ಟು ಎಮಿಷನ್, ಅದಕ್ಕೆ ಏನಂತ ಕರಿತೀವಿ? ನೋ, ಕಾರ್ಬನ್ ಕ್ರೆಡಿಟ್ ಬೇರೆ ಇದೆ. ಕಾರ್ಬನ್ ಕ್ರೆಡಿಟ್ ಇಸ್ ಸಮಥಿಂಗ್ ಎಲ್ಸ್. ಕಾರ್ಬನ್ ಕ್ರೆಡಿಟ್ ಅನ್ನಲ್ಲ ಅದಕ್ಕೆ. ಕಾರ್ಬನ್ ಕ್ರೆಡಿಟ್ ಏನೋ ಮೀನಿಂಗೇ ಬೇರೆ ಅದು. ಆಯ್ತಾ? ನೋಡೋಣ, ಎಲ್ಲಾದ್ರೂ ಕ್ವಶನ್ ಅಲ್ಲಿ ಇದ್ರೆ ಹೇಳ್ತೀನಿ. ನೋ, ಕಾರ್ಬನ್ ಕ್ರೆಡಿಟ್ ಇಸ್ ಸಮಥಿಂಗ್ ಎಲ್ಸ್. ಇದಕ್ಕೆ ಏನ್ ಕರಿತೀವಿ? ಕಾರ್ಬನ್ ನೆಗೆಟಿವಿಟಿ ಅಂತ ಕರಿತೀವ್ರಿ. ಕಾರ್ಬನ್ ನೆಗೆಟಿವಿಟಿ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಕಾರ್ಬನ್ ನೆಗೆಟಿವಿಟಿ ಅಂತ ಹೇಳಿ ಕರಿತೀವ್ರಿ. ಕಾರ್ಬನ್ ನೆಗೆಟಿವಿಟಿ, ಕಾರ್ಬನ್ ಡೆಟ್. ಕಾರ್ಬನ್ ಕ್ರೆಡಿಟ್ ಸಮಥಿಂಗ್ ಎಲ್ಸ್, ಅದು ಬೇರೆ. ಕಾರ್ಬನ್ ಆಫ್ಸೆಟ್ ಇಂದ ಆಗ್ತಕ್ಕಂಥದ್ದೇ ಕಾರ್ಬನ್ ಕ್ರೆಡಿಟ್, ಅದು ಬೇರೆ ಕಾನ್ಸೆಪ್ಟ್.
ನೋ ಕಾರ್ಬನ್ ಕ್ರೆಡಿಟ್ ಇಸ್ ಸಮಥಿಂಗ್ ಎಲ್ಸ್. ಸೊ ಗೊತ್ತಿರಲಿ ಹಾಗೆ ಅದಕ್ಕೆ ಕಾರ್ಬನ್ ನೆಗೆಟಿವಿಟಿ. ಸೊ ಆಗಿನ ಇಡೀ ಜಗತ್ತಲ್ಲೇ ಇವಾಗ ಕರೆಂಟ್ಲಿ ಒಂದು ಕಂಟ್ರಿ ಇದೆ ಕಾರ್ಬನ್ ನೆಗೆಟಿವ್ ಅಲ್ಲಿ, ಯಾವ್ದದು? ಎಸ್, ಕಾರ್ಬನ್ ನೆಗೆಟಿವಿಟಿಗೆ ಎಕ್ಸಾಂಪಲ್ ಎನಿ ಐಡಿಯಾ? ಕಾರ್ಬನ್ ನೆಗೆಟಿವಿಟಿಗೆ ವೆರಿ ಗುಡ್. ಎಸ್, ಭೂತಾನ್. ಗೊತ್ತಿರ್ಬೇಕು ಕಾರ್ಬನ್ ನೆಗೆಟಿವಿಟಿಗೆ ಎಕ್ಸಾಂಪಲ್ ಯಾವುದು ಅಂದ್ರೆ ಭೂತಾನ್ ಇದೆ. ಸೊ ಓಕೆ, ಸೊ ಹಾಗಿದ್ಮೇಲೆ ನಾವಿಲ್ಲಿ ಗೊತ್ತಿರಲಿ. ಸೊ ಡೈರೆಕ್ಟ್ ಆಗಿ ಹಾಗಿದ್ರೆ ಆನ್ಸರ್ ಏನು? ಥರ್ಮಲ್ ಪವರ್ ಸ್ಟೇಷನ್ ಅಂತ. ನೆಕ್ಸ್ಟ್ 24, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ವಿಯೆನ್ನಾ ಕನ್ವೆನ್ಷನ್. ಸೊ ಗೊತ್ತಿರ್ಬೇಕು ಹಾಗಿದ್ರೆ, ರೈಟ್. ಸೊ ವಿಯೆನ್ನಾ ಕನ್ವೆನ್ಷನ್ ಉದ್ದೇಶ ಏನು ಅಂದ್ರೆ ನಮ್ಗೆ ಗೊತ್ತಿದೆ ಓಜೋನ್ ಹೋಲ್ ಆಗ್ತಾ ಇದೆ. ಏನು ಓಜೋನ್ ಹೋಲ್ ಅಂದ್ರೆ? ರೈಟ್, ಓಜೋನ್ ಹೋಲ್ ಆಗ್ತಾ ಇದೆ ನಮಗೆ ಗೊತ್ತಿದೆ, ರೈಟ್. ಸೊ ಓಜೋನ್ ಹೋಲ್ ಅಂದ್ರೆ ಏನು ನೋಡಿ, ಒಂದು ವೇಳೆ ನಾವು ಓಜೋನ್ ಕಾನ್ಸಂಟ್ರೇಷನ್ ಅನ್ನ ಮೆಷರ್ ಮಾಡಿದ್ರೆ, ರೈಟ್, ದ ಮಾಲಿಕ್ಯೂಲ್ಸ್ ಆಫ್ O3 ಮಾಲಿಕ್ಯೂಲ್ಸ್ ಲೆವೆಲ್ ಅಲ್ಲಿ ಕಡಿಮೆ ಆದ್ರೆ ಅದನ್ನ ನಾವು ಡಿಪ್ಲೀಷನ್ ಅಂತ ಕರಿತೀವಿ. ಅದೇ ಡಿಪ್ಲೀಷನ್ ಜಾಸ್ತಿ ಆಯ್ತು ಅಂದ್ರೆ ಅವೈಲಬಿಲಿಟಿ ಆಫ್ O3 ಏನಿದೆ ಜಾಸ್ತಿ ಅಲ್ಲಿ ಏನಾದ್ರೂ ಇಲ್ಲ ಅಂದ್ರೆ ಅದನ್ನು ಹೋಲ್ ಅಂತ ಕರಿತೀವಿ ಅಷ್ಟೇ, ರೈಟ್. ಓಜೋನ್ ಹೋಲ್ ಅಂದ್ರೆ ಏನ್ ಹಾಗಿದ್ರೆ ದ ಡಾಪ್ಸನ್ ಯೂನಿಟ್ ಅಂತ ಕರಿತೀವಿ. ಸೊ ಡಾಪ್ಸನ್ ಯೂನಿಟ್ ಇಂದ O3 ಕಾನ್ಸಂಟ್ರೇಷನ್ ಅನ್ನ ಅಳಿಯೋದಪ್ಪ. ಅಲ್ಲಿ ತುಂಬಾ ಕಡಿಮೆ ಇತ್ತು ಅಂತ ಅನ್ಕೊಳ್ಳಿ. ಎಷ್ಟು ಸರ್ ಕಡಿಮೆ ಅಂದ್ರೆ 250 ಡಾಪ್ಸನ್ ಯೂನಿಟ್ ಗಿಂತ ಕಡಿಮೆ ಇರಬೇಕು. 250 ಡಾಪ್ಸನ್ ಯೂನಿಟ್ ಗಿಂತ ತುಂಬಾ ಕಡಿಮೆ ಇದ್ರೆ ಅದಕ್ಕೆ ಡಿಪ್ಲೀಷನ್ ಶುರುವಾಯಿತು ಅಂತ ಕರಿತೀವಿ. ಅದಕ್ಕಿಂತ ಡಿಪ್ಲೀಷನ್ ಇನ್ನೂ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಅದಕ್ಕೆ ನಾವು ಹೋಲ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ನಾವು ಏನ್ ಮಾಡ್ತೀವಿ ಅಂತ ಗ್ಲೋಬಲ್ ಲೆವೆಲ್ ಅಲ್ಲಿ ನಿಮಗೆಲ್ಲ ಗೊತ್ತಿದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಗೊತ್ತಿರಬೇಕಾ? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 12, not 12, 13, right? Sorry, 13 ಏನ್ ಹೇಳುತ್ತೆ? ಕ್ಲೈಮೇಟ್ ಆಕ್ಷನ್ ಅಂತ ಹೇಳುತ್ತೆ, ರೈಟ್. ಕ್ಲೈಮೇಟ್ ಆಕ್ಷನ್ ಅಂತ ಹೇಳುತ್ತೆ, ಗೊತ್ತಿರಬೇಕು. ಸೊ ನೋಡಿ, ಆ ಕ್ಲೈಮೇಟ್ ಆಕ್ಷನ್ ಏನಿದೆ ಹಾಗಿದ್ರೆ ಅದೇನು ಅದ್ರ ಪ್ರಕಾರ ಹಂಗಂದ್ರೆ ಏನಪ್ಪಾ ಅಂದ್ರೆ ಏನು ಓಜೋನ್ ಏನಿದೆ ಅದು ಗ್ಲೋಬಲ್ ಕಾಮನ್ಸ್ ಅಂತ ಹೇಳಿ ಕರಿತೀವಿ. ಗ್ಲೋಬಲ್ ಕಾಮನ್ಸ್ ಅಂದ್ರೆ ಇಟ್ ಈಸ್ ಈಕ್ವಲಿ ಎಲ್ಲರಿಗೂ ಸಮನಾಗಿ ಸಿಗಬೇಕು ಅನ್ನೋದೇ ಗ್ಲೋಬಲ್ ಕಾಮನ್ಸ್ ಅನ್ನೋ ಕಾನ್ಸೆಪ್ಟ್. ಗ್ಲೋಬಲ್ ಕಾಮನ್ಸ್ ಕಾನ್ಸೆಪ್ಟ್ ಅನ್ನು ಯಾರು ಕೊಟ್ಟಿದ್ದಾರೆ? ಫಸ್ಟ್ ಹೂ ಹ್ಯಾಸ್ ಗಿವನ್ ದಿ ಗ್ಲೋಬಲ್ ಕಾಮನ್ಸ್ ಕಾನ್ಸೆಪ್ಟ್? ಗ್ಲೋಬಲ್ ಕಾಮನ್ಸ್ ಕಾನ್ಸೆಪ್ಟ್ ಅನ್ನು ಯಾರು ಕೊಟ್ಟಿದ್ದಾರೆ? ಎಸ್, ಗೊತ್ತಿರ್ಲಿ. ಓಕೆ, ಗ್ಲೋಬಲ್ ಕಾಮನ್ಸ್ ಅನ್ನೋ ಟಾಪಿಕ್ ಅನ್ನ ಕೊಟ್ಟವ್ರು ಯಾರು ಅಂದ್ರೆ ಬ್ರಟ್ಲ್ಯಾಂಡ್ ಅವರು. ಅರ್ಥ ಆಯ್ತಾ? ಹಾಗಾಗಿ ಅದಕ್ಕೆ ಪಾಪ್ಯುಲರ್ಲಿ ಬ್ರಟ್ಲ್ಯಾಂಡ್ ಕಮಿಷನ್ ಅಂತ ಹೇಳಿ ಕರಿತೀವಿ. ಓಕೆ, ಏನ್ ಕರಿತೀವಿ ಅದಕ್ಕೆ? ಬ್ರಟ್ಲ್ಯಾಂಡ್ ಕಮಿಷನ್ ಅಂತ ಹೇಳಿ ಕರಿತೀವಿ. ಸೊ ಗೊತ್ತಿರ್ಬೇಕು ಹಾಗಿದ್ರೆ. ಸೊ ಇಲ್ಲಿ ವಿಯೆನ್ನಾ ಕನ್ವೆನ್ಷನ್ ಉದ್ದೇಶ ಏನಂದ್ರೆ ಕ್ಲೈಮೇಟ್ ಆಕ್ಷನ್. ಮತ್ಲಬ್ ಕ್ಲೈಮೇಟ್ ಆಕ್ಷನ್ ಅಂದ್ರೆ ಏನು? ಗ್ರೂಪ್ ಪೀಪಲ್ ಏನಾದ್ರು ಕೋಆಪರೇಷನ್ ಮಾಡ್ತಕ್ಕಂಥದ್ದು, ಏನಾದ್ರು ಒಂದು ಅಚೀವ್ ಮಾಡಿದ್ರೆ. ಜಸ್ಟ್ ಲೈಕ್ ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 16 ಮತ್ತು 17 ಏನ್ ಹೇಳುತ್ತೆ ಅದೇ ಹೇಳುತ್ತೆ, ಕೋಆಪರೇಷನ್ ಬೇಕು ಅಂತ ಹೇಳಿ. ಸೊ ಅದೇ ತರ ಇಲ್ಲಿ ನೋಡಿದ್ರೆ ಓಕೆ, ವಿಯೆನ್ನಾ ಕನ್ವೆನ್ಷನ್ ಬಗ್ಗೆ ಇದೆ ಇದು. ದ ಕನ್ವೆನ್ಷನ್ ಕೇಮ್ ಇನ್ ಟು ಫೋರ್ಸ್ ಇನ್ 19 ಯಾವಾಗ ಆಗಿದ್ರೆ? ವಿಯೆನ್ನಾ ಕನ್ವೆನ್ಷನ್ 1985, ರೈಟ್. ಇಲ್ಲಿ 89 ಇದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ರಾಂಗ್ ಆಗ್ತದ. So ban the use of, no, it is not, as I told you, Vienna Convention is only for the cooperation, not to ban anything. Montreal alli 1987 alli ban ಮಾಡ್ತಾರೆ. ಸೊ ಹಾಗಾಗಿ this is also wrong, don't confuse. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಇಲ್ಲಿ ಏನ್ ಕೇಳಿದ್ದಾರೆ? both are wrong actually. ಎಲ್ಲಿದೆ ಹಾಗಿದ್ರೆ both 1 and 2 are so wrong ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡೋಣ ಹಾಗಿದ್ರೆ ಗ್ರೀನ್ ಕಾರ್ಬನ್. ಏನ್ ಗ್ರೀನ್ ಕಾರ್ಬನ್ ಅಂದ್ರೆ ನೋಡಿ, ಬ್ರಟ್ಲ್ಯಾಂಡ್ ಕಮಿಷನ್ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟ್ ಪದ. ಓಕೆ, ಯು ಮಸ್ಟ್ ನೋ ಅಬೌಟ್ ಇಟ್. ನೋಡ್ರಪ್ಪ ಇಲ್ಲಿ ಗ್ರೀನ್ ಕಾರ್ಬನ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಗ್ರೀನ್ ಕಾರ್ಬನ್ ಅಂದ್ರೆ ನೋಡಿ ಒಂದ್ಸಾರಿ ಹಾಗಿದ್ರೆ ಅದೊಂದು ಸ್ವಲ್ಪ ಬೇಗ ಹೇಳ್ಬಿಡ್ತೀನಿ ನೋಡಿ. ಕಾರ್ಬನ್ ಏನಿದೆ ಅಲ್ವಾ, ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಪ್ಷನ್ ಅನ್ನ
ನಾವೇನಂತ ಕರಿತೀವಿ ಇಲ್ಲಿ, ವಿ ಕಾಲ್ ಆಸ್ ಕಾರ್ಬನ್ ಸಿಂಕ್ ಅಂತ ಹೇಳಿ ಕರಿತೀವಿ. ನಾಳೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಕಾರ್ಬನ್ ಸಿಂಕ್ ಅಂದ್ರೆ ಏನದು, ಅಬ್ಸಾರ್ಪ್ಷನ್ ಆಫ್, ಸಿಂಪಲ್ ಆಗಿ ಅಬ್ಸಾರ್ಪ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ನೋಡಿ ಅಬ್ಸಾರ್ಪ್ಷನ್ ಹಾಗಿದ್ರೆ ರೈಟ್, ಇದರ್ ಯು ಕ್ಯಾನ್ ಸೇ ರೈಟ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಕೂಡ ಮಾಡ್ತವೆ ಅಬ್ಸಾರ್ಪ್ಷನ್ ಅನ್ನ. ಇವನ್ ಇಟ್ ಈಸ್ ಡನ್ ಬೈ ಅಕ್ವಾಟಿಕ್ ಎಕೋಸಿಸ್ಟಮ್, ರೈಟ್. ಅಕ್ವಾಟಿಕ್ ಎಕೋಸಿಸ್ಟಮ್ ಮಾಡ್ತವೆ, ಟೆರೆಸ್ಟ್ರಿಯಲ್ ಕೂಡ ಮಾಡ್ತವೆ. ಎಲ್ಲಿ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಮಾಡ್ತಾವಲ್ವಾ ಕಾರ್ಬನ್ ಸಿಂಕ್ ನಾವೇಂತ ಕರಿತೀವಿ, ಗ್ರೀನ್ ಕಾರ್ಬನ್ ಅಂತೀವಿ. ಒಂದು ವೇಳೆ ಇಫ್ ಇಟ್ ಈಸ್ ಡನ್ ಬೈ ಓಷನಿಕ್ ಆರ್ ಅಕ್ವಾಟಿಕ್ ಆದ್ರೆ ಅದನ್ನ ನಾವೆಂತ ಕರಿತೀವಿ, ಬ್ಲೂ ಕಾರ್ಬನ್ ಅಂತ ಹೇಳಿ ಕರಿತೀವಿ. ಸೊ ಗ್ರೀನ್ ಕಾರ್ಬನ್ ಅಂದ್ರೆ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ನ ಕಾರ್ಬನ್ ಸಿಂಕ್, ಅದೇ ಅಕ್ವಾಟಿಕ್ ಎಕೋಸಿಸ್ಟಮ್ ನ ಕಾರ್ಬನ್ ಸಿಂಕ್ ನಾವೇಂತ ಕರಿತೀವಿ, ಬ್ಲೂ ಕಾರ್ಬನ್ ಅಂತ ಹೇಳಿ ಕರಿತೀವಿ. ಬೇರೆ ಬೇರೆ ಕಾರ್ಬನ್ ಇದಾವೆ ಇಲ್ಲಿ, ರೈಟ್. ಗ್ಲೋಬಲ್ ವಾಟ್ ವಿ ಸೇ ದಟ್ ಮಿನಿಮಮ್ ಕಾರ್ಬನ್ ಮೆಟ್ರಿಕ್ ಅನ್ನೋ ಕಾನ್ಸೆಪ್ಟ್ ಇದೆ, ಕಾರ್ಬನ್ ಫರ್ಟಿಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ಇದೆ, ಕಾರ್ಬನ್ ಟ್ಯಾಕ್ಸ್ ಅನ್ನೋ ಟಾಪಿಕ್ ಇದೆ, ರೈಟ್. ಕ್ಯಾಪ್ ಅಂಡ್ ಟ್ರೇಡ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಟಾಪಿಕ್ ಇದೆ, ಫ್ಲೆಕ್ಸಿಬಲ್ ಮೆಕ್ಯಾನಿಸಮ್ ಅನ್ನೋ ಟಾಪಿಕ್ ಇದೆ, ಕಾರ್ಬನ್ ಕ್ರೆಡಿಟ್ಸ್ ಅಂಡ್ ಕಾರ್ಬನ್ ಟ್ರೇಡ್ ಅನ್ನೋ ಕಾನ್ಸೆಪ್ಟ್ ಇದೆ, ರೈಟ್. ಸೊ ಇವೆಲ್ಲವೂ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮ್ಮ ಬೀಟ್ KS, IAS ಆರ್ PSI ಎಲ್ಲದಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಆಗ್ತದೆ. ಡೈರೆಕ್ಟ್ ಆಗಿ ಕೇಳ್ತಾರೆ ಗ್ರೀನ್ ಕಾರ್ಬನ್ ಅಂದ್ರೆ ಏನು, ಬ್ಲ್ಯಾಕ್ ಕಾರ್ಬನ್ ಅಂದ್ರೆ ಏನು, ಬ್ರೌನ್ ಕಾರ್ಬನ್ ಅಂದ್ರೆ ಏನು, ರೈಟ್. ಸೊ ಅಥವಾ ಗ್ರೀನು ಬ್ಲೂ ಏನಾದರೂ ಅವರು ಕೇಳ್ಬೋದು, ಸೊ ಗೊತ್ತಿರಲಿ. ಸೊ ನೆಕ್ಸ್ಟ್ ನೋಡೋಣಪ್ಪ ಹಾಗಿದ್ರೆ 26th. ಸೊ ಇದು ಕೂತ್ರ ಹಾಗಿದ್ರೆ ಏನು, ಗ್ರೀನ್ ಕಾರ್ಬನ್ ಅಂದ್ರೆ ಏನಾಗಿದ್ರೆ ಇದು ಫಾರೆಸ್ಟ್, ಓಕೆ, ಏನು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಕ್ರೈಟೀರಿಯಾ ಫಾರ್ ಡಿಟರ್ಮೈನಿಂಗ್ ದಿ ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್. ನೋಡಿ ಅಗೇನ್ ನಿಮ್ಮ ಎಕ್ಸಾಮ್ಗೆ ಹಾಟ್ ಸ್ಪಾಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಇಂಡೋ ಬರ್ಮನ್ ಇರ್ಬೋದು, ಈಸ್ಟರ್ನ್ ಹಿಮಾಲಯಸ್ ಇರ್ಬೋದು ಮತ್ತು ವೆಸ್ಟರ್ನ್ ಘಾಟ್ಸ್ ಅನ್ನು ನಾವು ಇಂಡಿಯಾದ ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ ಅಂತ. ಹಾಟ್ ಸ್ಪಾಟ್ ಅಂದ್ರೆ ಏನು, ಹಾಟ್ ಮೀನ್ಸ್ ವೆರಿ ಎಸೆನ್ಷಿಯಲ್ ಅಂತ. ಸೊ ವೆರಿ ಎಸೆನ್ಷಿಯಲ್ ಜೊತೆಗೆ ಎಸೆನ್ಷಿಯಲ್ ಅಂದ್ರೆ ಏನು, ಮಿನಿಮಮ್ ಅಲ್ಲಿ ಏನಾಗಿರ್ಬೇಕು ಅಂದ್ರೆ ಮೋರ್ ದ್ಯಾನ್ 5,000 ಸಾರಿ 1,500 ನಾಟ್ 5,000 1,500 ಏನಿರಬೇಕು, ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಇರಬೇಕಲ್ಲಿ, ಅರ್ಥ ಆಯ್ತಾ. ಜೊತೆಗೆ ಮೋರ್ ದ್ಯಾನ್ 70% ದಟ್ ಶುಡ್ ಬಿ ಅಂಡರ್ ದ ಡಿಗ್ರಿ ಆಫ್ ಥ್ರೆಟ್. ಸೊ ಥ್ರೆಟ್ ಇರಬೇಕು, ಜೊತೆಗೆ ತುಂಬಾ ಸ್ಪೇಸಸ್ ಇರಬೇಕು, ರೈಟ್. ಅಂತಹ ಜಾಗಗಳಿಗೆ ನಾವಂತ ಏನ್ ಹೇಳ್ತೀವಿ, ಇದು ಹಾಟ್ ಸ್ಪಾಟ್ ಅಂತ ಹೇಳಿ ಕರಿ. ಹಾಟ್ ಸ್ಪಾಟ್ ಇಸ್ ಒನ್ ಆಫ್ ದಿ ಮೋಡ್ಸ್ ಆಫ್ ಕನ್ಸರ್ವೇಷನ್ ಮಾಡೋಕೆ ಯೂಸ್ ಮಾಡ್ತಕ್ಕ ಒಂದು ಮೋಡ್ ಅಂತ ಹೇಳಿ ನಾನು ಕರಿತೀವಿ ಇಲ್ಲಿ, ಅರ್ಥ ಆಯ್ತಲ್ವಾ. ಸೊ ಹಾಗಿದ್ಮೇಲೆ ಗೊತ್ತಿರಲಿ ಹಾಟ್ ಸ್ಪಾಟ್, ಕೋಲ್ಡ್ ಸ್ಪಾಟ್ಸ್, ರೈಟ್. ಅದೇ ರೀತಿ ಹೋಪ್ ಸ್ಪಾಟ್ಸ್ ಅನ್ನೋ ಟಾಪಿಕ್ ಇದೆ, ಮತ್ತೆ ನೋಡ್ಕೋಬೇಕು ಹೋಪ್ ಸ್ಪಾಟ್ಸ್ ಅಂದ್ರೆ ಏನು, ಹಾಟ್ ಸ್ಪಾಟ್ಸ್ ಅಂದ್ರೆ ಏನು, ಜೊತೆಗೆ ಕೋಲ್ಡ್ ಸ್ಪಾಟ್ಸ್ ಅಂದ್ರೆ ಏನು ಅಂತ. ಸೊ ನೋಡೋಣ ಹಾಗಿದ್ರೆ ಇಲ್ಲಿ ದ ಏರಿಯಾ ಮಸ್ಟ್ ಸಪೋರ್ಟ್ ಮ್ಯಾಕ್ಸಿಮಮ್, ನಾಟ್ ಮಸ್ಟ್ ಸಪೋರ್ಟ್, ಮೋರ್ ದ್ಯಾನ್ ದಟ್ ಇದ್ರು ಒಳ್ಳೇದೇ, ಅದಕ್ಕೆ ಅರ್ಥ ಆಯ್ತಲ್ವಾ. ಸೊ ಓಕೆ 1,500 ಎಂಡೆಮಿಕ್ ಪ್ಲಾಂಟ್ ಸ್ಪೀಸೀಸ್, ರೈಟ್. ದ ಎಂಡಿಮಿಸಮ್ ಇರಬೇಕು, ರೈಟ್. ಸೊ ಇಟ್ ಮಸ್ಟ್ ಹ್ಯಾವ್ ಲೆಸ್ ದ್ಯಾನ್ 30% ಆಫ್ ಇಟ್ಸ್ ಒರಿಜಿನಲ್ ಹ್ಯಾಬಿಟ್. ಯಾ ಮತ್ಲಬ್ 70% ಲಾಸ್ ಆಗಿದೆ ಅಂದ್ರೆ ವಾಟ್ ಇಟ್ ಮೀನ್ಸ್ ಇಸ್ ದಟ್ ಎಸ್ ಅಲ್ಲಿ ಓನ್ಲಿ 30% ಇದೆ ಅಂತ. ಇಲ್ಲಿ ನೋಡಿದ್ರೆ ಏರಿಯಾ ಮಸ್ಟ್ ಸಪೋರ್ಟ್ ಮತ್ಲಬ್ ಮೋರ್ ದ್ಯಾನ್ ಇದ್ರು ಓಕೆ, ರೈಟ್. ಮೋರ್ ದ್ಯಾನ್ ಇರಬೇಕು ಆಕ್ಚುಲಿ, ಬಿಕಾಸ್ ಎಂಡಿಮಿಸಮ್ ಇರಬೇಕಲ್ಲಿ, ರೈಟ್. ಎಂಡಿಮಿಸಮ್ ವಾಸ್ಕ್ಯುಲರ್ ಪ್ಲಾಂಟ್ಸ್ ಇರಬೇಕು. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ಬೇಕಾದ್ರೆ ನಾವು ಮಾಡ್ಕೊಳ್ಳೋಣ, ಬಿಕಾಸ್ ಇಲ್ಲಿ ಮಸ್ಟ್ ಸಪೋರ್ಟ್ ದ ಮ್ಯಾಕ್ಸಿಮಮ್ ಮೀನ್ಸ್ ಮೋರ್ ದೆನ್ ದಟ್ ಅಂತ ಅನ್ಕೊಂಡ್ರೆ, ರೈಟ್. ಇದನ್ನ ನಾವು ರಾಂಗ್ ಅಂತ ಹಾಕೊಳ್ಳೋಣ ಬೇಕಾದ್ರೆ, ರೈಟ್. ಸೊ ಇಲ್ಲಿ ಉಳಿದಿದ್ದು ಯಾವುದಿಲ್ಲಿ, ಓನ್ಲಿ 2 ಈಸ್ ರೈಟ್, 1 ಈಸ್ ರಾಂಗ್. ಅರ್ಥ ಆಯ್ತಾ. ಇಟ್ ಮಸ್ಟ್ ಹ್ಯಾವ್ ಲೆಸ್ ದ್ಯಾನ್ 30% ಆಫ್ ಇಸ್ ಒರಿಜಿನಲ್ ಹ್ಯಾಬಿಟೇಟ್. ಉಳಿದಿರ್ತಕ್ಕಂಥದ್ದು 70% ಅಂಡರ್ ದಿ ಥ್ರೆಟ್, ಅರ್ಥ ಆಯ್ತಾ. ನೆಕ್ಸ್ಟ್, ವಿಚ್ ಆಫ್ ದ ಸ್ಟ್ಯಾಚ್ಯೂಟರಿ ಬಾಡಿ ಇಸ್ ನಾಟ್ ಸೆಟ್ ಅಪ್ ಅಂಡರ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ನೋಡಿ ಬಿ ಇಟ್ UPSC ಆರ್ KPSC, KSC ಅಂತೂ ಇದನ್ನ 3 ಸಾರಿ ಕಂಟಿನ್ಯೂ ಆಗಿ, ಓಕೆ, ಒಂದ್ಸಾರಿ ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರೆ, ಒಂದ್ಸಾರಿ ಮೇನ್ಸ್ ಅಲ್ಲಿ ಕೇಳಿದ್ರೆ. 2017 ಡೈರೆಕ್ಟ್ ಮೇನ್ಸ್ ಕ್ವಶನ್ ಇದು, ರೈಟ್. ಎ ನೋಟ್ ಆನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಕೇಳಿದ್ದಾರೆ, ಡೈರೆಕ್ಟ್ ಆಗಿ ಕೇಳಿದ್ದಾರೆ. UPSC ಅಲ್ಲಿ ಇಂಡೈರೆಕ್ಟ್ ಆಗಿ ತುಂಬಾ ಸಾರಿ ಕೇಳಿದ್ದಾರೆ, ಅರ್ಥ ಆಯ್ತಾ. ಸೊ ಈ ಆಕ್ಟ್ ಏನಿದೆ, ಇಟ್ ಇಸ್ ಅ ವೆರಿ ವೆರಿ ಎಸೆನ್ಷಿಯಲ್ ನೀವೇನಾದ್ರೂ ಓದ್ತಿದ್ದೀರಿ ಅಂದ್ರೆ, ಅರ್ಥ ಆಯ್ತಾ. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನಿಮ್ಗೆ ಗೊತ್ತಿದೆ. ಹೌ ಮೆನಿ ಟೈಮ್ಸ್ ಇಟ್ ಹ್ಯಾಸ್ ಅಮೆಂಡೆಡ್ ಅಂತ ನಾಳೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ನೋಡ್ಕೋಬೇಕು, ರೈಟ್. ಒಂದು ಯಾವಾಗ ಆಗಿದೆಪ್ಪ, 1991 ಮಾಡ್ಕೊಂಡಿದ್ದೀವಿ, ರೈಟ್. ಮತ್ತೊಂದನ್ನ 2003 ಮಾಡಿದ್ದೀವಿ, ಮತ್ತೊಂದನ್ನ 2006 ಮಾಡಿದ್ವಿ, ಮತ್ತೊಂದನ್ನ 2007, ಮೊನ್ನೆ 2022 ಕೂಡ ನಾವು ಬಿಲ್ ಅನ್ನ ಇಟ್ಕೊಂಡಿದ್ವಿ, ಡ್ರಾಫ್ಟ್ ಆಗಿದೆ ಇನ್ನೂ ಅದು. ಸೊ ಹಾಗೆ ನೋಡ್ಕೋಬೇಕಿಲ್ಲಿ, ರೈಟ್. ಏನ್ ಕೇಳಿದ್ರೆ ಹಾಗಿದ್ರೆ ಇದು ಯಾವ ಅಥಾರಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಸ್ಟ್ಯಾಚ್ಯೂಟರಿ ಮೀನ್ಸ್ ಅಂಡರ್ ದ ಸ್ಟ್ಯಾಚ್ಯೂಟ್ ಮೀನ್ಸ್ ಲಾ ಅಂತ ಅಷ್ಟೇ. ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್, ಓಕೆ. ನ್ಯಾಷನಲ್ ಟೈಗರ್ ನೋಡಿ
ಇಸ್ ನಾಟ್ ಸೆಟಪ್ ಅಂತ ಕೇಳಿದ್. ನಾಟ್ ಸೆಟಪ್ ಮೀನ್ಸ್ ಯಾವುದಿಲ್ಲ ನೋಡಿ. ನ್ಯಾಷನಲ್ ಬೋರ್ಡ್ ಏನಿದೆ ಇದನ್ನ ಆಕ್ಚುಲಿ ಒರಿಜಿನಲ್ ಆಕ್ಟ್ ಅಲ್ಲೇ ಸೆಟಪ್ ಮಾಡಿದ್ದಾರೆ. ಸೊ ಚೇರ್ಮನ್ ಯಾರು ಆಗಿರ್ತಾರೆ ಅಂತ ಕೇಳಿದ್ರೆ PM ಅವರು ಆಗಿರ್ತಾರೆ, ಗೊತ್ತಿರಬೇಕು. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ 2006 ಅಲ್ಲಿ ಅಮೆಂಡ್ ಮಾಡಿದ್ದಾರೆ, ಇದು ಕೂಡ ಕರೆಕ್ಟ್. ಆಮೇಲೆ ಸೆಂಟ್ರಲ್ ಜೂ ಅಥಾರಿಟಿ 1991 ನಲ್ಲಿ ಏನ್ ಆಕ್ಟ್ ಅನ್ನ ಅಮೆಂಡ್ ಮಾಡ್ತಾರೆ ಅವಾಗ. ಬಟ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನಿದೆ ಅಂಡರ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಇಟ್ ಇಸ್ ನಾಟ್ ಎಸ್ಟಾಬ್ಲಿಷ್ಡ್ ಅಕಾರ್ಡಿಂಗ್ ಟು ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಸೊ ಅರ್ಥ ಇದೆಲ್ಲ. ಸೊ ಹಾಗಾಗಿ ಇಟ್ ಇಸ್ ನಾಟ್ ಓಕೆ. ಇಟ್ ಇಸ್ ಅನ್ ಅಟಾನಮಸ್ ಬಾಡಿ ವಿಚ್ ವರ್ಕ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಬಟ್ ಡೋಂಟ್ ಕನ್ಫ್ಯೂಸ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವಿತ್ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ, ರೈಟ್? WTIA ಬೇರೆ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾನ ಬೇರೆ. ಡೋಂಟ್ ಕನ್ಫ್ಯೂಸ್. ಇದು ಗವರ್ನಮೆಂಟ್ ಏಜೆನ್ಸಿ, ಓಕೆ? ಇಟ್ ಈಸ್ ನಾನ್ ಗವರ್ನಮೆಂಟ್ ಏಜೆನ್ಸಿ, ಇಟ್ ಈಸ್ ಅನ್ NGO. ಸೊ ಹಾಗೆ ಡೋಂಟ್ ಕನ್ಫ್ಯೂಸ್ ವಿತ್ ದಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವಿತ್ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ, ಬಿಕಾಸ್ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, ಯಾವುದೋ ಹಾತಿ ಮೇರೆ ಸಾತಿ ಅನ್ನೋ ಪ್ರೋಗ್ರಾಮ್ ಅನ್ನ ತಂದಿರತಕ್ಕಂಥ ಅಥಾರಿಟಿ ಕೂಡ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಹಾಗಿದ್ರೆ ಯಾವುದಿದೆ ಇಲ್ಲಿ? ವೆಟ್ಲ್ಯಾಂಡ್ಸ್ ಆಫ್ ಇಂಡಿಯಾ ವಿಚ್ ಆರ್ ಇನ್ ಮಾಂಟ್ರೆಕ್ಸ್ ರೆಕಾರ್ಡ್, ರೈಟ್? ಸೊ ನಮ್ಗೆ ಗೊತ್ತಿದೆ ವೆಟ್ಲ್ಯಾಂಡ್ಸ್, ರೈಟ್? ಇಲ್ಲಿ ವೆಟ್ಲ್ಯಾಂಡ್ಸ್ ಡೆಫಿನೇಷನ್, ರೈಟ್, ಹೇಳೋದಾದ್ರೆ ವಿಚ್ ಆರ್ ಇನ್ ದಿ ವಾಟರ್ ಅಲ್ಲಿ ಇರ್ತಕ್ಕಂಥದ್ದು, ರೈಟ್? ವಾಟ್ ವಿ ಸೇ ದಟ್ ಒಂದು ವಾಟರ್ ಅಲ್ಲಿ ಅಥವಾ ವಾಟರ್ ಪರ್ಸೆಂಟೇಜ್ ಒಂದು ವರ್ಷದಲ್ಲಿ 90% ದೇ ಶುಡ್ ಬಿ ಅಂಡರ್ ವಾಟರ್ ಅಲ್ಲಿ ಅಂತ. ಸೊ ಓಕೆ, ವೆಟ್ ಮೀನ್ಸ್ ಆಲ್ವೇಸ್ ಮಾಯಿಸ್ಟ್ ಅಲ್ಲಿ ಇರ್ತಕ್ಕಂಥವು ಅಂತ. ಸೊ ಲ್ಯಾಂಡ್ ಅಂತ ಹೇಳಿ ವೆಟ್ ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಸೊ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ನಮಗೆ ಗೊತ್ತಿದೆ, ರಾಮ್ಸರ್ ಕನ್ವೆನ್ಷನ್ ಇದೆ. ಬಟ್ ರಾಮ್ಸರ್ಗೆ ಇದಕ್ಕೂ ವ್ಯತ್ಯಾಸ ಏನಂದ್ರೆ, ಮಾಂಟ್ರೆಕ್ಸ್ ರೆಕಾರ್ಡ್ ಏನು ಅಂದ್ರೆ ದೀಸ್ ಆರ್ ದ ಸೇಮ್, ರಾಮ್ಸರ್ ಲಿಸ್ಟೇ ಇದು. ಬಟ್ ಡಿಫ್ರೆನ್ಸ್ ಅದಕ್ಕೆ ಇದಕ್ಕೆ ಏನಪ್ಪಾ ಅಂದ್ರೆ, ಇಲ್ಲಿ ದೋಸ್ ವೆಟ್ಲ್ಯಾಂಡ್ಸ್ ಅನ್ನ ನಾವು ಆಕ್ಚುಲಿ ರಿಜಿಸ್ಟರ್ ಅಲ್ಲಿ ಲಿಸ್ಟ್ ಮಾಡ್ತೀವಿ ವಿಚ್ ಆರ್ ಅಂಡರ್ ಅಡ್ವರ್ಸ್ಲಿ ಅಫೆಕ್ಟೆಡ್. ಅವೇನಾಗಿರ್ತವೆ, ತುಂಬಾ ಕ್ರಿಟಿಕಲ್ ಕಂಡೀಷನ್, ಅಡ್ವರ್ಸ್ಲಿ ಅಫೆಕ್ಟೆಡ್ ಯಾವಿರ್ತವೆ ಅಂತಹ ವೆಟ್ಲ್ಯಾಂಡ್ಸ್ ಅನ್ನ ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ ಹಾಕ್ತೀವಿ. ಸೊ ಇಂಡಿಯಾದಲ್ಲಿ ಎರಡಿದೆ, ರೈಟ್? ಒಂದು ಕಿಯೋಲಾಡಿಯೋ ಅಂತ ಇದೆ, ಇನ್ನೊಂದು ಲೋಕ್ತಾಕ್ ಲೇಕ್. ಸೊ ಇವೆರಡನ್ನ ನಾವು ಆಕ್ಚುಲಿ ಏನ್ ಮಾಡಿದೀವಿ ಅಂತ ಅಂದಾಗೆ ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ ಇದೆ. ಸೊ ನೋಡೋಣ ಇಲ್ಲಿ ಏನ್ ಕೇಳಿದಾರೆ ಹಾಗಿದ್ರೆ, ರೈಟ್? ಯಾವ್ದಿದೆ ಅಂತ ಕೇಳಿದಾನೆ, ರೈಟ್? ಕಿಯೋಲಾಡಿಯೋ ಹೌದು, ರೈಟ್? ಇನ್ನೊಂದು ಲೋಕ್ತಾಕ್ 1 and 3 where it is? Yes, it is here. So ಹಾಗಾಗಿ you can go with 1 and 3. ಮಾಂಟ್ರೆಕ್ಸ್ ರೆಕಾರ್ಡ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಇತ್ತೀಚೆಗೆ ವೆಟ್ಲ್ಯಾಂಡ್ ಕನ್ಸರ್ವೇಷನ್, ರೈಟ್, ರೂಲ್ಸ್ ಅಂತ ಹೇಳಿ 2017ರಲ್ಲಿ ತಗೊಬಂದಿದ್ದೀವಿ. ಬಿಕಾಸ್ 10ರಲ್ಲಿ ಏನು ಬಂದಿತ್ತು ಅದನ್ನ ಅಮೆಂಡ್ ಮಾಡಿದ್ದೀವಿ, ರೈಟ್? ಅಮೆಂಡ್ಮೆಂಟ್ ರೂಲ್ಸ್ ಅದು 2017ರಲ್ಲಿ ಬಂದಿದ್ದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಓಕೆ, ಸೊ ನೆಕ್ಸ್ಟ್ 29th, an association of same species. ನಮಗೆ ಗೊತ್ತಿದೆ ಲೆವೆಲ್ಸ್, ರೈಟ್? ಡಿಫ್ರೆಂಟ್ ಲೆವೆಲ್ಸ್ ಅಂತ ಹೇಳಿ ಕರಿತೀವಿ, ರೈಟ್? ಬಯೋಟಿಕ್ ಆರ್ ಅಬಯೋಟಿಕ್ ಅನ್ನ ತೆಗೆದುಕೊಂಡ್ರೆ, ರೈಟ್? ಇಫ್ ಐ ಗೋ ವಿತ್ ದ ಸೇಮ್, ರೈಟ್? ಸೊ ಹೇಗಿರುತ್ತೆ? ಇಂಡಿವಿಜುವಲ್ ಇಂದ ಪಾಪ್ಯುಲೇಷನ್ ಅಂತ ಗೊತ್ತಿದೆ, ಪಾಪ್ಯುಲೇಷನ್ ಇಂದ ಮತ್ತೇನು? ಕಮ್ಯುನಿಟಿ, ರೈಟ್? ಇಟ್ ಇಸ್ ದ ಇಂಡಿವಿಜುವಲ್, ಇಸ್ ದ ಪಾಪ್ಯುಲೇಷನ್, ಇಟ್ ಇಸ್ ದ ಕಮ್ಯುನಿಟಿ, ರೈಟ್? ಯು ಕ್ಯಾನ್ ಗೋ ಫಾರ್ ದಿ ಬಯೋಮ್, ರೈಟ್? ಬಟ್ ಬಯೋಮ್, ರೈಟ್, ದಿಸ್ ಮೀನಿಂಗ್ ಇಸ್ ಓಕೆ, ವಾಟ್ ವಿ ಸೇ ದ ಲಿಮಿಟೆಡ್, ರೈಟ್? ಎಲ್ಲ ಕಡೆ ಬಯೋಮ್ ಅನ್ನ ಹೇಳಕ್ ಬರೋದಿಲ್ಲ, ರೈಟ್? ಅಗೇನ್ ಯು ಕ್ಯಾನ್ ಗೋ ವಿತ್ ದಿ, ರೈಟ್, ಫೈನಲ್ ಆಗಿ ಬಯೋಸ್ಪಿಯರ್ ಅಂತ ಹೇಳಿ ಕರಿ. ಬಟ್ ಇಲ್ಲಿ ಏನ್ ಕೇಳಿದ್ದಾರೆ ಇವರು? ಅನ್ ಅಸೋಸಿಯೇಷನ್ ಆಫ್ ಸೇಮ್ ಸ್ಪೀಸಿಸ್, ಇಂಡಿವಿಜುವಲ್ ಅಂತ ತಗೊಳ್ಳೋಣ, ಸೇಮ್ ಇಂಡಿವಿಜುವಲ್. ಸೊ ಇಂಡಿವಿಜುವಲ್ ಇಂದ ಓಕೆ, ಪಾಪ್ಯುಲೇಷನ್ ಸ್ಪೀಸಿಸ್ ಮೀನ್ಸ್ ಯು ಕ್ಯಾನ್ ಗೋ ವಿತ್ ದಿ ಕಮ್ಯುನಿಟಿ ಅಂತ ಕರಿಬಹುದು. ಆಲ್ರೆಡಿ ಪಾಪ್ಯುಲೇಷನ್, ರೈಟ್? ಅನ್ ಅಸೋಸಿಯೇಷನ್ ಇದೆ ಅಂದ್ರೆ ಕಮ್ಯುನಿಟಿ ಇದೆ, ರೈಟ್? ಸಾರಿ, ಅಸೋಸಿಯೇಷನ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್, मतलब ಗ್ರೂಪ್ ಆಫ್ ಸ್ಪೀಸಿಸ್ ಇದಾವೆ. ಆ ಗ್ರೂಪ್ ಆಫ್ ಸ್ಪೀಸಿಸ್ಗೆ ನಾವೇನಂತ ಕರಿಬಹುದು ಹಾಗಿದ್ರೆ? ವಿ ಕ್ಯಾನ್ ಕಾಲ್ ದಮ್ ಆಸ್ ಕಮ್ಯುನಿಟಿ ಅಂತ ಹೇಳಿ ಕರಿಬಹುದು. ಓಕೆ, ಸೊ ನೆಕ್ಸ್ಟ್, ವಿಚ್ ಏಜೆನ್ಸಿ ಡಿಕ್ಲೇರ್ಸ್ ಅ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್? ನೋಡಿ, ಹಾಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಆಗಲೇ. ಸೊ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ರೈಟ್? ಇದನ್ನ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂತ ಹೇಳಿ ಬರುತ್ತೆ. ಇಟ್ಸ್ USA ಬೇಸ್ಡ್ NGO. ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಗವರ್ನಮೆಂಟ್ ಏಜೆನ್ಸಿ ಅಲ್ಲ, ಇಟ್ ಇಸ್ ಅನ್ NGO, ರೈಟ್? US ಬೇಸ್ಡ್ NGO ಅಥವಾ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಆ NGO ಏನ್ ಮಾಡ್ತಾರೆ ಅಂತಂದಾಗ ಹಾಟ್ ಸ್ಪಾಟ್ಸ್ ಅನ್ನ ಓಕೆ ಲಿಸ್ಟ್ ಮಾಡ್ತಾರೆ. ಸೊ ಇಂಡಿಯಾದಲ್ಲಿ ಹಾಟ್ ಸ್ಪಾಟ್ಸ್ ಗೊತ್ತಿರ್ಬೇಕು ನಮ್ಗೆ, ಹಾಗಿದ್ರೆ ಅರ್ಥ ಆಯ್ತಾ? ನೆಕ್ಸ್ಟ್, ಕ್ಯೂಟೋ ಪ್ರೋಟೋಕಾಲ್ ವಾಸ್ ರಿಲೇಟೆಡ್ ಟು, ನಾನು ಹೇಳಿದೆ, ರೈಟ್? ಬಿಕಾಸ್ ರಿಯೋ ಅರ್ತ್ ಸಮಿಟ್ ಅನ್ನು ಏನಿದೆ ಅಲ್ರಪ್ಪ, ಆ ರಿಯೋ ಅರ್ತ್ ಸಮಿಟ್ಗೆ ನಾವು ಗೇಮ್ ಚೇಂಜರ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ಆಫ್
It was actually paved the way for establishment of many things, right? ಅದರಲ್ಲಿ UNFCC ಅಂತ ಹೇಳಿ ಕರಿತೀವಿ, right? UNFCC had made many conferences, right? Many meetings ಅನ್ನ ಮಾಡುತ್ತೆ. ಆ meetings ನಾವು ಏನಂತ ಕರಿತೀವಿ? Conference of Parties ಅಂತ. The meetings which are conducted by the members of UNFCC ಗೆ ನಾವು COP ಅಂತ ಕರಿತೀವಿ. ನೋಡಿ, COP ಅವರು different meetings ಅನ್ನ ಮಾಡಿದ್ರೆ ಅಲ್ಲಿ ಮೂರನೇ ಮೀಟಿಂಗ್ ಏನಿದೆ, which was at the where Kyoto. It's a COP3 and it's a very important for your exam because first time the concept of carbon trading ಶುರುವಾಗಿದೆ Kyoto ಇಂದ. ಕಾರ್ಬನ್ ಕ್ರೆಡಿಟ್ ಅನ್ನೋ ಟಾಪಿಕ್ ಶುರುವಾಗಿದೆ ಇಲ್ಲಿಂದ. ದ ಕಾನ್ಸೆಪ್ಟ್ ಆಫ್ ಕಾರ್ಬನ್ ಡೆಟ್ ಅನ್ನೋದು ಕೂಡ ಇಲ್ಲಿಂದಾನೆ ಶುರುವಾಗಿದ್ದು. ದ ಕಾನ್ಸೆಪ್ಟ್ ಆಫ್ ಕಾರ್ಬನ್ ಮಾರ್ಕೆಟ್, ರೈಟ್, ಶುರುವಾಗಿದ್ದು ಕ್ಯೂಟೋ ಇಂದಾನೆ. ಸೊ ಹಾಗಾಗಿ ಇದು ನಿಮ್ಮ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್. ಇಟ್ಸ್ ರಿಲೇಟೆಡ್ ಟು ಗ್ರೀನ್ ಹೌಸ್ ಗ್ಯಾಸಸ್. ಕ್ಲಿಯರಾ? ಸೊ ನೋಡಿದ್ರೆ ಹಾಗಿದ್ರೆ ಕ್ಯೂಟೋ ಪ್ರೋಟೋಕಾಲ್, ಬಿಕಾಸ್ ವಿ ಡೋಂಟ್ ಹ್ಯಾವ್ ಮಚ್ ಟೈಮ್, ಹಾಗಾಗಿ ಎಕ್ಸ್ಪ್ಲನೇಷನ್ ಮಾಡಕ್ ಆಗ್ತಾ ಇಲ್ಲ, ರೈಟ್? ಸೊ ಕ್ಯೂಟೋ ಪ್ರೋಟೋಕಾಲ್ ಇಸ್ ರಿಲೇಟೆಡ್ ಟು ರೆಡ್ಯೂಸಿಂಗ್ ಗ್ರೀನ್ ಹೌಸ್ ಗ್ಯಾಸಸ್. ಕರೆಕ್ಟ್ ಆಗಿದೆ, ರೈಟ್? ರೆಡ್ಯೂಸಿಂಗ್ ಗ್ಲೋಬಲ್ ವಾರ್ಮಿಂಗ್, ಹಾಗೆ ನೋಡಿದ್ರೆ ಇದು ಕೂಡ ಕರೆಕ್ಟ್. ರೆಡ್ಯೂಸಿಂಗ್ ದ ಯೂಸ್ ಆಫ್ HFC, ನೋ, HFC ಯೂಸ್ ಇರೋದು ಯಾವುದು, ರೈಟ್? ವಿಯೆನ್ನಾ ವಾಸ್ ಅಮೆಂಡೆಡ್ ಇನ್ Montreal, Montreal was amended in Kigali, right? So it is related to HFC, right? It cannot be, it means it related to Kigali. Prohibiting the use of ozone depleting substances, so because it is wrong, right? It is related to what? You can go for the Vienna ಅಥವಾ Montreal ಅಥವಾ ಕಿಗಾಲಿ ಅಂತ ಹೇಳ್ಬೋದು. ಸೊ ಇದು ನಾಟ್ ಬಿ ಕರೆಕ್ಟು, ಇದು ಕರೆಕ್ಟ್ ಅಲ್ಲ, ಬಟ್ ಇದು ಕೂಡ ಕರೆಕ್ಟ್ ಆಗ್ತದ. ಬಿಕಾಸ್ ಕ್ಯೂಟೋ ಪ್ರೋಟೋಕಾಲ್ ಉದ್ದೇಶನೇ ಗ್ರೀನ್ ಹೌಸ್ ಗ್ಯಾಸ್ ಅನ್ನ ಎಮಿಷನ್ ಕಡಿಮೆ ಮಾಡೋದು, ಮೀನ್ಸ್ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಮೀನ್ಸ್ ಗ್ಲೋಬಲ್ ವಾರ್ಮಿಂಗ್. ಸೊ ಹಾಗಾಗಿ ಇದನ್ನು ಹೇಳ್ಬೋದು, ಬಟ್ ರಿಲೇಟಿವ್ಲಿ ನೋಡಿದ್ರೆ ಎಸ್ ವಿ ಕ್ಯಾನ್ ಗೋ ವಿತ್ ಎ. ಅರ್ಥ ಆಯ್ತಲ್ಲ? ಸೊ ಈ ಥರ ಕೇಳಿದಾಗ ವಿ ಹ್ಯಾವ್ ಟು ಗೋ ವಿತ್ ಲೈಕ್ ದಿಸ್. ನೆಕ್ಸ್ಟ್ 32, ರೈಟ್? ಕನ್ಸಿಡರ್ ಫಾಲೋಯಿಂಗ್ ರಿಗಾರ್ಡಿಂಗ್ ದಿ Montreal. ಅಗೇನ್ Montreal ಪ್ರೋಟೋಕಾಲ್ ಹೇಳ್ತೀವಿ, ರೈಟ್? ವಿಯೆನ್ನಾ ಬಂದಿದ್ದು 1985 ಅಲ್ಲಿ, Montreal ಬಂದಿದ್ದು 1987 ಅಲ್ಲಿ, ರೈಟ್? ಇಂಡಿಯಾ ವಾಸ್ ಇದಕ್ಕೆ ಮೆಂಬರ್ ಆಗಿದ್ದು 1992 ಅಲ್ಲಿ. ಸೊ ಗೊತ್ತಿರಬೇಕು. ಹಾಗಾಗಿ ಇಂಡಿಯಾ ಕಮ್ಯುನಿಟಿ ಪ್ರೋಗ್ರಾಮು, ಓಜೋನ್ ಸೆಲ್ ಆಫ್ ಇಂಡಿಯಾ, ಆಮೇಲೆ ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ರೂಲ್ಸ್ ಆಫ್ 2005 and 6 ಬಿಕಾಸ್ ಆಫ್ ಇಂಡಿಯಾ ಸಿಗ್ನೇಟರಿ. ಸೊ ನೋಡಿದ್ರೆ ಹಾಗಿದ್ರೆ ಒನ್ ಬೈ ಒನ್ ನೋಡಿದ್ರೆ ಈಗ it was held in 1985, wrong. It was the first initiative, no, it's not the first, right? Vienna is already there. Vienna dinare tane Vienna amendment Montreal, so hagagi it cannot be, right? Next is the India ratified this protocol in 1992, not 1. So agli statements are ಏನು ಕೇಳಿದ್ದಾರೆ, wrong, right? ಇಲ್ಲಿ ಹಾಕಿದ್ಮೇಲೆ all are wrong, right? Not correct, correct ಅಲ್ಲ, because all are wrong. Okay, next ಆಗಿದ್ರೆ ಕನ್ಸಿಡರ್ ಫಾಲೋವಿಂಗ್: electromagnetic radiation, geothermal energy, gravitational force, plate moments, rotation of earth, revolution of earth. Which of the above one response bringing dynamic changes on the surface of the earth? ನೋಡಿ ಹಾಗಿದ್ರೆ they're actually asking here ಯಾವ್ಯಾವ ಇಲ್ಲಿ ಏನು ಕೊಟ್ಟಿದಾರಲ್ವ ಏನೇನು ಬದಲಾವಣೆ ಅಥವಾ ಯಾವ್ದ್ಯಾವುದು ಭೂಮಿಯಲ್ಲಿ ಡೈನಾಮಿಕ್ ಚೇಂಜಸ್ ಅನ್ನು ತರುತ್ತೆ ಅಂತ ಕೇಳಿದ್ರೆ ಬದಲಾವಣೆಯನ್ನು ಯಾವ ತರುತ್ತೆ? EMR ತರುತ್ತಾ? ರೈಟ್, ಡೆಫಿನೆಟ್ಲಿ ಇನ್ ದಿ ಫಾರ್ಮ್ ಆಫ್ ಶಾರ್ಟ್ ವೇವ್ ರೇಡಿಯೇಷನ್, ಬಿಕಾಸ್ ಶಾರ್ಟ್ ವೇವ್ ರೇಡಿಯೇಷನ್ ತಾನೇ ಲಾಂಗ್ ವೇವ್ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಕಾರಣ. ಎಸ್, ಯು ಕ್ಯಾನ್ ಸೇ ದಿಸ್ ಇಸ್ ರೈಟ್. Geothermal energy, yes, definitely because of hot springs. Okay, springs means even carbon dioxide, you can say. This is also somewhat related. Gravitational force andre idde ide, right? Tides girbodu, right? Swash slope anta ಏನು ಕರೀತೀವಲ್ಲ, swash slope ಅಂತ ಹೇಳಿ ಕರೀತೀವಿ. So because of that reason ಕೂಡ ಇದು plate moments ನಮಗೆ ಗೊತ್ತಾಗಿದೆ, because of earthquakes, volcanic eruptions, right? So because of all these reasons ಇದು ಕೂಡ ಕರೆಕ್ಟ್. rotation of earth ಗೊತ್ತಿದೆ ನಮಗೆ, because of the rotation of earth, ಎಸ್ ನಮಗೆ ಏನಿರೋದು ಬಿಕಾಸ್ ಆಫ್ ಕೋರಿಲಿಸ್ ಫೋರ್ಸ್ ಇರೋದು, ರೈಟ್? ಕೋರಿಲಿಸ್ ಫೋರ್ಸ್, ಬಿಕಾಸ್ ಆಫ್ ದ ಕೋರಿಲಿಸ್ ಫೋರ್ಸ್ ವಿ ಹ್ಯಾವ್ ದ ಮೆನಿ ಜೆಟ್ ಸ್ಟ್ರೀಮ್ಸ್. ದ ಜೆಟ್ ಸ್ಟ್ರೀಮ್ಸ್ ರೀಸನ್ ಏನಿದೆ, ಬಿಕಾಸ್ ಜೆಟ್ ಸ್ಟ್ರೀಮ್ಸ್ ಪ್ಲೇ ಅ ವೆರಿ ಕ್ರೂಷಿಯಲ್ ರೋಲ್ ಇನ್ ಸೈಕ್ಲೋನ್ಸ್, ರೈಟ್? ಸೈಕ್ಲೋನ್ ಬರೋಕ್ಕೆ ಕಾರಣ ಯಾವುದು? ಬಿಕಾಸ್ ಆಫ್ ಜೆಟ್ ಸ್ಟ್ರೀಮ್ಸ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಹಾಗಾಗಿ ಇದು ಕೂಡ ಕರೆಕ್ಟ್. ಸೊ ಹಾಗೆ ರೆವಲ್ಯೂಷನ್, ಬಿಕಾಸ್ ಆಫ್ ನಮಗೆ ಗೊತ್ತಿದೆ ಸೀಸನ್ಸ್, ರೈಟ್? ಅದು ಡೈಲಿ ಬೇಸಿಸ್ ಆದ್ರೆ ವೆದರ್ ಅಂತೀವಿ, ಮಂತ್ಲಿ ಬೇಸಿಸ್ ಆದ್ರೆ ಅದಕ್ಕೆ ಸೀಸನ್ ಅಂತೀವಿ, ಲಾಂಗ್ ಟರ್ಮ್ ಇದ್ರೆ right, that is called the climate. So ಹಾಗಾಗಿ ಇಲ್ಲಿ season is concerned revolution and tilt ಅಂತನೂ ಹೇಳ್ಬೋದು. which of the above one responsible for, matlab here you can go with all. Okay, so next, like when a piece of rock is brought from the moon to the earth, its mass changes, right? No, right? Because W is equal to mg. Here the weight changes because mass and g they are related. That means the mass, not mass, sorry,
weight and g. But here what he is saying, mass changes. No, mass remains as it is. Okay, this cannot be. The gravitational pull of earth is stronger than the moon. Correct. That's why only we can possible to view one side of the moon. That concept is known as tidal locking anta heli karithವಿ. Right? So tidal locking. That's why the moon ಗೆ ಅದರದೇ ಆಗಿರತಕ್ಕಂತ rotation ಇಲ್ಲ. Right? Only it has a revolution, not rotation. So ಹಾಗಾಗಿ ಅದು ಕೂಡ ನಮಗೆ ಗೊತ್ತಿರಬೇಕು. Right? ಇಲ್ಲಿ statement reason is correct. So one is wrong ಎಲ್ಲಿದೆ? Both no. A is wrong. A is false but R is true. That means D is the answer. Next. 35th. Which of the following statements are true regarding the again fuse? ನಮಗೆ ಗೊತ್ತಿದೆ fuse ಯಾಕೆ ಇಡ್ತೀವಿ because of electricity flood. Okay, flow ಏನಾದರೂ ಜಾಸ್ತಿ ಆದರೆ automatically it cuts the electricity. That means it with a low melting point. Right, that should be in the series. Right, so I know the statement ಅದರ ಬಗ್ಗೆ ಇದೆ ಇದು. Right, ಏನಿದೆ ಇಲ್ಲಿ fuse is generally placed in a series with device. Correct, right? They can be. The fuse is generally placed in a parallel. That means already ಹೇಳಿದಾನೆ this cannot be. 2 is here, where 2 ಇಲ್ಲಿದೆ. They cannot be. Correct, 1 is correct. So 3 ನೋಡೋಣ. Fuse wire has a high melting. No, has a high melting point ಆಗಿದ್ರೆ ಯೂಸ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ it cannot be. So remaining ಏನಾಗಿದ್ರೆ only 1. So ಗೊತ್ತಿರಬೇಕು fuse ಬಗ್ಗೆ. Next 36. Which statement is correct regarding the Dalton's atomic theory? Right, as you know the Dalton atomic theory, all matters are made of very tiny particles. Correct. Atoms of different elements of different masses and the chemical properties. Definitely correct. Right. And the relative number of the atoms is okay. This because of this statement it is wrong anta helana. Right. This cannot be. Right. So hagagi 3. Here is 3. Right. This cannot be. This cannot be. So remaining ಹಾಗಿದ್ರೆ ಏನು ಉಳಿದಿದ್ದು 1 and 2 ಅಂತ ಹೇಳಿ ಕರಿತೀವಿ. Yes, high resistance. Next 37. Which of the following statements are correct in the period, in the periodic table? You can say period in the sense periodic table. The value of electron affinity increases from the left to right. Correct. Right, left to right ಹೋದಂಗೆ affinity means attraction will increase ಅಂತ. Electronegativity of the element. Negativity in the sense again somewhat affinity ಗೆ opposite. Right, negativity of the elements decreases, not increases. So ಹಾಗಾಗಿ this cannot be. So only 1 is correct. Correct. So ಏನು left to right ಹೋದ್ರೆ affinity decrease ಆಗ್ತದೆ. Which of the following statements are correct? So ಏನು ಕೇಳಿದನು ಹಾಗಿದ್ರೆ baking soda is used as a fire extinguisher. Yes, you can use it. ಅರ್ಥ ಆಯ್ತಲ್ವಾ? Yes, ಎಲ್ಲಿ application based ಬರುತ್ತೆ almost correct. Quick lime is used in manufacturing of glass. Correct. Gypsum is used in plaster of Paris. So all are correct here. Okay. So next ನೋಡೋಣ ಹಾಗಿದ್ರೆ 39. Lysosomes are also called the, yes, ಗೊತ್ತಿದೆ ನಮಗೆ, right? Has atom bombs of cells. Correct. If the single membrane surrounding the digestive enzyme breaks, the enzyme release may also destroy the cell itself. Correct, right? Both A correct. Idu correct ide. That means R is the is explanation anta heli correct. That means option is A. Okay, somewhat ಏನಿದೆ ಅಂದ್ರೆ factual ತರ ಇರೋದ್ರಿಂದ, right, we are not explaining. Which of the following statements are correct regarding DNA? Right. So DNA ಬಗ್ಗೆ ನೋಡೋಣ ಹಾಗಿದ್ರೆ DNA ಏನಿದೆ, DNA is a hereditary material of all living. Correct, right? DNA is correct. ಹಾಗೆ DNA ಪ್ರೊಫೈಲಿಂಗ್ ನಡೀತಾ ಇದೆ, ರೈಟ್? ಒಂದು ಬಿಲ್ ಕೂಡ ಪಾಸ್ ಮಾಡಿದ್ವಿ ನಾವು, ಡೋಂಟ್ ಫಾರ್ಗೆಟ್ ಇಟ್. ಆಲ್ ನೋ ನಾಟ್ ಆಲ್ ಸೆಗ್ಮೆಂಟ್ಸ್, ರೈಟ್? ಅದು ಗೊತ್ತಿರಬೇಕು, ರೈಟ್? DNA ಇನ್ನೊಂದೇನು, ನಾಟ್ ಆಲ್ ಸೆಗ್ಮೆಂಟ್ಸ್ ಏನ್ ಮಾಡಲ್ಲ, ಅದು ಪ್ರೋಟೀನ್ ಸಿಂಥಸಿಸ್ ಮಾಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ 2 ಕೆನಾಟ್ ಬಿ, ಹಿಯರ್ ಇಸ್ 2, ರೈಟ್? ಓಕೆ, ಫೈನ್. ಸೊ 1 ಅಂದ್ರೆ ಕರೆಕ್ಟ್ ಇದೆ ಅಂತ ಗೊತ್ತಿದೆ ನಮಗೆ. ಸೊ ರೈಟ್, 1 ಹಾಗಲಿ ಇದು ಕೆನಾಟ್ ಬಿ, ನೋಡಿ ಇದು ಆಗಲ್ಲ, ಇದು ಆಗಲ್ಲ, ಬಿಕಾಸ್ 1 ಕರೆಕ್ಟ್ ಇದೆ. ಸೊ ಹಾಗಾಗಿ 1, 3 and ಸೊ 4 ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ ರಿಗಾರ್ಡಿಂಗ್ ದಿ ಫಾರ್ಮುಲಾ ರೇಸ್ 1 ಇವೆಂಟ್. ನೋಡಿ, ಹಾಗಿದ್ಮೇಲೆ ಇವೆಂಟ್ಸ್ ಬಗ್ಗೆ ಕೇಳ್ತಿರ್ತಾರೆ, ರೈಟ್? ಸೊ ಇವೆಂಟ್ಸ್ ಬಗ್ಗೆ ಕೇಳ್ತಾರೆ, ಸೊ ಅದನ್ನು ನಾವು ನೋಡ್ಕೋಬೇಕಾಗ್ತದೆ ಇಲ್ಲಿ, ರೈಟ್? It is on the one of the important international motor car racing event, and since from the 1950 it was held each year annually. Correct ಇದೆ. Max Verstappen from the
Red Bull actually, Red Bull ಅಲ್ಲ ಅದು Red Bull 171st drivers champion awards. Correct. So both are here correct. Okay, because of the time ಇಲ್ಲ ನಮಗೆ, so ಹಾಗಾಗಿ we are going fast. In which of the following location 70th G event was held? Okay, recent ಆಗಿ ಎಲ್ಲಿ ನಡೀತಾ ಆಗಿದ್ರೆ ಇಂಡೋನೇಷಿಯಾ, ರೈಟ್. ಸೊ ಇಂಡೋನೇಷಿಯಾ ಮೀನ್ಸ್ ಎಲ್ಲದು ಇನ್ನು ಜಕಾರ್ತಾ, ಓಕೆ ಕ್ಯಾಪಿಟಲ್ ಹೌದು, ರೈಟ್ ಕ್ಯಾಪಿಟಲ್, ಬಟ್ ಇಟ್ ವಾಸ್ ಇನ್ ಬಾಲಿ, ರೈಟ್. ಸೊ ಬಾಲಿಯಲ್ಲಿ ಆಗಿದೆ, ಸೊ ಗೊತ್ತಿರಬೇಕು. ಫೈನ್. G20 ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್ ಬಿಕಾಸ್ ನೆಕ್ಸ್ಟ್ ಪ್ರೆಸಿಡೆನ್ಸಿ 18th ಇಂಡಿಯಾಗೆ ಸಿಕ್ಕಿದೆ ಅಲ್ವಾ, ಸೊ ಹಾಗಾಗಿ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅದು ಇಂಪಾರ್ಟೆಂಟ್ ಆಗ್ತದ. ರಾಂಗ್ ಸ್ಟೇಟ್ಮೆಂಟ್ ಏನು ಕೇಳಿದಾರಪ್ಪ ಇಲ್ಲಿ, ಸೊ ಟು ಐಡೆಂಟಿಫೈ ದಿ ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ ನೋಡಿ. ಹಾಗಿದ್ಮೇಲೆ ರಿಗಾರ್ಡಿಂಗ್ ನೊಬೆಲ್, ಇಟ್ ಈಸ್ ಕನ್ಸಿಡರ್ ದ ಬೆಸ್ಟ್ ವರ್ಲ್ಡ್ ಅವಾರ್ಡ್ ಇನ್ ದಿ ಇಂಟರ್ನ್ಯಾಷನಲ್ ರಿಸರ್ಚ್, ಕರೆಕ್ಟ್ ಅಲ್ವಾ, ರೈಟ್, ಬಿಕಾಸ್ ಫಸ್ಟ್ ಕರೆಕ್ಟ್ ಆಗಿದೆ. ಎಕ್ಸೆಪ್ಟ್ ದಿ ನೊಬೆಲ್ ಅವಾರ್ಡ್ ಇನ್ ದ ಪೀಸ್ ಅದರ್ ವಿನ್ನರ್ ವಿಲ್ ಗೆಟ್ ದಿ, ಓಕೆ, ಸೊ ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ಏನು ಕೇಳಿದಾನೆ ವಿಚ್ ಆರ್ ರಾಂಗು, ಸೊ ಆಗಿದ್ಮೇಲೆ ಐ ಆಮ್ ಗೋ ವಿತ್ ದಿ ನನ್. ಇತ್ತೀಚೆಗೆ ಯಾರ್ಯಾರಿಗೆ ಎಕನಾಮಿಕ್ಸ್ ಅಲ್ಲಿ, ರೈಟ್, ಯಾರ್ಯಾರಿಗೆ ಪೀಸ್ ಅಲ್ಲಿ, ಲಿಟರರಿಯಲ್ಲಿ ಯಾರ್ಯಾರಿಗೆ ಅವಾರ್ಡ್ ಸಿಕ್ಕಿದೆ ಅದು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನಾಗುತ್ತೆ ಇಂಪಾರ್ಟೆಂಟ್ ಆಗ್ತದ. ಓಕೆ, ಸೊ ನೆಕ್ಸ್ಟ್ ಕನ್ಸಿಡರ್ ದಿ ಫಾಲ್ಸ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕರ್ನಾಟಕ ರತ್ನ. ನಮಗೆ ಗೊತ್ತಿದೆ ಕರ್ನಾಟಕ ರತ್ನ ಅವಾರ್ಡು ಸಿನ್ಸ್ ಬಂಗಾರಪ್ಪ ಗೌರ್ಮೆಂಟ್ 1992 ಇಂದ ಶುರು ಮಾಡಿದ್ದೀವಿ, ರೈಟ್. ಸೊ ಇಟ್ಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ಕರ್ನಾಟಕ. ಹೇಗೆ ಭಾರತ ರತ್ನ ಹೇಗಿದೆಯೋ ಅದೇ ಥರ ಕರ್ನಾಟಕ ರತ್ನ. ದ 10th ರೆಸಿಪೆಂಟ್, ದ ರೀಸೆಂಟ್ 10th ರೆಸಿಪೆಂಟ್ ವಾಸ್ ಅವರ್ ದ ಲೇಟ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿ ಅಂತ ಹೇಳಿ ಕರಿತೀವಿ. ಸೊ ನೋಡಿದ್ರೆ ಇಟ್ ಈಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್, ಓಕೆ ಕರೆಕ್ಟ್, ಫ್ರಮ್ ದಿ Bangarappa government since 1992. Correct. In order to receive this award, one must attain minimum 60. No, this is a common sense, right? Puneeth Rajkumar 60 years ಆಗಿರಲಿಲ್ಲ, right? 46. ಹಾಗಾಗಿ based on that we can say 2 cannot be, right? 2 ಎಲ್ಲೆಲ್ಲಿದೆ ಹಾಗಿದ್ರೆ, ಸೊ ಇದು ಆಗೋದಿಲ್ಲ. ನೆಕ್ಸ್ಟ್, ದ ರೀಸೆಂಟ್ಲಿ ಪುನೀತ್ ರಾಜ್ಕುಮಾರ್ ಬಿಕಮ್ಸ್ ದ 10th person, ರೈಟ್. ಇಲ್ಲಿವರೆಗೂ 10 ರೆಸಿಪೆಂಟ್ಸ್ ಇದ್ದಾರೆ. ಸೊ ಅದ್ರ ನಂಬರ್ ಲಾಸ್ಟ್ ಒನ್ ಇಸ್ ಪುನೀತ್ ರಾಜ್ಕುಮಾರ್. ಸೊ 3 is correct. ಹಾಗಿಲ್ಲ 1 and 3, ಸೊ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್, ವಿಚ್ ಆರ್ ದ ಫಾಲೋವಿಂಗ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ ರಿಗಾರ್ಡಿಂಗ್ ಇಂಡಿಯಾಸ್ ರೀಸೆಂಟ್ ಎಸ್ಟಾಬ್ಲಿಷ್ಮೆಂಟ್ ಮಿಟಿಗೇಟ್ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಕಿಟ್ಟೀಸ್ ಅಲ್ಲ, ಗ್ರೀನ್ ಹೌಸ್ ಗ್ಯಾಸಸ್. ಇತ್ತೀಚೆಗೆ ನಾವು ಏನೇನು ಸ್ಟೆಪ್ಸ್ ಅನ್ನು ತಗೊಂಡಿದ್ದೀವಿ, ಆ ಸ್ಟೆಪ್ಸ್ ಅನ್ನು ಏನು ತಗೊಂಡಿದ್ದೀವಿ ಹಾಗಿದ್ರೆ ಅದರಲ್ಲಿ ಭಾರತ ಸರ್ಕಾರದ ಯಾವ್ಯಾವ ನಿರ್ಧಾರಗಳು ತಗೊಂಡ್ಬಿಟ್ಟಿದೆ. ಯಾಕೆ ನೆಟ್ ಝೀರೋ ಅನ್ನ ಅಚೀವ್ ಮಾಡಲು, ಈ ನೆಟ್ ಝೀರೋ ನಾವು ಏನು ಹಾಕೊಂಡಿದೀವಲ್ವಾ, ಅಥವಾ NDCs ಅಂತ ಕರಿತೀವಿ, ನ್ಯಾಷನಲ್ ಡಿಟರ್ಮೈನ್ಡ್ ಕಂಟ್ರಿಬ್ಯೂಷನ್ಸ್ ಅಂತ ಏನು ಕರಿತೀವಲ್ರಪ್ಪ, ಅವನ್ನ ಅಚೀವ್ ಮಾಡೋದಕ್ಕೆ ನಾವು ಯಾವ್ಯಾವ ಸ್ಟೆಪ್ಸ್ ಅನ್ನು ತಗೊಂಡಿದ್ದೀವಿ ಅಂತ ಹೇಳಿ. ಸೊ ನೋಡೋಣ, ರೈಟ್. ಅಂದ್ರೆ ಎನ್ವಿರಾನ್ಮೆಂಟಲ್ ಗವರ್ನೆನ್ಸ್. ಫಸ್ಟ್, ಇಂಡಿಯಾಸ್ ಫಸ್ಟ್ ಬಯೋಮಾಸ್ ಹೈಡ್ರೋಜನ್ ಪವರ್ ಪ್ಲಾಂಟ್ ಎಲ್ಲಿ ಅದು, ಎಸ್, ಖಂಡ್ವಾ, ಕರೆಕ್ಟ್ ಆಗಿದೆ. ಇಂಡಿಯಾಸ್ ಫಸ್ಟ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್ ಲಡಾಖ್, ಗೊತ್ತಿರಬೇಕು. ನಾಳೆ ಇದನ್ನೇ ಮತ್ತೆ ಸ್ಟೇಟ್ಮೆಂಟ್ ಮಾಡಬಹುದು ಎಕ್ಸಾಮ್ ಅಲ್ಲಿ. ಇಂಡಿಯಾದ ಮೊದಲ ಜಿಯೋಥರ್ಮಲ್ ಪವರ್ ಪ್ಲಾಂಟ್ ಎಲ್ಲಿ, ಓಕೆ. ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಅಥವಾ ಹೈಡ್ರೋಜನ್ ಮೀನ್ಸ್ ಗ್ರೀನ್, ಮತ್ತೆ ಗ್ರೀನ್ ಬರೋ ಅವಶ್ಯಕತೆ ಇಲ್ಲ. ಸೊ ಹೈಡ್ರೋಜನ್ ಪವರ್ ಪ್ಲಾಂಟ್ ಎಲ್ಲಿ ಅಂತ ಅಂದರೆ ಇಟ್ ಈಸ್ ಇನ್ ಅಸ್ಸಾಂ. ಅಸ್ಸಾಂನ ಯಾವುದು ಜೋರಾಹಟ್ ಅಂತ ಒಂದು ಪ್ರದೇಶ ಬರುತ್ತೆ, ಅಥವಾ ಜೋರಾಹಟ್ ಪ್ರದೇಶ ಪವರ್ ಪೆಟ್ರೋಲ್ ಬಂಕ್ ಅಲ್ಲಿ ಇದನ್ನು ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಇಟ್ ಕ್ಯಾನ್ ನಾಟ್ ಬಿ, ರೈಟ್, ಇಟ್ಸ್ ನಾಟ್ ಗೋ ಔಟ್, ಇಟ್ಸ್ ಅ ಜೋರಾಹಟ್. ಇಂಡಿಯಾಸ್ ಫಸ್ಟ್ CNG ಟರ್ಮಿನಲ್, ಅಗೇನ್ ಇಟ್ ಈಸ್ ನಾಟ್ ಗಾಂಧಿನಗರ್, ಇಟ್ ಈಸ್ ಭಾವನಗರ್ ಅಂತ ಹೇಳಿ ಬರುತ್ತೆ ಅಗೇನ್. ಸೊ ಭಾವನಗರ್, ರೈಟ್. ನಿಮ್ಗೆ ಗೊತ್ತಿರಬೇಕು ಭಾವನಗರ್ ಮೇಲೆ UPSC 2017ರಲ್ಲಿ ಪ್ರಿಲಿಮ್ಸ್ ಕೇಳಿದ್ದಾರೆ, ರೈಟ್. ಸೊ ಹಾಗಾಗಿ ಬೋತ್ ಆರ್ ಆಕ್ಚುಲಿ ಇನ್ ಕರೆಕ್ಟ್ ಇಲ್ಲಿ. ಸೊ ಏನ್ ಕೇಳಿದ್ದಾರೆ, ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂದ್ರೆ ಇವನ್ C and D, ಸೊ ಬೋತ್ ಆರ್ ಇನ್ ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಹಾಗಿದ್ರೆ ಕನ್ಸಿಡರ್ ದ ಫಾಲೋವಿಂಗ್ ರಿಗಾರ್ಡಿಂಗ್ ದಿ ಟೈಗರ್ ಸೆನ್ಸಸ್ ಇನ್ ಇಂಡಿಯಾ. ನಮಗೆ ಗೊತ್ತಿದೆ ಟೈಗರ್ ಸೆನ್ಸಸ್, ರೈಟ್, ಒನ್ಸ್ ಇನ್ 4 years ಸಿನ್ಸ್ 2006 ಇಂದ ಶುರು ಮಾಡಿದ್ವಿ ನಾವು, ರೈಟ್. 2006 ಇಂದ ಶುರು ಮಾಡಿದೀವಿ, ರೈಟ್. ದ ಮೋಸ್ಟ್ ರೀಸೆಂಟ್ ವಾಸ್ ಇನ್ 2018, ರೈಟ್. ಅದರಲ್ಲಿ ಏನ್ ಹೇಳ್ತಾರೆ, ದ ಟೋಟಲ್ ಟೈಗರ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಅಪ್ರಾಕ್ಸಿಮೇಟ್ಲಿ 2960 ಅಂತ ಹೇಳ್ತೀವಿ. ಅದರಲ್ಲಿ ಹೈಯೆಸ್ಟ್ ನಮಗೆ ಗೊತ್ತಿದೆ MP, ಸೆಕೆಂಡ್ ಹೈಯೆಸ್ಟ್ ಕರ್ನಾಟಕ ಅಂತ ಹೇಳಿ. ಅಪ್ರಾಕ್ಸಿಮೇಟ್ಲಿ ನಾವು 5 to 4, ಅವ್ರದ್ದು 5 to 6. ದ ನೆಕ್ಸ್ಟ್ ಬಂದು ಉತ್ತರಾಖಂಡ್ ಬರುತ್ತೆ, ರೈಟ್. ಫಸ್ಟ್ ಮಧ್ಯಪ್ರದೇಶ, ದೆನ್ ಕರ್ನಾಟಕ, ದೆನ್ ಉತ್ತರಾಖಂಡ್. ಸೊ ನೋಡೋಣ ಹಾಗಿದ್ರೆ, ಸಿನ್ಸ್ ಫ್ರಮ್ 2006 NTC ಇಸ್ ಡೂಯಿಂಗ್ ಟೈಗರ್ ಸೆನ್ಸಸ್ ಫಾರ್ ಒನ್ಸ್ ಇನ್ ಕ್ವಾಡ್ರಿನಿಲಿಯನ್ ಅಥವಾ ಒನ್ಸ್ ಇನ್ 4 years. ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್, ರೈಟ್. ಸ್ಟೇಟ್ಮೆಂಟ್ 1 is ಕರೆಕ್ಟ್. ಆಸ್ ಪರ್ ದ ರೀಸೆಂಟ್ ಸೆನ್ಸಸ್ ದಟ್ ಈಸ್ 2018. ಓಕೆ, ರೀಸೆಂಟ್ ಮೀನ್ಸ್ 2018 ಕರೆಕ್ಟ್. ಇಂಡಿಯಾ ಅಕೌಂಟ್ಸ್ ಅ ಟೋಟಲ್ 29, ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್, ರೈಟ್. ಅದರಲ್ಲಿ
MP ಇದು 5 to 6 ಇದೆ, ಕರ್ನಾಟಕದ್ದು 5 to 4 ಕರೆಕ್ಟ್ ಆಗಿದೆ. ರೈಟ್, ಇಲ್ಲಿ ಏನು ಕೇಳಿದ್ದಾರೆ, ಡೂಯಿಂಗ್ ಸೆನ್ಸಸ್ ಆಫ್ ಇಂಡಿಯಾ ರಾಂಗ್ ಸ್ಟೇಟ್ಮೆಂಟ್. ನೋಡಿ ಹಾಗಿದೆ, ರಾಂಗ್ ಇನ್ಕರೆಕ್ಟ್ ಸ್ಟೇಟ್ಮೆಂಟು. ಸೊ ಕರೆಕ್ಟ್ ಅಂತ ಅಂದರೆ ಬೋತ್ ಆರ್ ಕರೆಕ್ಟು. ರೈಟ್, ಇಲ್ಲಿ ಹಾಗಿದ್ಮೇಲೆ ಇನ್ಕರೆಕ್ಟ್ ಮೀನ್ಸ್ ಬೋತ್ ಆರ್ ರಾಂಗ್, ದಟ್ ಮೀನ್ಸ್ ನನ್ ಆಫ್ ದಿ ಅಬೋವ್, ದಟ್ ಮೀನ್ಸ್ ಡಿ. ನೆಕ್ಸ್ಟ್ 47 ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಟೈಗರ್ ರಿಸರ್ವ್ ಇಸ್ ಕರೆಕ್ಟ್ಲಿ ಮ್ಯಾಚ್. ರೈಟ್, ಸೊ ನೋಡೋಣ ಹಾಗಿದ್ರೆ, ಶ್ರೀವಿತ್ತಿ ಪುತ್ತೂರ್, ಮೇಘಮಲ್ಲೈ ಮಹಾರಾಷ್ಟ್ರ. ಓಕೆ, ಪೆಂಚ್ ನೋಡಿ ಹಾಗಿದ್ಮೇಲೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಪೆಂಚ್. ರೈಟ್, ಸೊ ಇಟ್ ಈಸ್ ಇನ್ ಮಧ್ಯಪ್ರದೇಶ್. ಕರೆಕ್ಟ್ಲಿ ಮ್ಯಾಚ್ಡ್ ಯಾವುದು ಅಂತ ಅಂದ್ರೆ ಇಲ್ಲಿ, ಸೊ ಡೈರೆಕ್ಟ್ ಆಗಿ ನಾವು ನೋಡೋಣ, ನಾವಿಲ್ಲಿ ಮಧ್ಯಪ್ರದೇಶ್ ಗೊತ್ತಿರಬೇಕು. ಹಾಗಿದ್ರೆ ಟೈಗರ್ ರಿಸರ್ವ್ಸ್ಗೂ ನ್ಯಾಷನಲ್ ಪಾರ್ಕ್ಸ್ಗೂ ಸ್ಯಾಂಕ್ಚುರೀಸ್ಗೂ ಏನು ವ್ಯತ್ಯಾಸ ಇದೆ, ಟೈಗರ್ ರಿಸರ್ವ್ ಅನ್ನ ಯಾರು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ, ನ್ಯಾಷನಲ್ ಪಾರ್ಕ್ಸ್ ಅನ್ನ ಯಾರು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ, ಜೊತೆಗೆ ಸ್ಯಾಂಕ್ಚುರೀಸ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋ ಪವರ್ ಯಾರಿಗಿದೆ ಅಂತ ಕೂಡ ನಮಗೆ ಗೊತ್ತಿರಬೇಕು. ಓಕೆ, ಜೊತೆಗೆ ಇಲ್ಲಿ ಬಯೋಸ್ಪಿಯರ್ ರಿಸರ್ವ್ ಕೂಡ ವೆರಿ ಇಂಪಾರ್ಟೆಂಟ್. ನೋಡಿ, ಹೋಪ್ ಸ್ಪಾಟ್ಸ್ ಜೊತೆಗೆ ಹಾಟ್ ಸ್ಪಾಟ್ಸ್ ಬಗ್ಗೆ ಗೊತ್ತಿರಬೇಕು, ಕೋಲ್ಡ್ ಸ್ಪಾಟ್ಸ್ ಬಗ್ಗೆ ಗೊತ್ತಿರಬೇಕು, ಜೊತೆಗೆ ಬಯೋಸ್ಪಿಯರ್ ರಿಸರ್ವ್ಸ್ ಗೊತ್ತಿರಬೇಕು, ಮಾಂಟ್ರೆಕ್ಸ್ ರೆಕಾರ್ಡ್ ಗೊತ್ತಿರಬೇಕು. ಸೊ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ಸ್ मतलब ಬಯೋಸ್ಪಿಯರ್ ರಿಸರ್ವ್ಸ್ ಜೊತೆಗೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅವು ಕೂಡ ಗೊತ್ತಿದೆ. ಇವು ಕೂಡ ಏನು, ಸಮ್ವಾಟ್ ದೇ ಆರ್ ಮೋಡ್ಸ್ ಆಫ್ ಕನ್ಸರ್ವೇಷನ್. ರೈಟ್, ಇನ್ ಸಿಟು. Which of the following group meeting recently proclaimed the theme One Earth, One Family? This means ನಮಗೆ ಗೊತ್ತಿದೆ ವಸುಧೈವ ಕುಟುಂಬಕಂ. ರೈಟ್, ಇಂಡಿಯಾದಿದು. ರೈಟ್, ಎಸ್, ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಆರ್ ಓಕೆ ವಸುಧೈವ ಕುಟುಂಬಕಂ. ಅದು ಆ್ಯಕ್ಚುಲಿ ವಸುಧೈವ ಕುಟುಂಬಕಂ, ನಾವೆಲ್ಲ ಒಂದೇ, ಪೊಲಿಟಿಸಮ್ ಅಂತ ಹೇಳಿ ಕರಿತೀವಿ. ರೈಟ್, ಆಸ್ ಅ ಥೀಮ್ ಫಾರ್ ದೇರ್ ನೆಕ್ಸ್ಟ್ G20 ಮೀಟಿಂಗ್ ಇಸ್ ಇಂಡಿಯಾ. ರೈಟ್, ಸೊ ಉತ್ತರ ಏನಿದಕ್ಕೆ, ಸೊ ಇಂಡಿಯಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡೋಣ 49th. Which of the following statements are true regarding the Gnanapeeth Award? So Gnanapeeth is the highest literary award in India, right? So ನಮಗೆ ಗೊತ್ತಿದೆ ನೋಡಿ, ಇಟ್ ಈಸ್ ಅನ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂದಿದ್ದಾರೆ. ನೋ, ಇಟ್ ಈಸ್ ಅ ಲಿಟರರಿ ಅವಾರ್ಡ್. ರೈಟ್, ಸೊ ಹಾಗಾಗಿ ಆಟೋಮೆಟಿಕ್ಲಿ ಸ್ಟೇಟ್ಮೆಂಟ್ ಮೇಕ್ಸ್ ನೋ ಸೆನ್ಸ್. ರೀಸೆಂಟ್ಲಿ ದಾಮೋದರ್ ಮಾಜು ಬಿಕಮ್ಸ್ 57th ಜ್ಞಾನಪೀಠ ಸೆಷನ್ ವಿನ್ನರ್. ಕರೆಕ್ಟ್ ಆಗಿದೆ. ವಿಚ್ ಆರ್ ಫಾಲೋವಿಂಗ್ ಆರ್ ಟ್ರೂ, ಓನ್ಲಿ 2 ಈಸ್ ಕರೆಕ್ಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 50. Consider the wrong statements regarding the international Booker Award. Right, Man Booker ಮತ್ತು international ಗೊತ್ತಿದೆ, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನಾವು ಕೊಡ್ತೀವಿ. ರೈಟ್, ಇಟ್ ಈಸ್ ಅನ್ ಹೈಯೆಸ್ಟ್ ನಾವೆಲ್. ರೈಟ್, ಗುಡ್. ಇಟ್ಸ್ ಅ ನಾವೆಲ್ ಅವಾರ್ಡ್ ಫಾರ್ ದಿ ಟ್ರಾನ್ಸ್ಲೇಟೆಡ್ ನಾವೆಲ್ ಇನ್ ದಿ ವರ್ಲ್ಡ್. ನೋಡಿ, ಟ್ರಾನ್ಸ್ಲೇಟೆಡ್. ಓಕೆ, ಗುಡ್, ಕರೆಕ್ಟ್ ಆಗಿದೆ. ವಿಚ್ ವಾಸ್ ಎಸ್ಟಾಬ್ಲಿಷ್ ಇನ್ 2005. ಕರೆಕ್ಟ್. ರೀಸೆಂಟ್ಲಿ ದ ಗೀತಾಂಜಲಿ ಶ್ರೀ ಬಿಕಮ್ಸ್ ದ ಫಸ್ಟ್ ಇಂಡಿಯನ್ ಪರ್ಸನ್ ಟು ರಿಸೀವ್ ದಿಸ್ ಅವಾರ್ಡ್ ಫಾರ್ ಹರ್ ನಾವೆಲ್ ಟಾಮ್ ಆಫ್ ಸ್ಯಾಂಡ್. ಕರೆಕ್ಟ್ ಆಗಿದೆ. ಸೊ ಬೋತ್ ಸ್ಟೇಟ್ಮೆಂಟ್ ಆರ್ ಹಿಯರ್ ವಾಟ್, ಸೊ ಕರೆಕ್ಟ್ ಆಗಿದ್ದಾವೆ. ರೈಟ್, ರಿಗಾರ್ಡಿಂಗ್ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್. ರೈಟ್, ಸೊ ಬೋತ್ ಆರ್ ಕರೆಕ್ಟ್. ಕರೆಕ್ಟ್ ಅಂದ್ರೆ ಇನ್ಕರೆಕ್ಟ್ ಅಂದ್ರೆ ಅದು ಡಿ ಆಗ್ತದೆ. ಸೊ ಕರೆಕ್ಟ್ ಅಂತಂದ್ರೆ ಅದು ಸಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಹಾಗಿದ್ರೆ. ಓಕೆ, 51. ಕನ್ಸಿಡರ್ ಫಾರ್ ಟ್ರೂ ಸ್ಟೇಟ್ ರಿಗಾರ್ಡಿಂಗ್ ದಿ ಬೂಕರ್. ನೋಡಿ, ಮ್ಯಾನ್ ಬೂಕರ್ ಬೇರೆ, ಸೊ ಅಂದ್ರೆ ಇಂಟರ್ನ್ಯಾಷನಲ್ ಬೇರೆ. ರೈಟ್, ಬೂಕರ್ ಅವಾರ್ಡ್ ಬೇರೆ. ಇಸ್ ದ ಹೈಯೆಸ್ಟ್ ನಾವೆಲ್ ಅವಾರ್ಡ್ ಫಾರ್ ಒರಿಜಿನಲಿ ರಿಟನ್ ಇನ್ ಇಂಗ್ಲಿಷ್ ಅಂಡ್ ವಿಚ್ ವಾಸ್ ಎಸ್ಟಾಬ್ಲಿಷ್. ಓಕೆ, ಕರೆಕ್ಟ್ ಆಗಿದೆ. ರೀಸೆಂಟ್ಲಿ ಶೇಷಾನ್ ಕರುಣ ತಿಲಕ won the 2022 Booker Award for the novels. Okay, here's the second one. Right, The 7 Moons of Mali Almeida, and becomes the second Sri Lankan to receive this award. Yes, ಕರೆಕ್ಟ್ ಆಗಿದೆ. ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ರೈಟ್, ಇಲ್ಲಿ ರಿಗಾರ್ಡಿಂಗ್ ಕರೆಕ್ಟ್ ಅಂತ ಬಂದ್ರೆ ಟ್ರೂ. ರೈಟ್, ಟ್ರೂ ಸ್ಟೇಟ್ಮೆಂಟ್ ಮೀನ್ಸ್ ಹಿಯರ್ ಬೋತ್ 1 and 2 ಆರ್ ಟ್ರೂ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ 52. ರೈಟ್, ರಾಂಗ್ ರಿಗಾರ್ಡಿಂಗ್ ಭಾರತ ರತ್ನ. ನಮಗೆ ಗೊತ್ತಿದೆ ಭಾರತ ರತ್ನವನ್ನ. ರೈಟ್, ಇಟ್ಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಜಸ್ಟ್ ಲೈಕ್ ಕರ್ನಾಟಕ ರತ್ನ ನಾವು ಹೇಗೆ ಹೇಳಿದ್ರೆ ಅದೇ ಥರ ಭಾರತದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದಪ್ಪ ಅಂದ್ರೆ ನಮ್ಮ ಭಾರತ ರತ್ನ. ನಮ್ಗೆ ಗೊತ್ತು ಪ್ರೆಸಿಡೆಂಟು 3 ಪರ್ಸನ್ಸ್ಗೆ ಕೊಡ್ತಾರೆ ಅಂತಕ್ಕಂಥದ್ದು. ರೈಟ್, ಸೊ ಅದು ಗೊತ್ತಿರಲಿ ಆ ಸ್ಟೇಟ್ಮೆಂಟು. ಇಟ್ ಇಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇನ್ ಇಂಡಿಯಾ ಅಂಡ್ ಅವಾರ್ಡೆಡ್ ಈಚ್ ಇಯರ್ ಸಿನ್ಸ್ ಫ್ರಮ್ ಇಟ್ಸ್ ಸ್ಟಾರ್. ಇದು ಐ ಥಿಂಕ್ 2020 ಪ್ರಿಲಿಮ್ಸ್ ಕ್ವಶನ್ ಇದು. ಆಯ್ತಾಯ್ತು, ಐ ಥಿಂಕ್ UPSC ಅಲ್ಲಿ ಇದೇ ಸ್ಟೇಟ್ಮೆಂಟ್ ಅನ್ನ ಕೇಳಿದ್ದಾರೆ. ಜಸ್ಟ್ ಐ ಆಮ್ ಸ್ಟಿಲ್ ರಿಮೆಂಬರಿಂಗ್. ರೈಟ್, ಎಸ್, ಇದು ಕರೆಕ್ಟ್ ಆಗಿದೆ. ರೈಟ್, ರೈಟ್, ಇಟ್ ಈಸ್ ಅವಾರ್ಡೆಡ್ ಒನ್ಸ್ ಮ್ಯಾಕ್ಸಿಮಮ್. ನೋಡಿ, ನಾವು ಹೇಳಿದ್ವಿ ಇಟ್ ಈಸ್ ಫಾರ್ ನಾಟ್ 5, ಇಟ್ ಈಸ್ ಫಾರ್ ದ 3. ರೈಟ್, ಹಾಗಿದ್ಮೇಲೆ ನೋಡಿ 3 ಸೆಕೆಂಡ್ ಸ್ಟೇಟ್ಮೆಂಟ್ ಎಲ್ಲೆಲ್ಲಿದೆ. ಎಸ್, ಇಟ್ ಈಸ್. ರೈಟ್, ಇದು ಕೂಡ ಇದೆ. ರೈಟ್, ಇದು ಕೂಡ ಇದೆ. ಹಾಗಿದ್ಮೇಲೆ ಉಳಿದಿದ್ದ ಯಾವುದಿಲ್ಲ 1 and 3 ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಹಾಗೆ ಓದೋ ಅವಶ್ಯಕತೆನೇ ಇರೋದಿಲ್ಲ ಮುಂದೆ.
ಹೂ ಅಮಾಂಗ್ ದಿ ಫಾಲೋವಿಂಗ್ ಪಬ್ಲಿಷ್ಡ್ ತತ್ವಬೋಧಿನಿ ಪತ್ರಿಕೆ. ನೋಡಿ, ವೆನ್ ಐ ಟಾಕ್ ಅಬೌಟ್ ದಿ ತತ್ವಬೋಧಿನಿ ಪತ್ರಿಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನೀವು ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಅಂತ ಬಂದಾಗ ಅಥವಾ ನಮ್ಮ ಹಿಸ್ಟ್ರಿ ಅಂತ ಹೇಳಿ ಬಂದಾಗ, ಈ ಹಿಸ್ಟ್ರಿಯಲ್ಲಿ ನಾವು ಓದಬೇಕಾದ್ರೆ ಕೆಲವೊಂದು ಡಿವೈಡ್ ಆಗಿದ್ದಾವೆ, ರೈಟ್? ಅದು ಜೈನಿಸಮ್ ಅಲ್ಲಿ ಡಿವೈಡ್ ಆಗಿದೆ, ಕರೆಕ್ಟ್? ಬುದ್ಧಿಸಮ್ ಅಲ್ಲಿ ಕೂಡ ಡಿವೈಡ್ ಆಗಿದೆ. ಆಮೇಲೆ AITUC, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಏನು ಕರಿತೀವಿ, ಸೊ ಅದರಲ್ಲೂ ಕೂಡ ಡಿವೈಡ್ ಆಗಿದೆ, ರೈಟ್? ಅದೇ ತೆರನಾಗಿ ಇಲ್ಲಿ ಯಾವುದ್ರಲ್ಲಾಗಿದೆ ಅಂತ ಅಂದಾಗೆ ನಮ್ಮ ಆತ್ಮೀಯ ಸಭಾ ಅಂತ ಏನು ಕರಿತೀವಿ, ಅಥವಾ ಬ್ರಹ್ಮ ಸಮಾಜ್. ಸೊ ಬ್ರಹ್ಮ ಸಮಾಜ ಏನಿದೆ, ಬ್ರಹ್ಮ ಸಮಾಜದಲ್ಲೂ ಕೂಡ ಏನಾಗುತ್ತೆ, 2 ಸಾರಿ ರಿಫ್ಟ್ ಬರುತ್ತೆ, 2 ಸಾರಿ ಡಿವೈಡ್ ಆಗುತ್ತೆ. ಜಸ್ಟ್ ಲೈಕ್ ಕಾಂಗ್ರೆಸ್ ಅಲ್ಲಿ ಹೇಗಾಯಿತು ಅದೇ ಥರ ಇದರಲ್ಲಿ. ಸೊ ಏನಾಗುತ್ತೆ, ಏನು ಯಾವಾಗ ಡಿವೈಡ್ ಆಗುತ್ತಲ್ವಾ, ದೇವೇಂದ್ರನಾಥ್ ಟ್ಯಾಗೋರ್ ಅವರು ಅಕ್ಷಯ್ ಕುಮಾರ್ ದತ್ತಾ ಅಂತ ಹೇಳಿ, AK ದತ್ತಾ ಅಂತ ಹೇಳಿ ಕರಿತೀವಿ, ಅಕ್ಷಯ್ ಕುಮಾರ್ ದತ್ತಾ ಅವ್ರನ್ನ ಕರ್ಕೊಂಡು ಏನು ಮಾಡ್ತಾರೆ, ಒಂದು ಪೇಪರನ್ನು ಪಬ್ಲಿಷ್ ಮಾಡ್ತಾರೆ, ತತ್ವಬೋಧಿನಿ ಪತ್ರಿಕೆ. ಅದು ಬರೀತಿದ್ದವರೇ ಯಾರಪ್ಪ ಅಂತಂದರೆ ಅಕ್ಷಯ್ ಕುಮಾರ್ ದತ್ತಾ, ಬಟ್ ಪಬ್ಲಿಷರ್ ಯಾರು ಅಂತ ಅಂದಾಗೆ ದೇವೇಂದ್ರನಾಥ್ ಟ್ಯಾಗೋರ್ ಅವರು. ಸೊ ಹಾಗಿದ್ಮೇಲೆ ತುಂಬ ಇಂಪಾರ್ಟೆಂಟ್ ಇದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ನೆಕ್ಸ್ಟ್ ನೋಡೋಣ ಹಾಗಿದ್ರೆ 54 ಅನ್ನು, ವಿಚ್ ಆರ್ ದ ಫಾಲೋವಿಂಗ್ ನ್ಯಾಷನಲ್ ರಾಂಗ್ ರಿಗಾರ್ಡಿಂಗ್ ದಿ ನ್ಯಾಷನಲ್ ಆಂಥೆಮ್, ರೈಟ್? ಸೊ ನೋಡಿ, ಇಲ್ಲಿ ಕೇಳಿದ್ದೇನಾಗಿದ್ರೆ ನ್ಯಾಷನಲ್ ಆಂಥೆಮ್, ದ ನ್ಯಾಷನಲ್ ಆಂಥೆಮ್ ಬೇರೆ, ನ್ಯಾಷನಲ್ ಸಾಂಗ್ ಬೇರೆ, ರೈಟ್? ಜನಗಣಮನ ಇಸ್ ದ ನ್ಯಾಷನಲ್ ಆಂಥೆಮ್, ರೈಟ್, ವಿಚ್ ವಾಸ್ ಅಡಾಪ್ಟೆಡ್ ಆನ್ Jan 24, 1950 ನಮಗೆ ಗೊತ್ತಿದೆ. ಬಟ್ ಹಾಗೆ ಆಟೋಮೆಟಿಕ್ಲಿ 2 ಸ್ಟೇಟ್ಮೆಂಟ್ಸ್ ಮೇಕ್ಸ್ ನೋ ಸೆನ್ಸ್ ಬಿಕಾಸ್ ಆರ್ ಆಸ್ಕಿಂಗ್ ಅಬೌಟ್ ದ ನ್ಯಾಷನಲ್ ಆಂಥೆಮ್, ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದು, ನ್ಯಾಷನಲ್ ಸಾಂಗ್ ಬಗ್ಗೆ ಕೊಟ್ಟಿದ್ದಾನೆ. ಸೊ ಹಾಗೆ ಇಲ್ಲಿ ಏನು ರಾಂಗ್ ಮೀನ್ಸ್ ಬೋತ್ ಆರ್ ರಾಂಗ್ ಅಂತ ಹೇಳಿ ಕರಿಬೇಕು, ಬಿಕಾಸ್ ನ್ಯಾಷನಲ್ ಆಂಥೆಮ್ ಬೇರೆ, ನ್ಯಾಷನಲ್ ಸಾಂಗ್ ಬೇರೆ, ಕರೆಕ್ಟ್ರಾ? ಸೊ ನೆಕ್ಸ್ಟ್ ನೋಡಿ ಹಾಗಿದ್ರೆ. So we'll go for next question. Yes, it is again economic section ಶುರುವಾಗ್ತಾ ಇದೆ, right? It's again very important, right? Economic section ನೋಡೋಣ ಹಾಗಿದ್ರೆ. 55 ಏನಿದೆ, negotiable dealing, ಅದು ಡೀಲಿಂಗ್ ಅಲ್ಲ, ಸೊ ಡೀಲಿಂಗ್ ಸಿಸ್ಟಮ್ ಆರ್ಡರ್ ಮ್ಯಾಚಿಂಗ್ ಪ್ಲಾಟ್ಫಾರ್ಮ್ ಇನ್ ಇಂಡಿಯಾ ಇಸ್ ಅಪ್ಲಿಕೇಬಲ್ ಟು ದ ಗಿಲ್ಟ್ ಸೆಕ್ಯೂರಿಟಿ ಓನ್ಲಿ ಎಟ್ ಪ್ರೈಮರಿ ಮಾರ್ಕೆಟ್. ನೋಡಿ, so now gilt markets or gilt securities are nothing but these are the government securities, right? Gilt ಅಂದ್ರೆ ಏನು, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿ ಕರಿತೀವಿ. ಸೊ ಏನು ಹಾಗಿದ್ಮೇಲೆ ಈ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಅಷ್ಟೇ ಮಾರ್ಬೋದಾ? ನೋ, ಇವನ್ ದೇ ಕ್ಯಾನ್ ಬಿ ಟ್ರೇಡಬಲ್ ಅಟ್ ದಿ ಸೆಕೆಂಡರಿ ಮಾರ್ಕೆಟ್. ಸೊ ಹಾಗೆ ಏನಿದೆ, ಎಸ್ ಇಟ್ ಇಸ್ ಅ ವಾಟ್ ವಿ ಸೇ ನೆಗೋಷಿಯಬಲ್ ಡೀಲಿಂಗ್ ಸಿಸ್ಟಮ್ ಆರ್ಡರ್ ಮ್ಯಾಚಿಂಗ್ ಏನಿದೆ, ಇಟ್ ಇಸ್ ಕುಬೇರ್ ಅಂತ ಹೇಳಿ ಬರುತ್ತೆ. ಈ ಕುಬೇರ್ ಒಂದು ಪಾರ್ಟ್, ಇದು ಅರ್ಥ ಆಯ್ತಲ್ಲ? ಎಸ್, ದೇ ಕ್ಯಾನ್ ಬಿ ಟ್ರೇಡೇಬಲ್ ಅಟ್ ದ ಆನ್ಲೈನ್, ಓಕೆ? ಡಿಮ್ಯಾಟ್ ಅಕೌಂಟ್ ನಿಮ್ಮ ಹತ್ರ ಇತ್ತು ಅಂದ್ರೆ ಯು ಕ್ಯಾನ್ ಟ್ರೇಡ್ ಮಾಡಬಹುದು, ನಾಟ್ ಓನ್ಲಿ ಇನ್ ದಿ ಪ್ರೈಮರಿ ಮಾರ್ಕೆಟ್ ಬಟ್ ಆಲ್ಸೋ ಇನ್ ಸೆಕೆಂಡರಿ ಮಾರ್ಕೆಟ್. ಸೊ ಹಾಗಾಗಿ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ ಏನಿದೆ ಅಲ್ವಾ, ರೈಟ್, ಏನಿದೆ, ಇಸ್ ಅಪ್ಲಿಕೇಬಲ್ ಟು ಗಿಲ್ಟ್ ಓನ್ಲಿ, ರೈಟ್? ಇಟ್ ಈಸ್ ನಾಟ್ ಕರೆಕ್ಟ್ ಬಿಕಾಸ್ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಕೂಡ ಯು ಕ್ಯಾನ್ ಟ್ರೇಡ್. ಗಿಲ್ಟ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಎಟ್ ಪ್ರೀಮಿಯಂ ರೇಟ್ಸ್. ನೋ, ಪ್ರೀಮಿಯಂ ಇನ್ನೊಂದು ಡಿಸ್ಕೌಂಟೆಡ್ ರೇಟ್ಸ್ ಅಂತ ಬರುತ್ತೆ ಬಾಂಡ್ ಮಾರ್ಕೆಟ್ ಅಲ್ಲಿ, ನಮಗೆ ಗೊತ್ತಿದೆ. ಸೊ ಪ್ರೀಮಿಯಂ ಅಂದ್ರೆ ಏನು, ವೆನ್ ಯಾವುದೇ ಒಂದು ಬಾಂಡ್ ಏನಿರುತ್ತೆ ಸೆಕ್ಯೂರಿಟಿಯನ್ನ ಇಫ್ ಯು ಸೆಲ್ ಅಬೋವ್ ಇಟ್ಸ್ ಅ ಮಾರ್ಕೆಟ್ ವ್ಯಾಲ್ಯೂ. ಸೊ ಮಾರ್ಕೆಟ್ ಫೇಸ್ ವ್ಯಾಲ್ಯೂ ಏನಿರುತ್ತೆ, ಅದು ಪರ್ ವ್ಯಾಲ್ಯೂ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ನಾವು ಏನಾದರೂ ರೈಟ್ ಟ್ರೇಡ್ ಮಾಡಿದ್ರೆ ಅದಕ್ಕೆ ನಾವು ಪ್ರೀಮಿಯಂ ಅಂತ ಹೇಳಿ ಕರಿತೀವಿ. ಬಟ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆರ್ ಬಿಯರಿಂಗ್ ಎ ವಾಟ್, 0 ಕೂಪನ್ ಬಾಂಡ್ಸ್, ಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲ ಅಲ್ಲಿ, ಹಾಗೆ ದೇ ಆರ್ ಆಕ್ಚುಲಿ ಬಿಲೋ, ರೈಟ್? ದಟ್ ಮೀನ್ಸ್ ದೇ ಆರ್ ಡಿಸ್ಕೌಂಟೆಡ್ ರೇಟ್ ಅಂತ ಕರಿತೀವಿ. ವಿಚ್ ಆರ್ ಕರೆಕ್ಟ್ ಅಂದ್ರೆ ಎರಡೂ ಕೂಡ ಇನ್ಕರೆಕ್ಟ್. ಸೊ ಹಾಗೆ ಆಪ್ಷನ್ ಏನಿಲ್ಲಿ ಡಿ. ಅರ್ಥ ಆಯ್ತಾ? ನೋಡಿ, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆರ್ ವೆರಿ ಇಂಪಾರ್ಟೆಂಟ್, ಓಕೆ? ಡೇಟೆಡ್ ಸೆಕ್ಯೂರಿಟೀಸ್ ಅಂತ ಇದೆ, ಇನ್ನೊಂದು ಶಾರ್ಟ್ ಟರ್ಮ್ ಅಂತ ಇದೆ. ಡೇಟೆಡ್ ಸೆಕ್ಯೂರಿಟೀಸ್ ಅಂದ್ರೆ ಏನು, ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ಗೆ ಡೇಟೆಡ್ ಸೆಕ್ಯೂರಿಟೀಸ್ ಅಂತ ಹೇಳಿ ಕರಿತೀವಿ. ಒಂದು ವೇಳೆ ಅದರಲ್ಲೇ ಇನ್ನೂ ಪರ್ಪ್ಯೂಚುವಲ್ ಅಂತ ಹೇಳಿ ಬರುತ್ತೆ, ಪರ್ಪ್ಯೂಚುವಲ್ ಕೂಡ ಅಷ್ಟೇ, ಬಟ್ ಹೈ ವ್ಯಾಲ್ಯೂ ಇರಬೇಕು ಅದಕ್ಕೆ ಅಷ್ಟೇ, ಪರ್ಪ್ಯೂಚುವಲ್ ಬಾಂಡ್ಸ್ ಮತ್ತು ಡೇಟೆಡ್ ಸೆಕ್ಯೂರಿಟೀಸ್. ಸೊ ನೆಕ್ಸ್ಟ್ ಯಾವುದಿದೆ ಇಲ್ಲಿ, ಎಸ್ ಜಮ್ ಬಗ್ಗೆ ಇದೆ, ರೈಟ್? ಸೊ ಗವರ್ನಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಬಗ್ಗೆ ಇದೆ, ಇದು ಕೂಡ ವೆರಿ ಇಂಪಾರ್ಟೆಂಟ್, ರೈಟ್? ಗವರ್ನಮೆಂಟ್ ಏಮ್ ಟು ಕ್ರಿಯೇಟ್ ಸೋಷಿಯಲ್ ಅಂಡ್ ಎಕನಾಮಿಕ್, ಯಪ್ ಡೆಫಿನೆಟ್ಲಿ, ರೈಟ್? ಜಮ್ ಉದ್ದೇಶನ ಏನು ಅಂತಂದ್ರೆ ಸಮ್ ವಾಟ್ ಟು ಬಿಲ್ಡ್ ದಿ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ ಅಂಡರ್ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. Government e-marketplace is optional to the, no, it is a compulsory, right? It is not optional, right? So ಪ್ರತಿಯೊಬ್ಬ ಮಿನಿಸ್ಟ್ರಿ they have to compulsory buy. So ಹಾಗಾಗಿ ಏನಾಗುತ್ತೆ, which is are incorrect. So ಹಾಗಿದ್ಮೇಲೆ it is incorrect. How 2 only is the incorrect. Jam is okay. Next to UPSC 2023 ಒಂದು expected question now. Next
ಸೊ ಇಲ್ಲಿ ಏನು ಕೇಳಿದ್ರೆ ಎಕನಾಮಿಕ್ ಗವರ್ನೆನ್ಸ್, ನಾಟ್ ಗವರ್ನಮೆಂಟ್, ಎಕನಾಮಿಕ್ ಗವರ್ನೆನ್ಸ್ ಪ್ರಕಾರ ಇದರಲ್ಲಿ ಯಾವುದು ಕರೆಕ್ಟು ಅಂತ ಹೇಳಿ ಕೇಳಿದ್ರು. ನೋಡಿ, ಹಾಗಿದ್ರೆ ಮಿಲಿಯನ್ ಪ್ಲಸ್ ಸಿಟಿ ಚಾಲೆಂಜ್ ಫಂಡ್ ನಮಗೆ ಗೊತ್ತಿರಬೇಕು. ಸೊ ನಾವೇನು ಹೇಳ್ತೀವಿ ಅಂತಂದಾಗೆ ಏನು ಫಿನಾನ್ಸ್ ಕಮಿಷನ್, ರೈಟ್, 2 ತರದಿಂದ ನಮಗೆ ಓಕೆ ಗ್ರಾಂಟ್ಸ್ ಅನ್ನ ಕೊಡುತ್ತೆ ಅಂಡರ್ ಆರ್ಟಿಕಲ್ 270, ರೈಟ್, ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಹೇಳಿ ಕರಿತೀವಿ. ಕರೆಕ್ಟಾ? ಆರ್ಟಿಕಲ್ 270 ಟ್ಯಾಕ್ಸ್ ಡೆವಲ್ಯೂಷನ್. ನೋಡಿ, ಅದ್ರ 2 ತರ ಮಾಡ್ತಾರೆ, ಒಂದು ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್, ಇನ್ನೊಂದು ಹಾರಿಜೆಂಟಲ್ ಡಿಸ್ಟ್ರಿಬ್ಯೂಷನ್. ನೋಡಿ, ಹಾಗೆ ಹಾರಿಜೆಂಟಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಇನ್ನೂ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿ ನಮ್ಮ 15th ಫಿನಾನ್ಸ್ ಕಮಿಷನ್ NK ಸಿಂಗ್ ನೇತೃತ್ವ ಏನು ಬಂದಿದೆ ಅಲ್ಲ, ಅವರು ಒಂದು ಪ್ಲಾನ್ ಮಾಡ್ತಾರೆ. ಏನು ಹಾಗೆ ಗ್ರಾಂಟ್ಸ್ ಅನ್ನು ನಾವು ಹೇಗೆ ಕೊಡೋಣ ಅಂತ ಅಂದ್ರೆ, ಯಾರು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಕ್ಟಿವಿಟೀಸ್ ಅನ್ನ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಕೊಡೋಣ, ಮೊದಲು ಅವರ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಕೊಡೋಣ ಅಂತ ಹೇಳಿ ಅದರಲ್ಲಿ ಒಂದು ಫಂಡ್ ಕ್ರಿಯೇಟ್ ಮಾಡ್ತಾರೆ ಅಂಡರ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಅದೇ ಯಾವುದು million plus ಸಿಟಿ ಚಾಲೆಂಜ್ ಫಂಡ್ ಅಂತ. ಈ ಫಂಡ್ ಎದಕ್ಕೆ ಯೂಸ್ ಮಾಡೋದು, ಅಲ್ಲಿ ಏನು ವೇಸ್ಟ್ ಜನರೇಷನ್ ಇದೆ ಸ್ಮಾರ್ಟ್ ಆಗಿ ಏರ್ ಯೂಸ್ ಮಾಡ್ತಾರೆ ಅವ್ರಿಗೆ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಇಟ್ ಇಸ್ ನಾಟ್ UNFCCC, ಇಟ್ ಇಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಆರ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಇದು ಕೂಡ ಅಲ್ಲ. ನೆಕ್ಸ್ಟ್, ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಪಾಲಿಸಿ, ಇಟ್ ಈಸ್ ಅ ಗಿವನ್ ಬೈ ನೀತಿ ಆಯೋಗ್, ರೈಟ್, ಬಟ್ ಇಲ್ಲಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂತ ಇದೆ. ಎಸ್, ಇಟ್ ಕೆನಾಟ್ ಬಿ. ದ ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನ್ ಏನಿದೆ, ಓಕೆ, ಇಟ್ ಈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಫಿನಾನ್ಸ್, ರೈಟ್, ನಾಟ್ RBI. ಸೊ ಇಲ್ಲಿ ಏನು ಕೇಳಿದ್ರೆ ಹಾಗಿದ್ರೆ ವಿಚ್ ಈಸ್ ಆರ್ ಇನ್ಕರೆಕ್ಟ್ ಅಂದ್ರೆ, ರೈಟ್, 3 pairs ಆರ್ ಇನ್ಕರೆಕ್ಟ್. 3 ಪೇರ್ ಏನಿದಾವೆ ಆಲ್ ಆರ್ ಇನ್ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಅದು. ಓಕೆ, ಅಗೇನ್ ಪೊಲಜ್ ಅಂಡ್ ಪರೌತಿ. ಸೊ ಪೊಲಜ್ ಅಂದ್ರೆ ಮೊಘಲ್ ಟೈಮಲ್ಲಿ ಲ್ಯಾಂಡ್ ಅಂತ. ಸೊ ಹಾಗೆ ನಮ್ಗೆ ಗೊತ್ತಾಗಿಬಿಡುತ್ತೆ ಇಲ್ಲಿ, ರೈಟ್, ಪೊಲಜ್ ಇರ್ಬೋದು, ಪರೌತಿ ಆರ್ ಚಚರ್ ಮೀನ್ಸ್ ದೇ ಆರ್ ಆಕ್ಚುಲಿ ರಿಲೇಟೆಡ್ ಟು ಲ್ಯಾಂಡ್ಸ್. ಓಕೆ, ಗೊತ್ತಿರಬೇಕು. ಇವನ್ ಇದನ್ನ ನಾಟ್ ಓನ್ಲಿ ಮೊಘಲ್ ಟೈಮಲ್ಲಿ ಬಟ್ ಆಲ್ಸೋ ನಾವು ಶಿವಪ್ಪ ನಾಯಕನ ಶಿಸ್ತು ಅಂತ ಕರಿತೀವಲ್ಲ, ಸೊ ಅಲ್ಲಿ ಕೂಡ ಬರುತ್ತೆ ಇದು. ಫೈನ್. ನೆಕ್ಸ್ಟ್ 59 ನೋಡಿ, ಪದ್ಶಾಹ ವರ್ಡ್ ವಾಸ್ ಯೂಸ್ ಫಾರ್ ದ ಮುಸ್ಲಿಂ ರೂಲರ್ಸ್ ಡ್ಯೂರಿಂಗ್ ದಿ ಮೊಘಲ್. ಪದ್ಶಾಹ ನೋಡಿ, ಈ ತರ ಟರ್ಮಿನಾಲಜೀಸ್ ಅಲ್ಲಿ ಎನಿಷಿಯಂಟ್ ಹಿಸ್ಟ್ರಿಯಲ್ಲಿ ಕ್ವಶನ್ಸ್ ಕೇಳ್ತಾರೆ UPSCಲಿ, ರೈಟ್. ನೀವು ಎನಿಷಿಯಂಟ್ ಅಲ್ಲಿ ಏನು ಓದಬೇಕು ಅಂದ್ರೆ ಟರ್ಮಿನಾಲಜೀಸ್ ಅನ್ನ ಜಾಸ್ತಿ ನೋಡ್ಕೊಳ್ಳಿ. ಹಾಗೆ ಅದೇ ತರ ಕೇಳ್ಬೋದು. ಹಾಗೆ ಇಲ್ಲಿ ರಿಲೇಟೆಡ್ ಟು ಬಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 1 ವರ್ಡ್ ಇದಾವೆ ಇವೆಲ್ಲ. ಕನಂಗೋಕ್ ವರ್ ರೆವಿನ್ಯೂ ಕಲೆಕ್ಟರ್ಸ್ ಇನ್ ದಿ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಆಫ್ ಪರಾಗಣ ಅಥವಾ ಪರಾಗಣಾಸ್ ಅಂತ ಏನು ಕರಿತಾ ಇದ್ವಿ ಡ್ಯೂರಿಂಗ್ ಮೊಘಲ್ಸ್ ಟೈಮಲ್ಲಿ. ಸೊ ಪರಾಗಣಾಸ್ನಲ್ಲಿ ಆಕ್ಚುಲಿ ಏನಿದ್ರು ಅವರು ರೆವಿನ್ಯೂ ಕಲೆಕ್ಟರ್ ಆಗಿದ್ರು. ಓಕೆ, ಸೊ ಆನ್ಸರ್ ಏನದಕ್ಕೆ ಸಿ, ಪರಾಗಣಾಸ್. ಇಬಾದತ್ ಖಾನ, ಪಂಚ್ ಮಹಲ್ ನಮಗೆ ಗೊತ್ತಿದೆ, ರೈಟ್, ದರ್ ಆಕ್ಚುಲಿ ಇನ್ ಫತೇಪುರ್ ಸಿಕ್ರಿಯಲ್ಲಿ, ರೈಟ್. ವಾಟ್ ವಿ ಸೇ ದಟ್ ಬುಲೈನ್ ದರ್ವಾಜ ಇಂದ ಹಿಡ್ಕೊಂಡು ಅವೆಲ್ಲ ಎಲ್ಲಿದ್ವು ಅಂದ್ರೆ ಫತೇಪುರ್ ಸಿಕ್ರಿಯಲ್ಲಿತ್ತು. ಸೊ ಹಾಗೆ ಅದಕ್ಕೆ ಆಪ್ಷನ್ ಏನಪ್ಪ, ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡೋಣ. ಹಾಗಿದ್ರೆ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. 62 ಸರಿ ನೌಬತ್ ದೆನ್ ಸುಮಂತ ಮಜುಮ್ದಾರ್ ವರ್ ದಿ ಮಿನಿಸ್ಟರ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್, ನಮಗೆ ಗೊತ್ತಿದೆ ಅಷ್ಟ ದಿಗ್ಗಜಾಸ್ ಅಂತ ಹೇಳಿ ಕರಿತಾ ಇದ್ವಿ ಶಿವಾಜಿ ಟೈಮಲ್ಲಿ. ಸೊ ಇಟ್ಸ್ ರಿಲೇಟೆಡ್ ಟು ಶಿವಾಜಿ, ರೈಟ್. ಸೊ ಗೊತ್ತಿರಬೇಕು, ಇಟ್ಸ್ ರಿಲೇಟೆಡ್ ಟು ಶಿವಾಜಿ. ಓಕೆ, ಫೈನ್. ಸೊ ನೆಕ್ಸ್ಟ್ 63 ಬೆಖಾಬರ್ ಪಾದ್ಶಾಹ ವಾಸ್ ದ ಯೂಸ್ಡ್ ಫಾರ್, ರೈಟ್. ನಮ್ಗೆ ಆಲ್ರೆಡಿ ಒಂದು ಪಾದ್ಶಾ ಇಸ್ ಮೊಘಲ್ ಅಂತ ಹೇಳಿ, ರೈಟ್. ಹಾಗಿದ್ಮೇಲೆ ನಾವು ಹೇಳೋದಾದ್ರೆ ಇಲ್ಲಿ ಬಹದ್ದೂರ್ ಶಾ 1, ರೈಟ್. ಯಾರಿಗೆ ಕರಿತಾ ಇದ್ರು ಹಾಗೆ ಬಹದ್ದೂರ್ ಶಾ 1 ಅವ್ರಿಗೆ ಕರಿತಾ ಇದ್ವಿ. ನೆಕ್ಸ್ಟ್ 64 the foreign travelers who visited in India during the Mughal period who was a diamond merchant means traveler during the Shahjahan time ಅಲ್ಲಿ ಬಂದಿರತಕ್ಕಂಥ ಟ್ರಾವೆನಿಯರ್ ಅಂತ ಏನು ಕರಿತೀವಲ್ಲ. ಸೊ ಟ್ರಾವೆನಿಯರ್, ರೈಟ್, ಸಿ. ಯಾವ ಟೈಮಲ್ಲಿ ಬಂದಿದ್ರು ಅಂದ್ರೆ ಶಹಜಹಾನ್ ಟೈಮಲ್ಲಿ. ಗೊತ್ತಿರಬೇಕು. ಹಾಗಿದ್ಮೇಲೆ ನಮ್ಗೆ ಇನ್ನೊಂದೇನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮಗೇನು ಗೊತ್ತಿರಬೇಕಪ್ಪ ಅಂದರೆ ಟ್ರಾವೆಲ್ ಅದ ಫಾರಿನ್ ಅಕೌಂಟ್ಸ್ ಏನಿದೆ, ಟ್ರಾವೆಲರ್ಸ್ ಫಾರಿನ್ ಅಕೌಂಟ್ಸ್ ಏನಿದೆ ಗೊತ್ತಿರಬೇಕು, ರೈಟ್. ಸೊ ಡೈರೆಕ್ಟಾಗಿ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಇದೆ. 65 in the Pallava architecture the rock cut monolithic temples were introduced under the, yes, ನಮಗೆ ಗೊತ್ತಿರಲಿ ಇದು ನರಸಿಂಹ ವರ್ಮನ್ 1 ಅಂತ ಹೇಳಿ. ಯಾರು ಶುರು ಮಾಡ್ತಾರೆ, ನರಸಿಂಹ ವರ್ಮನ್ 1. ಓಕೆ, ನೆಕ್ಸ್ಟ್ 66 During the Cholas, the village administrative was administered by the village sabha. Which of the following ಗೊತ್ತಿದೆ, ರೈಟ್. ಇನ್ಕರೆಕ್ಟ್ ಅಂದ್ರೆ ವಿಲೇಜ್ ಸಭಾಸ್ ನಿಮ್ಗೆ ಗೊತ್ತಿದೆ.
ಪರಂತಂತ್ ರೈಟ್, ಪರಾಂತಕಾರ ಪಾರಂತಂತ್ ಅವರ ಉತ್ತಮ ಎರೂರ್ ಇನ್ಸ್ಕ್ರಿಪ್ಷನ್ ಅಂತ ಏನಿದೆ ಅದ್ರಲ್ಲಿ ಹೇಳಿದೆ ರೈಟ್, ಡೈರೆಕ್ಟ್ ಆಗಿ ಅದೇನು ಸಭಾ ಇತ್ತು, ಎಸ್ ಇಟ್ ಅಡ್ಮಿನಿಸ್ಟ್ರೇಟ್ ಬೈ ದಿ ಬ್ರಾಹ್ಮಿನ್ಸ್, ಎಲೆಕ್ಷನ್ ಆಗ್ತಾ ಇತ್ತು ರೈಟ್, ಇದೆಲ್ಲ ನಮಗೆ ಗೊತ್ತಿದೆ. ನೋಡೋಣ ಇದು ಅದ್ರ ಉತ್ತಮ ಎರೂರ್ ಇನ್ಸ್ಕ್ರಿಪ್ಷನ್ ಬಗ್ಗೆ ಕೇಳಿದ್ದಾರೆ ಇಂಡೈರೆಕ್ಟ್ಲಿ. ವಿಲೇಜ್ ಸಭಾ ಮೆಂಬರ್ಸ್ ಫಾರ್ ದ ಓನ್ಲಿ ಬ್ರಾಹ್ಮಿನ್ಸ್, ಎಸ್ ಕರೆಕ್ಟ್, ಓನ್ಲಿ ಬ್ರಾಹ್ಮಿನ್ಸ್. ದ ಟೆನ್ಯೂರ್ ಆಫ್ ದ ವಿಲೇಜ್ ಸಭಾ ಮೆಂಬರ್ಸ್ ವಾಸ್ not 5 years, right? The village sabha members were elected, yes correct ಆಗಿದೆ. Village administration of the Chola is mentioned in the, yes as we discussed, ಪಾರಂತಕದ ಉತ್ತಮೆರು ಇನ್ಸ್ಕ್ರಿಪ್ಷನ್. ಇದರಲ್ಲಿ ಏನು ಕೇಳಿದೆ ನಾವು, ಓಕೆ ವಿಲೇಜ್ ವಾಸ್ ಇನ್ಕರೆಕ್ಟ್ ರೈಟ್. ಸೊ ಆಗಲೇ ಇದು ಕರೆಕ್ಟು, ದಿಸ್ ಈಸ್ ಇನ್ಕರೆಕ್ಟ್. ಆಗಲೇ ಆನ್ಸರ್ ಏನಾಗಿದ್ರೆ ಇದಕ್ಕೆ ಬಿ ರೈಟ್. ಸೊ ಯಾವ್ದಾಗಿದ್ರೆ 66 ಬಿ ಅಂತ ನೋಡೋಣ. 67 ನೋಡೋಣ ರೈಟ್. ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟ್ ಫಿಕ್ಸ್ 20 years ಟರ್ಮ್ ಫಾರ್ ಈಸ್ಟ್ ಇಂಡಿಯಾ ಕಂಪನಿ. ನಮಗೆ ಗೊತ್ತಿದೆ ರೈಟ್, ಏನಾಗುತ್ತೆ ರೆಗ್ಯುಲೇಷನ್ ಆಕ್ಟ್ ಯಾವಾಗ ಶುರುವಾಗುತ್ತೆ ಅವಾಗ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಪವರ್ಸ್ ಅನ್ನ ನಾವು ರೆಗ್ಯುಲೇಟ್ ಮಾಡ್ತಾ ಬರ್ತೀವಿ. ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1773 and 1781, 1784, 1786. ಬಟ್ ಲೈಸೆನ್ಸ್ ಫೇರ್ ಅನ್ನೋ ಕಾನ್ಸೆಪ್ಟ್ ಅನ್ನ ಶುರು ಮಾಡಿದ್ದು ನಾವು 1793 ಅಲ್ಲಿ, ನಮಗೆ ಗೊತ್ತಿದೆ ರೈಟ್. 1793 ಅಲ್ಲಿ ಶುರು ಮಾಡ್ತೀವಿ, ಅದನ್ನ ಎಕ್ಸ್ಟೆಂಡೆಡ್ ಫಾರ್ ದ 20 years ಕೊಡೋಣ ಅಂತ ಹೇಳಿ ಮಾಡಿದ್ದೆ 1813 ರೈಟ್. ಸೊ ಹಾಗಾಗಿ ಇಲ್ಲಿ ಉತ್ತರ ಡೈರೆಕ್ಟ್ ಆಗಿ ಯಾವ್ದಪ್ಪ ಅಂತಂದ್ರೆ ಚಾರ್ಟರ್ ಆಕ್ಟ್ 1813. ಸೊ ಹಾಗಾಗಿ ಎ 67ಗೆ. ನೆಕ್ಸ್ಟ್ ವೇಲುಥಂಬಿ ರೈಟ್. ಇಲ್ಲಿ ಗೊತ್ತಿರಬೇಕು ರಿವೋಲ್ಟ್ಸ್ ಅಂತ ಏನು ಬರುತ್ತೆ ಹಿಸ್ಟ್ರಿಯಲ್ಲಿ, ರಿವೋಲ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಟ್ರೈಬಲ್ ರಿವೋಲ್ಟ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಟ್ರೈಬಲ್ ಇರ್ಬೋದು, ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಇರ್ಬೋದು, ಪೀಸೆಂಟ್ ಮೂವ್ಮೆಂಟ್ಸ್ ಇರ್ಬೋದು, ಪೈಕಾ ರಿವೋಲ್ಟ್ ಇರ್ಬೋದು. ದೇರ್ ಆರ್ ಮೆನಿ ಸಚ್ ರಿವೋಲ್ಟ್ಸ್. ಇಲ್ಲಿ ವೇಲುಥಂಬಿ ಕೇಳ್ತಾನೆ ಒಂದು ಎಕ್ಸಾಮ್ ಅಲ್ಲಿ, ಅರ್ಥ ಆಯ್ತಾ. ಸೊ ವೇಲುಥಂಬಿ ಎಸ್ ಇಟ್ಸ್ ಫ್ರಮ್ ದಿ ಟ್ರಾವನ್ಕೋರ್ ರೈಟ್. ಸೊ ವರ್ಮಾಸ್ ರೈಟ್, ಟ್ರಾವನ್ಕೋರ್ ಮೀನ್ಸ್ ವರ್ಮ ರಾಜರು ಇರ್ತಾರಲ್ಲಿ. ಸೊ ಟ್ರಾವನ್ಕೋರ್ ಓಕೆ. ಸೊ 68 ಈಸ್ ಬಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 69 ಕಫಿ ಖಾನ್ ವಾಸ್ ದಿ ಕೋರ್ಟ್ ಹಿಸ್ಟಾರಿಯನ್ ಅಂಡರ್ ರೈಟ್ ಔರಂಗಜೇಬ್. ಸೊ ಯಾರ ಟೈಮಲ್ಲಿ ಇರ್ತಾರೆ ಹಾಗಿದ್ರೆ ಅವರು, ಔರಂಗಜೇಬ್ ಅವರ ಟೈಮಲ್ಲಿ ಇರ್ತಾರೆ ಕಫಿ ಖಾನ್. ಓಕೆ ನೆಕ್ಸ್ಟ್ ನೋಡಿ 70 ಅಗೇನ್ ಎಕನಾಮಿಕ್ ಕ್ವಶನ್ಸ್ ಬರ್ತಾ ಇದೆ ಇಲ್ಲಿ ನೋಡಿ. The Banks Board Bureau as statutory organization gets its powers. No, it is not a statutory, right? It is not a statutory. Okay, Subhash Kashinath. No, PJ Nayak Committee. Na Subhash Kashinath Mahajan. So, idu kuda wrong agtada. It is a dedicated for the appointment of the heads of financial institutions, not cooperatives. So, ಏನು ಕೇಳಿದರೆ which is are correct. So, ಹಾಗಿದ್ಮೇಲೆ none. ಇಲ್ಲಿ ಯಾವುದೇ ಕೂಡ ಕರೆಕ್ಟ್ ಅಲ್ಲ ನೋಡಿ. ಬ್ಯಾಂಕ್ಸ್ ಬೋರ್ಡ್ ಬ್ಯೂರೋ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಸೊ ಹಾಗಾಗಿ ಅದ್ರ ಬಗ್ಗೆ ನೋಟ್ಸ್ ಮಾಡ್ಕೋಬೇಕು. ಓಕೆ, ಆಲ್ರೆಡಿ UPSC ಕೇಳಿದ್ದಾರೆ. ನೆಕ್ಸ್ಟ್ 71 ನಮಗೆ ಗೊತ್ತಿದೆ ನೋಡಿ, ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ನ ದ ಬಿಗ್ಗೆಸ್ಟ್ ಎನಿಮಿ ಯಾರು ಅಂತ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಅದು ಸ್ಟ್ರೆಸ್ಡ್ ಅಸೆಟ್ಸ್ ಅಂತ ಹೇಳಿ ಕರಿತೀವಿ. ದೇರ್ ಆರ್ ಮೆನಿ ಸ್ಟೆಪ್ಸ್ ದ ಗವರ್ನಮೆಂಟ್ ಹ್ಯಾಸ್ ಬಿನ್ ಟೇಕನ್ ಇನ್ ಆರ್ಡರ್ ಟು ಎನ್ಶೋರ್ ವಾಟ್ ಟು ರೆಡ್ಯೂಸ್ ದಿ NPS. ಇತ್ತೀಚೆಗೆ ರಿಟರ್ನ್ ಆಫ್ ಅಸೆಟ್ಸ್ ಅನ್ನು ಶುರು ಮಾಡಿದೆ ರೈಟ್, ರಿಟರ್ನ್ ಆಫ್ ಅಸೆಟ್. ಸೊ ಅದು ಕೂಡ ಒನ್ ಆಫ್ ದಿ ಸ್ಟೆಪ್ಸ್ ಟು ರೆಡ್ಯೂಸ್ ದಿ ವಾಟ್ NPS ಇನ್ ಇಂಡಿಯಾ. ಸೊ ಇಷ್ಟೆಲ್ಲ ತುಂಬಾ ಸ್ಕೀಮ್ಸ್ ಅನ್ನ ತಂದಿದ್ದಾರೆ ರೈಟ್. ಅದು ಸುನಿಲ್ ಮೆಹ್ತಾ ಕಮಿಟಿಯಿಂದ ಹಿಡ್ಕೊಂಡು, ಇಂಟರ್ ಕ್ರೆಡಿಟರ್ಸ್ ಅಗ್ರಿಮೆಂಟ್ ಇಂದ ಹಿಡ್ಕೊಂಡು, ಫಾರೆನ್ಸಿಕ್ ಆಡಿಟ್ ಇರ್ಬೋದು, ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಜೊತೆಗೆ ಇವು ಏನ್ ಕೇಳಿದಾನೆ, ಅಸೆಟ್ ರೀಕನ್ಸ್ಟ್ರಕ್ಷನ್ ಇನ್ಸ್ಟಿಟ್ಯೂಷನ್ ಗೆಟ್ ದೇ ಪವರ್ಸ್ ಫ್ರಮ್ ಸರ್ಫೇಸಿ ಆಕ್ಟ್. ಕರೆಕ್ಟ್, ಸರ್ಫೇಸಿ ಆಕ್ಟ್ ಏನು ಪಾಸ್ ಆಗುತ್ತೆ 2007ರಲ್ಲಿ. ಸೊ ಆ ಒಂದು ಆಕ್ಟ್ ಇಂದಾನೆ ಇವಕ್ಕೆ ಪವರ್ ಸಿಕ್ಕಿದೆ. ಕರೆಕ್ಟ್ ಆಗಿದೆ. ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ. ಸೊ ಇಂಡಿಯಾದಲ್ಲಿ ಮೊದಲ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಯಾವುದು, ಪಬ್ಲಿಕ್ ಓನ್ಡ್ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅಂತ ಹೇಳಿ ಕರಿತೀವಿ ರೈಟ್. ಸೊ ಹಾಗೆ ನೋಡೋಣ, ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಈಸ್ ಇಂಡಿಯಾಸ್ ನಾಟ್ ಪ್ರೈವೇಟ್ಲಿ, ಇಟ್ ಇಸ್ ಅ ಗವರ್ನಮೆಂಟ್ಲಿ ಓನ್ಡ್. ಹಾಗಾಗಿ ದ ಸ್ಟೇಟ್ಮೆಂಟ್ ರಾಂಗ್ ಆಗ್ತದ ರೈಟ್. ಇನ್ ದ ಕಂಟೆಕ್ಸ್ಟ್ ಆಫ್ ಇಸ್ ಆರ್ ಕರೆಕ್ಟ್ ಅಂದ್ರೆ ಓನ್ಲಿ ಒನ್ ಈಸ್ ಕರೆಕ್ಟ್ ಆಗ್ತದ. ಓಕೆ, ಸೊ ಹಾಗಾಗಿ ಗೊತ್ತಿರಬೇಕು, ಆರ್ಕ್ಸ್ ಬಗ್ಗೆ ನೋಟ್ಸ್ ಮಾಡ್ಕೊಳ್ಳಿ, ಸ್ಪೆಷಲಿ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಏನಿದೆ ಸೊ ಇದ್ರ ಬಗ್ಗೆ ನೋಟ್ಸ್ ಮಾಡ್ಕೋಬೇಕು. 72 ನೋಡಿ. ಹಾಗಿದ್ಮೇಲೆ ನಾವು FRBM ಆಕ್ಟ್ UPSC 5 ವರ್ಷ ಕಂಟಿನ್ಯೂಸ್ ಆಗಿ ಮೇನ್ಸ್ ಅಲ್ಲಿ FRBM ಕೇಳಿದ್ದಾರೆ. 2021 ಪ್ರಿಲಿಮ್ಸ್ ಅಲ್ಲಿ FRBM ಬಗ್ಗೆ ಕೂಡ ಕೇಳಿದ್ದಾರೆ. ಅಂದ್ರೆ ಕಂಟಿನ್ಯೂಟಿ ಇದೆ ಇದರಲ್ಲಿ ಅವ್ರು ಕೇಳೋದಕ್ಕೆ. ಏನು ಕೇಳಿದ್ದಾರೆ ನೋಡಿ ಹಾಗಿದ್ರೆ, ಗವರ್ನಮೆಂಟ್ ಶುಡ್ ಮೇಂಟೈನ್ ಥ್ರೆಶೋಲ್ಡ್ ಲಿಮಿಟ್ ಆಫ್ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಅಂಡರ್ ದಿ FRBM ಆಕ್ಟ್ 2003. ಎಸ್ 2003 ಅಲ್ಲಿ ಏನ್ ಬರುತ್ತೆ FRBM ಆಕ್ಟ್, ಅದರಲ್ಲಿ ಎಸ್ ಥ್ರೆಶೋಲ್ಡ್ ಲಿಮಿಟ್
ಕರೆಕ್ಟ್ ಆಗಿ ಹೇಳಿದೆ ರೈಟ್. ಎಷ್ಟು ಇರಬೇಕು ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್? ನಿಮಗೆ ಗೊತ್ತಿರಬೇಕು, ದ ಕಾನ್ಸೆಪ್ಟ್ ಆಫ್ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ವಾಸ್ ಇಂಟ್ರೊಡ್ಯೂಸ್ ಇನ್ ಇಂಡಿಯಾ ಥ್ರೂ ದಿ FRBM ಅಮೆಂಡ್ಮೆಂಟ್ ಆಕ್ಟ್ 2012. 2012 ನಾವು ಏನು ಅಮೆಂಡ್ ಮಾಡಿದೇವಲ್ವಾ FRBM ಆಕ್ಟ್ ಅನ್ನ, ಅದ್ರ ಮುಖಾಂತರ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಅನ್ನ ಆಡ್ ಗೊತ್ತಿರಬೇಕು. ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಏನು, ಪ್ರೈಮರಿ ಡೆಫಿಸಿಟ್ ಅಂದ್ರೆ ಏನು, ಮೊನಟೈಸ್ ಡೆಫಿಸಿಟ್ ಅಂದ್ರೆ ಏನು, ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು, ರೈಟ್. ಹೀಗೆ ಬೇರೆ ಬೇರೆ ಡೆಫಿಸಿಟ್ಸ್ ಇದಾವೆ. ಸೊ ಅವುಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಇದು ಕರೆಕ್ಟ್. The debt rule is, the concept is formalized by RBI Amendment Act 20. No, it is formalized by the FRBM Review Committee. Encasing or ನೇತೃತ್ವದಲ್ಲಿ ಏನು ಬಂತಲ್ವ ಅಥವಾ FRBM Act ಅಂತಾನೂ ಕರೀಬಹುದು. Okay, the debt rule is a concept is not according to this, but it is according to the what? Is according to the encasing the FRBM Review Committee or FRBM Act 2003. So ಹಾಗಾಗಿ it no sense. This is correct. Which is are incorrect ಅಂತ ಕೇಳಿದ್ದಾರೆ. ಸೊ B is here incorrect. ನೋಡ್ಕೋಬೇಕು ಕರೆಕ್ಟೋ ಅಥವಾ ಇನ್ಕರೆಕ್ಟೋ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಅಗೇನ್ ಇಟ್ ಇಸ್ ರಿಲೇಟೆಡ್ ಟು ದಿ ಗವರ್ನೆನ್ಸ್. ಓಕೆ, ಸಂಪರ್ಕ ಇಟ್ ಇಸ್ ದ ಮಿನಿಸ್ಟ್ರಿ ಆಫ್ MSME, ರೈಟ್. ಗೊತ್ತಿರಬೇಕು ಸಂಪರ್ಕ ಏನಿದೆ, ಇಟ್ ಇಸ್ ದ ಮಿನಿಸ್ಟ್ರಿ ಆಫ್ MSME. ಸೊ ಕಾರ್ಪೊರೇಟ್ ಅಫೇರ್ಸ್ ಇದೆ, ರಾಂಗ್. Green watch is again under the Ministry of Environment, Forest and Climate Change, not Agriculture Ministry. Next, Pariveshan ಇದೆ, it is the Ministry of again Environment, Forest and Climate Change. ಇದು ಕೂಡ wrong. So which are correctly matched ಅಂತ ಅಂದ್ರೆ none are correctly matched. ಸೊ ಇಲ್ಲಿ ಯಾವುದು ಕೂಡ ಕರೆಕ್ಟ್ಲಿ ಮ್ಯಾಚ್. ನೋಡಿ ಡೈರೆಕ್ಟ್ ಆಗಿ ಕೇಳ್ಬೋದು ಸಂಪರ್ಕ ಅಂದ್ರೆ ಏನು, ಗ್ರೀನ್ ವಾಚ್ ಅಂದ್ರೆ ಏನು, ಪರಿವೇಶ್ ಅಂದ್ರೆ ಏನು, ರೈಟ್. ನೋಡ್ಕೋಬೇಕು ಅವೇನಂತ ಹೇಳಿ. ಓಕೆ, ನೆಕ್ಸ್ಟ್ 74. Today again, this is again very easy topic and it's very important for your UPSC or KS or PSI is concerned, right? ನೀರು ಮತ್ತು ನೀರು ಬಗ್ಗೆ ಕೇಳಿದ್ದಾರೆ. Okay, ನೀರು ಮತ್ತು ನೀರ್ are nothing but these are the weighted average exchange rate of any country. ಒಂದು ಕಂಟ್ರಿ ಅಂತ ತೆಗೆದುಕೊಂಡ್ರೆ ಆ ಕಂಟ್ರಿ ವೇಟೆಡ್ ಅವರೇಜ್ ಆರ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ಸ್ ಅಂತ ಹೇಳಿ ಕರಿತೀವಿ, ವೇಟೆಡ್ ಅವರೇಜ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಆಕ್ಚುಲಿ ನಾವು ಹೇಳೋದಾದ್ರೆ ನೀರಿದೆ, ಇನ್ನೊಂದು ರೀರ್ ಇದೆ. ನೀರಿಗೂ ಮತ್ತು ರೀರ್ಗೂ ವ್ಯತ್ಯಾಸ ಇಷ್ಟೇ. ಸೊ ನೀರ್ ಅಂದ್ರೆ ಏನೋ ವಿತ್ ದಿ ಎಫೆಕ್ಟ್ ಆಫ್ ಇನ್ಫ್ಲೇಷನ್, ರೀರ್ ಅಂದ್ರೆ ವಿತೌಟ್ ದಿ ಎಫೆಕ್ಟ್ ಆಫ್ ಇನ್ಫ್ಲೇಷನ್ ಅಷ್ಟೇ. ಸೊ ನೋಡಿ ಹಾಗಿದ್ರಲ್ಲಿ ಇನ್ಕ್ರೀಸ್ ಇನ್ ದ ರಿಯಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಡಿಕ್ರೀಸಸ್ ದ ಟ್ರೇಡ್ ಕಾಂಪಿಟೇಟಿವ್ನೆಸ್ ಆಫ್ ಕಂಟ್ರಿ. ನೋಡಿ ಹಾಗಿದ್ಮೇಲೆ ಇನ್ಕ್ರೀಸ್ ನೀರು ಅಥವಾ ನೀರ್ ಇನ್ಕ್ರೀಸ್ ಆಯಿತು ಅಂದ್ರೆ ಟ್ರೇಡ್ ಡೆಫಿಸಿಟ್ ಅನ್ನ ಜಾಸ್ತಿ ಮಾಡುತ್ತೆ. ಇಟ್ಸ್ ನಾಟ್ ವಾಟ್. ಓಕೆ, ಟ್ರೇಡ್ ನೋಡಿ ಇನ್ಕ್ರೀಸ್ ಅಂದ್ರೆ ಏನು, ಸಮ್ ವಾಟ್ ಇಫ್ ಐ ಸೇ, ಸ್ವಲ್ಪ ಕಾನ್ಸೆಪ್ಟ್ ಇದೆ ನೋಡಿ ಇದು, ರೈಟ್. ಸೊ ನೀರು, ರೈಟ್, ಏನ್ ಕೇಳಿದ ನೀರ್ ಅಥವಾ ರೀರ್, ವಾಟ್ ಎವರ್ ರೀರ್. ನೋಡಿ ಒಂದು ವೇಳೆ ರೀರ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಇಫ್ ಐ ಸೇ ಇಟ್ ಈಸ್ ಇಂಡಿಯನ್ ರುಪಿ ಅಂತ ತಗೊಳ್ಳೋಣ, ರೈಟ್, ಇಂಡಿಯನ್ ರುಪಿ. ಸೊ ಇಂಡಿಯನ್ ರುಪಿ ರೇರ್ ಇನ್ಕ್ರೀಸ್ ಆಗಿದೆ ಅಂತ ಅಂದಾಗ ಇಟ್ ಡಿಕ್ರೀಸಸ್ ಎಕ್ಸ್ಪೋರ್ಟ್. ಸೊ ಓಕೆ, ಎಕ್ಸ್ಪೋರ್ಟ್ ಅನ್ನ ಡಿಕ್ರೀಸ್ ಮಾಡುತ್ತೆ. ಸೊ ಎಕ್ಸ್ಪೋರ್ಟ್ ಡಿಕ್ರೀಸಸ್ ಮೀನ್ಸ್ ಎಕ್ಸ್ಪೋರ್ಟಿಗೂ ಮತ್ತು ಟ್ರೇಡ್ ಕಾಂಪಿಟೇಟಿವ್ನೆಸ್ಗೂ ಡೈರೆಕ್ಟ್ಲಿ ಲಿಂಕ್ ಇದೆ. ನೋಡಿ ಲೋವರ್ ದಿ ವಾಟ್, ಸೊ ಲೋವರ್ ದಿ ನೀರು, ಹೈಯರ್ ವುಡ್ ಬಿ ದಿ ಟ್ರೇಡ್ ಕಾಂಪಿಟೇಟಿವ್ನೆಸ್. ಇಲ್ಲೇನಿದೆ, ಇನ್ಕ್ರೀಸ್ ಇನ್ ದ ರೀರು ಡಿಕ್ರೀಸಸ್ ದಿ ಟ್ರೇಡ್. ಕರೆಕ್ಟ್, ಎಸ್, ಇಟ್ ಇಸ್ ಸಮವಾಟ್ ಕರೆಕ್ಟ್ ಆಗಿದೆ ಇದು. ಯಾಕಂದ್ರೆ ಟ್ರೇಡ್ ಕಾಂಪಿಟೇಟಿವ್ನೆಸ್ ಕಡಿಮೆ ಆಗಬೇಕು ಅಂತ ಅಂದಾಗೆ ನೀರೇನಾಗಿರ್ಬೇಕು, ಓಕೆ ಸಾರಿ, ಜಾಸ್ತಿ ಆಗ್ಬೇಕು, ನೀರು ಡಿಕ್ರೀಸ್ ಆಗಬೇಕು. ಇಲ್ಲಿ ನೀರು ಇನ್ಕ್ರೀಸ್ ಆಗಿದೆ ಅಂದ್ರೆ ಟ್ರೇಡ್ ಕಾಂಪಿಟೇಟಿವ್ನೆಸ್ ಕಡಿಮೆ ಆಗಿದೆ, ಕರೆಕ್ಟ್ ಇದು. ಸೊ ನೆಕ್ಸ್ಟ್ ಏನಿದೆ, ಡಿಕ್ರೀಸ್ ಇನ್ ದ ನೀರ್, ರೈಟ್, ಇನ್ಕ್ರೀಸ್ ದಿ ಟ್ರೇಡ್ ಡೆಫಿಸಿಟ್. ನಾ ಹೇಳಿದೆ ನೀರ್ ಕಮ್ಮಿ ಆಯ್ತು, ನೀರ್ ಕಮ್ಮಿ, ನೀರ್ ಮೀನ್ಸ್ ನಾಟ್ ವಾಟರ್, ನೀರ್ ಮೀನ್ಸ್ ನಾಮಿನಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್, ರೀರ್ ಅಂದ್ರೆ ರಿಯಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಒಂದು ವೇಳೆ ನೀರು ಮತ್ತು ನೀರು ಕಡಿಮೆ ಆಯ್ತು ಅಂತ ಅಂದಾಗೆ ಟ್ರೇಡ್ ಕಾಂಪಿಟೇಟಿವ್ನೆಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಏನ್ ಹೇಳಿದೆ, ಡಿಕ್ರೀಸ್ ಇನ್ ದ ನಾಮಿನಲ್ ಎಫೆಕ್ಟಿವ್ ರೇಟ್ಸ್, ಟ್ರೇಡ್ ಡೆಫಿಸಿಟ್, ನೋ, ಟ್ರೇಡ್ ಸರ್ಪ್ಲಸ್ ಆಗುತ್ತೆ ಅದು. ಹಾಗಾಗಿ ಸ್ಟೇಟ್ಮೆಂಟ್ 2 ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಇಲ್ಲಿ ಏನ್ ಕೇಳಿದ್ರೆ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಓನ್ಲಿ 1 is the right answer. Hope you are getting the near and near. So ಅದು ಬೇರೆ ಕಾನ್ಸೆಪ್ಟ್ ಇದೆ, ನೋಡೋಣಂತೆ ಮತ್ತೆ ಯಾವಾಗಾದ್ರೂ. ಓಕೆ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಟೈಮ್ ಅಲ್ವಾ. ಸೊ ಅದಕ್ಕೆ ಏನ್ಗೆ ಬೀಯಿಂಗ್ ಎ ಸೆಕ್ರೆಟರಿ ಟು ದಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಸೊ ಅಸ್ಯೂಮ್ ಮಾಡ್ಕೊಳ್ಳಿ ಇವಾಗ ಮಿನಿಸ್ಟ್ರಿ ಆಫ್ ಫಿನಾನ್ಸ್ಗೆ ನೀವು ಸೆಕ್ರೆಟರಿ ಆಗಿದ್ದೀರಿ. ವಿಚ್ ಆಫ್ ದ ಸ್ಟೆಪ್ಸ್ ಯು ಡು ಸಜೆಸ್ಟ್ ಫಾರ್ ಇಂಡಿಯಾ ಟು ಪರ್ಫಾರ್ಮ್ ವೆಲ್ ಇನ್ ದ ಎಕ್ಸ್ಟರ್ನಲ್ ಮಾರ್ಕೆಟ್. ಸೊ ಒಂದು ನಿಮ್ಮ ಫಾರೆಕ್ಸ್ ಚೆನ್ನಾಗಿ ಆಗಬೇಕು, ಇಫ್ ಯು ವಾಂಟ್ ಟು ಪರ್ಫಾರ್ಮ್ ವೆಲ್ ಇನ್ ದ ಎಕ್ಸ್ಟರ್ನಲ್ ಮಾರ್ಕೆಟ್, ವಾಟ್ ಆರ್ ದ ಸ್ಟೆಪ್ಸ್ ಯು ನೀಡ್ ಟು ಟೇಕ್ ಅಂತ ಕೇಳಿದ್ದಾರೆ. ಅಗೇನ್ ಇಟ್ ಇಸ್ ಅಪ್ಲಿಕೇಶನ್ ಬೇಸ್ಡ್ ಅಂಡ್ ವೆರಿ ಈಸಿಯೆಸ್ಟ್ ಒನ್. ನೋಡಿ, ಹೈ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಎಸ್ ಇಟ್ ಈಸ್. ಅರ್ಥ ಆಯ್ತಾ? ರೆಡ್ಯೂಸ್ಡ್ ಪಾಲಿಸಿ ರೇಟ್, ಯಪ್ ಇಟ್ ಈಸ್. ಇನ್ಕ್ರೀಸ್ ಕ್ಯಾಪಿಟಲ್ ಅಡಿಕ್ವಸಿ, ನೋ.
ರೈಟ್, ಕಾರ್ ಅನ್ನ ಡಿಕ್ರೀಸ್ ಮಾಡಿದಷ್ಟು ದ ಮನಿ ಸಪ್ಲೈ ಏನು M1 M2 M3 ಆರ್ M0 ಏನು ದೇ ವಿಲ್ ಬಿ ಮೋರ್, ರೈಟ್. ಸೊ ಹಾಗಾಗಿ ಇಟ್ ಕೆನಾಟ್ ಬಿ ಇನ್ಕ್ರೀಸ್ಡ್, ಎಸ್ ಕರೆಕ್ಟ್. ಡಿಕ್ರೀಸ್ಡ್ GDP ಡಿಫ್ಲೇಟೆಡ್, ನೋ, ಇದು ಇನ್ಕ್ರೀಸ್ ಆಗಬೇಕಾಗ್ತದೆ, ಇಟ್ಸ್ ಕೆನಾಟ್ ಬಿ, ರೈಟ್. ಸೊ ಹಾಗಿದ್ರೆ ನೋಡಿ, ಬೀಯಿಂಗ್ ಎ ಸೆಕ್ರೆಟರಿ ಯಾವ್ದ್ಯಾವ್ದಲ್ಲಿ 1, 2 and 4 ಎಲ್ಲಿದೆ 1, 2, ಎಸ್, ಸಿ ಈಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಹಾಗಾಗಿ ಎಕನಾಮಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನೋಡ್ಕೋಬೇಕು, ಕಾರ್ ಅಂದ್ರೆ ಏನು, ರೈಟ್, ಅಲ್ಲಿ ಏನೇನು ಟರ್ಮ್ಸ್ ಅನ್ನು ಯೂಸ್ ಮಾಡಿದ್ವಿ, ಡಿಸ್ಪೋಸಬಲ್ ಇನ್ಕಮ್ ಅಂದ್ರೆ ಏನು, ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಡೈರೆಕ್ಟ್ ಆಗಿ ಕೇಳ್ತಿರ್ತಾರೆ. ಸೊ ಟರ್ಮಿನಾಲಜಿಸ್ ಮೇಲೆ. ನೆಕ್ಸ್ಟ್ ನೋಡಿ 76 ಏನಿದೆ, ನ್ಯಾಷನಲ್ ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸ್ ಏನಿದೆ, ಎಸ್, ಇಟ್ ಈಸ್ ಬೈ NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಅವ್ರ ಅಂಡರಲ್ಲಿ ಬರುತ್ತಿದ್ದು. ಬಿಕಾಸ್ ಸೆಕ್ಷನ್ 25 ಕಂಪನಿ ವಿಚ್ ಈಸ್ ರಿಜಿಸ್ಟರ್ಡ್ ಅಂಡರ್ ದಿ Company Act 1956. ಸೊ ಹಾಗಾಗಿ ದಿಸ್ ಕೆನಾಟ್ ಬಿ ಮೈ ರೈಟ್ ಒನ್. ನೆಕ್ಸ್ಟ್ ಏನು, ನ್ಯಾಷನಲ್ ಬ್ಯಾಂಕ್ ಫಾರ್ ಫಿನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಏನು ನೋಡಿ, ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಬಿಕಾಸ್ ಡೆವಲಪ್ಮೆಂಟಲ್ ಬ್ಯಾಂಕ್ಸ್ ಇದಾವೆ, ಸಿಡ್ಬಿ ಇರ್ಬೋದು, ರೈಟ್, ನಬಾರ್ಡ್ ಇರ್ಬೋದು, ರೈಟ್, ಜೊತೆಗೆ ಎಕ್ಸಿಮ್ ಬ್ಯಾಂಕ್ ಇರ್ಬೋದು, ರೈಟ್. ಅದ್ರ ಜೊತೆಗೆ ಇವಾಗ ಯಾವುದು ಇದನ್ನು ಕೂಡ ಶುರು ಮಾಡಿದ್ದಾರೆ. ಇಟ್ ಈಸ್ ನಾಟ್ ಅಂಡರ್ ನೀತಿ ಆಯೋಗ್, ಇಟ್ ಈಸ್ ಅಂಡರ್ ದಿ RBI. ಇದು ಕೂಡ ಅಲ್ಲ. ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಇಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ರೈಟ್. ಇಲ್ಲಿ ಇದೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಇದೆ, ಇದು ಕೂಡ ಕರೆಕ್ಟ್. ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಯಾವುದು ಅಂದ್ರೆ ಆಲ್ ಆರ್ ಇನ್ಕರೆಕ್ಟ್ಲಿ ಮ್ಯಾಚ್. ಓಕೆ, ಹೋಪ್ ಯು ಆರ್ ಗೆಟಿಂಗ್ ದಿಸ್. ನೆಕ್ಸ್ಟ್ 77, equalization levy is introduced to the amending IT Act 90. ನೋಡಿ, equalization levy means it's example ಹೇಳಬೇಕು ಅಂದ್ರೆ ಗೂಗಲ್ ಟ್ಯಾಕ್ಸ್. The Google tax has been known earlier in the France ಅಲ್ಲಿ. So Google, Amazon, Facebook and Apple tax ಅಂತ GAFA tax ಅಂತ ಹೇಳಿ ಹಾಕ್ತಾ ಇದ್ರು. ಅದನ್ನ ಬೇಸ್ ಆಗಿ ಇಟ್ಕೊಂಡು ಏನ್ ಮಾಡ್ತಾರೆ, ಈಕ್ವಲೈಸೇಷನ್ ಲಿವಿಯನ್ನ 2016ರಲ್ಲಿ ಫಿನಾನ್ಸ್ ಆಕ್ಟ್ ಮೂಲಕ, ನಿಮಗೆ ಗೊತ್ತಿರಬೇಕಿಲ್ಲ ಹಾಗಿದ್ರೆ ಫಿನಾನ್ಸ್ ಬಿಲ್ ಅಂದ್ರೆ ಏನು, ಮನಿ ಬಿಲ್ ಅಂದ್ರೆ ಏನು, ರೈಟ್. ಅಲ್ಲಿ ಫಿನಾನ್ಸ್ ಆಕ್ಟ್ ಮೂಲಕ ಏನ್ ಮಾಡ್ತಾರೆ, ಇಂಡಿಯಾದಲ್ಲಿ ಗೂಗಲ್ ಟ್ಯಾಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕರೆಂಟ್ಲಿ ದ ರೇಟ್ ಆಫ್ ಗೂಗಲ್ ಟ್ಯಾಕ್ಸ್ ಇಂಡಿಯಾದಲ್ಲಿ ಎಷ್ಟಿದೆ ಅಂದ್ರೆ 2% ಇದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಬಟ್ ಇಟ್ಸ್ ನಾಟ್ ಥ್ರೂ ದಿ IT Act, ಕರೆಕ್ಟ್. ಇದು ರಾಂಗ್ ಆಗ್ತದ. ಗಾಫಾ ಹ್ಯಾಸ್, ಇವಾಗ ಹೇಳಿದ್ವಿ ನಾವು, ಗೂಗಲ್, ಆಪಲ್, ಫೇಸ್ಬುಕ್ ಅಂಡ್ ಅಮೆಜಾನ್ ಏನಿದೆ ಈಸ್ ಒನ್ ಆಫ್ ದಿ ಫಾರ್ಮ್ಸ್ ಆಫ್, ಕರೆಕ್ಟ್ ಆಗಿದೆ, ರೈಟ್, ಇಸ್ ಒನ್ ಆಫ್ ದಿ ಫಾರ್ಮ್ಸ್ ಆಫ್ ಗೂಗಲ್ ಟ್ಯಾಕ್ಸ್, ಕರೆಕ್ಟ್. ಇಂಡಿಯಾ ಲಿವೀಸ್ ಹ್ಯಾಸ್ ಇ ಟೋಲ್ಡ್ ಯು ಇಟ್ ಇಸ್ ನಾಟ್ 6%, ಅರ್ಲಿಯರ್ ಇಟ್ ವಾಸ್ 6%, ನೌ ಇಟ್ ಇಸ್ 2% ಈಗ ಇರೋದು. ಹಾಗಾಗಿ ಇದು ಕೂಡ ಅಲ್ಲ, ರೈಟ್. ಇಲ್ಲೇನು ಕೇಳಿದ್ರೆ ನಾವು ವಿಚ್ ಇಸ್ ಆರ್ ಕರೆಕ್ಟ್ ಅಂದ್ರೆ 1, ಸೊ ಕರೆಕ್ಟ್ ಅಲ್ಲ, ಇಲ್ಲಿದೆ, ಎಸ್. ರಿಮೈನಿಂಗ್ ಏನಾಗಿದ್ರೆ 2 only is the right answer. Okay, next harmonized system of nomenclature and HSN code ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್ ಅವರು ಕೊಡ್ತಾರೆ. ರೀಸೆಂಟ್ಲಿ ನಮ್ಮ ಖಾದಿಗೆ ಸಿಕ್ಕಿದೆ, ಹಾಗಾಗಿ ಇದು ಇಂಪಾರ್ಟೆಂಟ್, ರೈಟ್. ಇಟ್ಸ್ ನಾಟ್ ಬೈ WTO, ಇಟ್ ಇಸ್ ಬೈ ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್. ಇಂಡಿಯಾ ಇಸ್ ಎಸ್ ಟು ಗೆಟ್ HSN. ಆಸ್ ಐ ಟೋಲ್ಡ್ ಯು, ಖಾದಿಗೆ ಏನಾಗಿದೆ ಅಂತ ಅಂದಾಗ ನಮಗೆ HSN ಕೋಡ್ ಸಿಕ್ಕಿದೆ. ಸೊ ಇದು ರಾಂಗು. ಸೊ ವಿಚ್ ಈಸ್ ಆರ್ ಕರೆಕ್ಟ್ ಅಂದ್ರೆ ಬೋತ್ ಆರ್ ಇನ್ಕರೆಕ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಗೊತ್ತಿರಬೇಕು HSN ಕೋಡ್ ಅಂದ್ರೆ ಏನು ಅಂತ. ಜೊತೆಗೆ ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ನೋಡೋಣ 79. ನೋಡಿ, ಅಶ್ಖಾಬಟ್ ಅಗ್ರಿಮೆಂಟ್ ನೋಡಿ, ಇಟ್ಸ್ ಅಗೇನ್ ವೆರಿ ಇಂಪಾರ್ಟೆಂಟ್, ರೈಟ್. ಇಂಡಿಯಾ ಕೂಡ ಅಶ್ಖಾಬಟ್ ಮೆಂಬರ್ ಆಗಿದೆ. ಅಶ್ಖಾಬಟ್ ಮೆಂಬರ್ ಆಯಿತು ಅಂತ ಅಂದಾಗ ಆಟೋಮೆಟಿಕಲಿ ಇಟ್ ಸಪೋರ್ಟ್ಸ್ ದಿ ಫಾರಿನ್ ಟ್ರೇಡ್ಸ್, ರೈಟ್. ಸೊ ಟ್ರೇಡ್ ಅನ್ನ ಸಪೋರ್ಟ್ ಮಾಡುತ್ತೆ ಅದು, ರೈಟ್, ಬಿಕಾಸ್ ಆಫ್ ಲಾಜಿಸ್ಟಿಕ್ ಸೆಕ್ಟರ್ ಅನ್ನ ಇಂಪ್ರೂವ್ ಮಾಡುತ್ತೆ. ಸೊ ಅದು ಕೋಆಪರೇಷನ್ ಅಮಾಂಗ್ ದಿ ಮೆಂಬರ್ ಕಂಟ್ರೀಸ್ ಅಂತ ಹೇಳಿ ಕರಿತೀನಿ, ಎಸ್. ಹಾಗಾಗಿ ಇಟ್ ಕ್ಯಾನ್ ಇಂಪ್ರೂವ್ ದಿ ಫಾರಿನ್ ಟ್ರೇಡ್. ಇಂಡಿಯಾ yet to be signatory to this agreement, but Pakistan is a member. ಆಲ್ರೆಡಿ ಪಾಕಿಸ್ತಾನ್ ಕೂಡ ಮೆಂಬರ್ ಇದೆ. ಇವನ್ ಇಂಡಿಯಾ ಇಸ್ ಆಲ್ಸೋ ಮೆಂಬರ್ ಇದೆ. ಸೊ ಹಾಗೆ ಇದು ಸ್ಟೇಟ್ಮೆಂಟ್ ರಾಂಗ್. ಇಂಡಿಯಾ ಇಸ್ ಆಲ್ರೆಡಿ ಮೆಂಬರು. ಸೊ ಫೈವ್ ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯಾಸ್ ರೋಡ್ ಟುವರ್ಡ್ಸ್ 5 trillion ಎಕಾನಮಿ ವಿಚ್ ಇಸ್ ಆರ್ ಕರೆಕ್ಟ್ ಅಂತ ಅಂದ್ರೆ ಎಸ್, ಓನ್ಲಿ 1 is the correct answer. ನೆಕ್ಸ್ಟ್ 80. ನೋಡಿ, ಇಕ್ವಟೋರಿಯಲ್ ಸ್ಟ್ರಾಟಜೀಸ್ ಏನಿದೆ, ಇಟ್ ಇಸ್ ರಿಲೇಟೆಡ್ ಟು ಹೌ ಟು ಮ್ಯಾನೇಜ್ ದ ಫಿನಾನ್ಷಿಯಲ್ ರಿಸ್ಕ್ಸ್ ಅಂತ ಹೇಳಿ ಕರಿತೀವಿ. ದಟ್ ವುಡ್ ಹೆಲ್ಪ್ ಇಂಡಿಯಾ ಟು ಕಮ್ ಔಟ್ ಆಫ್ ಗ್ಲೋಬಲ್ ರಿಸೆಷನ್. ಎಸ್, ಕರೆಕ್ಟ್. It would help us. Principles of responsible investments would help India to achieve target 2070. Okay, because it is not ADB, it is by IFC, International Finance Corporation ಏನಿದೆ, IFC ಅವ್ರದ್ದು ಇದು. ಸೊ ನಾಟ್ ಬೈ ADB. ಸೊ ಹಾಗಾಗಿ ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಟ್ ನಾಟ್ ಬೈ ADB, ರೈಟ್. IFC ಅವ್ರದ್ದು. ಸೊ ಹಾಗಾಗಿ ಇಲ್ಲಿ ಓನ್ಲಿ ಆರ್ ಕರೆಕ್ಟ್ ಅಂದ್ರೆ ಓನ್ಲಿ 1 is ಕರೆಕ್ಟ್. ಓಕೆ, ನೆಕ್ಸ್ಟ್ 81.
ಫಾಲೋಯಿಂಗ್ ಸ್ಟೇಟ್ಮೆಂಟ್ ನೋಡಿ. ಹಾಗಿದ್ರೆ ನಾವು ಏನು ಮಾಡ್ತೀವಿ ಇಲ್ಲಿ ಜಿಯೋಗ್ರಫಿ ಅಂತ ಬಂದಾಗ, ರೈಟ್, ಇಲ್ಲಿ ಪ್ಲಾನೆಟ್ಸ್ ಏನಿದಾವೆ ಕೆಲವೊಂದನ್ನು, ರೈಟ್, ಹೌದು, ಆಸ್ಟ್ರಾಯ್ಡ್ ಬೆಲ್ಟ್ ಏನಿದೆ, ರೈಟ್, ಅಪ್ ಟು ಮಾಸ್. ಸೊ ಅಲ್ಲಿಂದ ಏನಂತ ಕರಿತೀವಿ, ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ, ಬಿಕಾಸ್ ಆಫ್ ಮೋರ್ ಡೆನ್ಸರ್ ಇರ್ತವೆ, ರೈಟ್. ಜೊತೆಗೆ ದೇ ಆಕ್ಚುಲಿ ವಿತ್ ವೆರಿ ಗುಡ್ ಎನ್ವಿರಾನ್ಮೆಂಟ್ ಅನ್ನ ಇರುತ್ತೆ, ಅಂದ್ರೆ ಲಿವಿಂಗ್ ಅಥವಾ ಗೋಲ್ಡಿ ಲಾಕ್ ಅಂತ ಹೇಳಿ ಕರಿತೀವಿ ನಾವು. ಗೋಲ್ಡಿ ಲಾಕ್ ಅಂದರೆ ಹ್ಯಾಬಿಟಬಲಿಗೆ ಗುಡ್ ಅಂತ ಹೇಳಿ. ಸೊ ಹಾಗೆ ಅದಕ್ಕೆ ಇನ್ನರ್ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಸೊ ಅಬೋ ಏನಿದೆ ಅಲ್ವಾ ಜುಪಿಟರ್ ಇಂದ ಅದು ಮುಂದೆ ಏನು ಬರುತ್ತೆ ಅವನ್ನ ನಾವು ಏನಂತ ಕರಿತೀವಿ, ಅವಕ್ಕೆ ಆಕ್ಚುಲಿ ವಿ ಕಾಲ್ ದಮ್ ಆಸ್ ದಿ ಜೋವಿಯನ್ ಪ್ಲಾನೆಟ್ಸ್ ಅಂತ ಹೇಳಿ ಕರಿತೀವಿ. ಅದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಆಲ್ ದಿ ಇನ್ನರ್ ಪ್ಲಾನೆಟ್ಸ್ ಆರ್ ಡೆನ್ಸರ್ ದೆನ್ ಜೋವಿನ್. ಇಫ್ ಕರೆಕ್ಟ್, ರೈಟ್. ಇನ್ನರ್ ಪ್ಲಾನೆಟ್ಸ್ ಆರ್ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಆರ್ ಕರೆಕ್ಟ್ ಆಗಿದೆ. ನಾಟ್ ಲೈಕ್ ಜೋವಿಯನ್ ಪ್ಲಾನೆಟ್ಸ್. ಇನ್ನರ್ ಪ್ಲಾನೆಟ್ ಡಸ್ ನೋ ದೇ ಹ್ಯಾವ್ the inner planet doesn't have primordial atmosphere. They have the good atmosphere, right? So hagagi, so inner planets does not have primordial atmosphere. They have their own atmosphere. So hagagi this cannot be. So only one statement is wrong. So okay, so time so agta irodrina, so we are going in faster way. Consider following statement. Nebula is a galactic dust containing hydrogen and helium predominantly. Correct, right? Accretion of galactic dust in terms of the planetesimals led to the formation of planets. Yes, the both statement are here correct anta heli karitivi, right? So hagagi ಗೊತ್ತಿರಬೇಕು ನೋಡಿ. ಇವಾಗ ಏನು ಮಾಡ್ತಾ ಇದ್ದಾರೆ UPSC ಅವರು, they are actually not asking questions from the solar system. ಓಕೆ, ಸೋಲಾರ್ ಸಿಸ್ಟಮ್ ಅಲ್ಲಿ ಕ್ವಶನ್ಸ್ ಕೇಳಿದ್ರು ಮಿಷನ್ಸ್ ಬಗ್ಗೆ ಕೇಳ್ತಾರೆ ಅಥವಾ ಇತ್ತೀಚಿನ ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾರೆ ಹೊರತು ಸೊ ಏನಾಗಿದೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡೇನು ತಪ್ಪಿಲ್ಲ, ಬಟ್ ಫೋಕಸಿಂಗ್ ಮೋರ್ ಅನ್ನೋದು ಇಟ್ಸ್ ನಾಟ್ ಎ ಗುಡ್ ಅಂತ ಹೇಳಿ ಅರ್ಥ ಆಯ್ತಲ್ವ. ಸೊ ಹಾಗೆ ಗೊತ್ತಿರಬೇಕು. ಓಕೆ, ಬಟ್ ಏನಾದರೂ ಹೊಸ ಡೆವಲಪ್ಮೆಂಟ್ ಇದ್ರೆ ಅದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ 83 ಕನ್ಸೆಫ್ ಅಗೇನ್ ಇದು ಫ್ಯಾಕ್ಚುಯಲ್ ಬೇಸ್ಡ್ ಕ್ವಶನ್ ನೋಡಿ. ಏನಿದೆ, ಸೀರಿಯಸ್ ಇಸ್ ದ ಬಿಗ್ಗೆಸ್ಟ್ ಅಸ್ಟರಾಯ್ಡ್ ಇನ್ ದಿ ಸೋಲಾರ್ ಸಿಸ್ಟಮ್. ಕರೆಕ್ಟ್ ಆಗಿದೆ. ಜುಪಿಟರ್ ಇಸ್ ದ ಡೆನ್ಸಿಯಸ್ಟ್ ಪ್ಲಾನೆಟ್ ಇನ್ ದಿ ಸೋಲಾರ್ ಸಿಸ್ಟಮ್. ನೋ, ನಾನು ಹೇಳಿದೆ. ಸೊ ನೀವೇನಾದರೂ ಹಾಗೆ ಇನ್ನರ್ ಪ್ಲಾನೆಟ್ ಮುಂದೆ ಹೋದಂಗೆಲ್ಲ ಸೊ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನಾಟ್ ಜುಪಿಟರ್ ಬಟ್ ಲಾರ್ಜೆಸ್ಟ್ ಅನ್ಬೋದು, ಬಟ್ ನಾಟ್ ದಿ ಡೆನ್ಸಿಯಸ್ಟ್. ಸೊ ಓನ್ಲಿ ಸರ್ ಕರೆಕ್ಟ್, ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇನ್ಕರೆಕ್ಟ್ ಈಸ್ ಬಿ ಓನ್ಲಿ. ಓಕೆ, ಸೊ ನೆಕ್ಸ್ಟ್ ಹಾಗಿದ್ರೆ 84th. Consider following. Say Venus is the hottest planet. Yes, correct. Solar system is very hottest because of greenhouse gases. So ಅಥವಾ carbon dioxide. Correct ಆಗಿದೆ. Because of the presence of, correct. Mars is known as a red planet because of the presence of ferrous oxide predominantly on the surface of the Mars. Correct. Ferrous oxide ಇರೋದ್ರಿಂದನೇ it looks red in color. ಹಾಗಾಗಿ ರೆಡ್ ಪ್ಲಾನೆಟ್ ಅಂತಾನು ಕರಿತೀವಿ. ಸೊ ಹಾಗೆ ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಇಲ್ಲಿ ಇನ್ಕರೆಕ್ಟ್ ಯಾವುದು ಅಂತ ಕೇಳಿದಾನೆ. ಸೊ ಬೋತ್ ಆರ್ ಇನ್ಕರೆಕ್ಟ್. Okay, D is the answer. Okay, next 84. Sorry, 85th. Select the correct state belongs. Okay, according to the big splat theory, Ceres collided with the Earth to form the moon. Okay, the big splat led to the increase in the speed of rotation of the Earth. The big splat led to the tilt of Earth's axis towards 23.5 degree. The big splat led to decrease in the period of rotation of Earth. Okay, so the answer for this is you can go with C. Okay, so again there is a factual questions and he may ask, but ನೀವು ಇದಕ್ಕಿಂತ ಬೆಟರ್ ಏನು ನೋಡ್ಕೋಬೇಕಂದ್ರೆ ಏನಾದರೂ ಸೋಲಾರ್ ಸಿಸ್ಟಮ್ ಅಲ್ಲಿ ನ್ಯೂ ಡೆವಲಪ್ಮೆಂಟ್ ಆದರೆ, ಸೊ ನ್ಯೂ ಡೆವಲಪ್ಮೆಂಟ್ಸ್ ಏನಾರ ಇದ್ರೆ ಅದು ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟು. ಬಿಕಾಸ್ ಈಗ ನಾವು ಗಾಡ್ ಪಾರ್ಟಿಕಲ್ಸ್ ಅಂತ ಹೇಳಿ ಕರಿತೀವಿ. ಏನೀಗ ಬಿಗ್ ಬ್ಯಾಂಗ್ ಥಿಯರಿ ಎಲ್ಲ ಏನಾಗಿದೆ, ಸೊ ಥಿಯರಿ ಅಂತ ಹೇಳ್ತಾರೆ. ಥಿಯರಿ ಮೀನ್ಸ್ ದೇ ಆರ್ ನಾಟ್ ಲಾ. ಸೊ ಲಾಗು ಥಿಯರಿಗೆ ವ್ಯತ್ಯಾಸ ಇದೆ. ದಟ್ ಮೀನ್ಸ್ ದೇ ಆರ್ ನಾಟ್ ಅಕ್ಸೆಪ್ಟೆಡ್ ಯೂನಿವರ್ಸಲಿ. ಹಾಗಾಗಿ ಥಿಯರಿಯಾಗೆ ಉಳಿದಿದ್ದಾವೆ. ಅರ್ಥ ಆಯ್ತಾ? ಏನಾದ್ರು ಡೆವಲಪ್ಮೆಂಟ್ಸ್ ಆದರೆ ನಿಮ್ಮ ಎಕ್ಸಾಮಿಗೆ ಅದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಫೈಂಡ್ ದಿ ಲಾರ್ಜೆಸ್ಟ್ ಪ್ಲಾನೆಟ್ಸ್ ಫ್ರಮ್ ದಿ ಫಾಲೋವಿಂಗ್. ಲಾರ್ಜೆಸ್ಟ್ ಮೀನ್ಸ್ ಜೋವಿಯನ್ ಪ್ಲಾನೆಟ್ಸ್ ಏನವೆ ಲಾರ್ಜೆಸ್ಟ್, ರೈಟ್? ಬಟ್ ಡೆನ್ಸಿಟಿ ಕಡಿಮೆ, ಬಟ್ ದೇ ಆರ್ ಇನ್ ಸೈಜ್ ಅಲ್ಲಿ ಲಾರ್ಜೆಸ್ಟ್ ಇದಾವೆ. ಯುರೇನಸ್, ವಿನಸ್, ಮಾರ್ಸ್ ಅಂಡ್ ದಿ ಅರ್ತ್. ಸೊ ಹಾಗಾಗಿ ಬೈ ಸೀಯಿಂಗ್ ದಿಸ್ ವಿ ಕ್ಯಾನ್ ಸೇ ಯುರೇನಸ್ ಎಂಬತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಟ್ ಇಸ್ ಅ ಲಾರ್ಜೆಸ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ 87 ನೋಡೋಣ. What is happening? Yes, sorry. Find the densiest planet from the following. Densiest ಅಂದ್ರೆ ಯಾವುದು? Okay, as you go for the inner planets, Mercury ಇಂದ ಹೋದ್ರೆ Mercury is the very densiest planet. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ Saturn,
Jupiter, Mercury and Neptune. So again we go with the Mercury is the most densiest because inner planets ಏನಿದಾವೆ densiest ಆಗಿರೋದ್ರಿಂದ you can go with the Mercury is the densiest. ಇದು ಕೂಡ factual ಇದೆ. Okay, next. Consider the following. Okay, again factual. ನೋಡಿ the total number of latitudes ನಮಗೆ ಗೊತ್ತಿದೆ. Okay, 90, 90, 180 ಒಂದು equator, 181. Okay, this is correct ಆಗಿದೆ. Correct. 60 is the no, 66 and half is the Antarctic circle, right? ಗೊತ್ತಿದೆ major latitudes ಅನ್ನು ನೋಡಬೇಕಾದಾಗೆ 66 and half is the what Antarctic circle. Total number of longitudes is 360 ಗೊತ್ತಿದೆ, right? So 1 degree is equal to 1 longitude ಅಂತ ಹೇಳ್ತೀವಿ. ಸೊ ಹಾಗೆ ಸರ್ಕಲ್ 360. ಸೊ ಹಾಗಾಗಿ this is correct ಆಗಿದೆ. Okay, 1 and 3. Only 2 statements are yes, good. Only 2 statements are ಇಲ್ಲಿ ಕರೆಕ್ಟ್ ಅಂತ ಹೇಳಿ ಕರೆಯೋಣ. Okay, next. Okay, ಗೊತ್ತಿರಬೇಕು ಲ್ಯಾಟಿಟ್ಯೂಡ್ಸ್ ಲ್ಯಾಂಗಿಟ್ಯೂಡ್ಸ್ ಚೈ ಬಗಾನ್ ಟಿ ಜೋನ್, ರೈಟ್? ಬಿಕಾಸ್ ಲ್ಯಾಂಗಿಟ್ಯೂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಐಡೆಂಟಿಫಿಕೇಶನ್ ಆಫ್ ಡಿಟರ್ಮಿನೇಷನ್ ಆಫ್ ಟೈಮು. ಹಾಗಾಗಿ ಇಂಡಿಯಾ 2 zones ರೆಕಮೆಂಡ್ ಇದೆ, ದಟ್ ಇಸ್ ಚೈ ಬಗಾನ್ ಟೈಮ್ ಜೋನ್. ಮೂವಿಂಗ್ ಫ್ರಮ್ ದಿ ನಾರ್ತ್ ಪೋಲ್ ಟು ಸೌತ್ ಪೋಲ್ ಕಾನ್ಫರೆನ್ಸ್ ಲ್ಯಾಟಿಟ್ಯೂಡ್ಸ್ ಏನಾಗುತ್ತೆ? ಇನ್ಕ್ರೀಸಸ್, ರೈಟ್? ನಾಟ್ ಡಿಕ್ರೀಸಸ್. ಓಕೆ, ಗೊತ್ತಿದೆ ನಿಮಗೆ. ಸರ್ಕಂಫರೆನ್ಸ್ ಆಫ್ ದಿ ಆಲ್ ದ ಲ್ಯಾಂಗಿಟ್ಯೂಡ್ಸ್ ಆರ್ ಈಕ್ವಲ್, ನಾಟ್ ಲೈಕ್ ಸರ್ಕಂಫರೆನ್ಸ್ ಆಫ್ ದ ನೋ, ರೈಟ್? ಸೊ ಹಾಗಾಗಿ ಕಾನ್ಫರೆನ್ಸ್ ಆಫ್ ದ ಆಲ್ ದ ಲ್ಯಾಂಗಿಟ್ಯೂಡ್, ಎಸ್ ದೇ ಆರ್ ಸಮ್ವಾಟ್ ಈಕ್ವಲ್, ರೈಟ್? ಲ್ಯಾಂಗಿಟ್ಯೂಡ್ಸ್ ಅನ್ನು ತೆಗೆದುಕೊಂಡಾಗ ಸಮ್ವಾಟ್ ದೇ ಆರ್ ಸೇಮ್ ಇರುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಸೇ ಗೋ ವಿತ್ ದಸ್ ವಿಚ್ ಆರ್ ಗಿವನ್ ಕರೆಕ್ಟ್ ಅಂತ ಕೇಳಿದ್ರೆ ಓನ್ಲಿ ಬಿ. ಓಕೆ, ಫ್ಯಾಕ್ಚುಯಲ್ ಇರೋದ್ರಿಂದ ವಿ ಆರ್ ನಾಟ್ ಎಕ್ಸ್ಪ್ಲೈನಿಂಗ್ ದಿಸ್. ಫೈನ್. ನೆಕ್ಸ್ಟ್ 90. ನೋಡಿ, ಕೂಪರ್ ಬೆಲ್ಟ್ ಆರ್ ಕ್ಯೂಪರ್ ಬೆಲ್ಟ್ ಅಂತ ಏನು ಕರಿತೀವಿ, ರೈಟ್? ಇದು ಎಕ್ಸ್ಟ್ರಾ ಸೋಲಾರ್ ಸಿಸ್ಟಮ್ ಅಂತಾನು ಕರಿತೀವಿ. ಬಟ್ ಊಟ್ ಕೋಲ್ಡ್ ಅಂತ ಕ್ಲೌಡ್ ಅಂತ ಹೇಳಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಓಕೆ, ಇಫ್ ಐ ಸೇ, ರೈಟ್, ಇಫ್ ಐ ಸೇ ಇಫ್ ಇಟ್ ಈಸ್ ದಿ ಊಟ್ ಕ್ಲೌಡ್, ರೈಟ್? ಊಟ್ ಕ್ಲೌಡ್ ಒಳಗೆ ನಿಮ್ಮ ಎಂಟೈರ್ ಸೋಲಾರ್ ಸಿಸ್ಟಮ್ ಬರುತ್ತೆ, ಗೊತ್ತಾಯ್ತಾ? ಸೊ ಊಟ್ ಕ್ಲೌಡ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ದಿ ವಾಟ್, ಹೇಗೆ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಇದೆಯೋ ಅದೇ ಥರ ಒಂದು ಫುಲ್ ಸೋಲಾರ್ ಸಿಸ್ಟಮ್ ಅನ್ನು ಇದೇನಾಗಿದೆ ಊಟ್ ಕ್ಲೌಡ್ ಎಂಬತಕ್ಕಂಥದ್ದು ಕವರ್ ಆಗಿದೆ. ಯಾಕೆ ಸೈಂಟಿಸ್ಟ್ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ, ಏನು ನಮಗೆ ಕಾಮೆಟ್ಸ್ ಬರ್ತವೆ, ಅಸ್ಟರಾಯ್ಡ್ಸ್ ಬರ್ತವೆ, ಹಾಗೆ ಸೋರ್ಸ್ ಎಲ್ಲಿಂದ ಅಂತ ಅವರು ಎಕ್ಸಾಮೈನ್ ಮಾಡಿ ಸ್ಟಿಲ್ ಸ್ಟಡಿ ಮೂವ್ ಆಗ್ತಾ ಇದೆ. ಅವ್ರು ಏನು ಹೇಳ್ತಾರೆ ಅಂದರೆ, ಈ ಸರೌಂಡಿಂಗ್ ಏನಿದೆ ಅಲ್ವಾ, ಇದನ್ನ ಊಟ್ ಕ್ಲೌಡ್ ಅಂತ ಹೇಳಿಕೆ ಇಲ್ಲಿಂದ ಬರ್ತಾ ಇದ್ದಾವೆ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೆ ಊಟ್ ಕ್ಲೌಡ್ ಅಂತ ಹೇಳಿಕರೆ. ಅದ್ರ ಬಗ್ಗೆ ಕ್ವಶನ್ ಇದೆ. ಕೂಪರ್ ಬೆಲ್ಟ್ ಕಂಟೈನ್ಸ್ ಸಿರಸ್ ಅಂಡ್ ಇರಿಸ್. Okay, you can say it because wood cloud contains make is an asteroid ಅಂತ ಹೇಳಿ ಕರಿತೀವಿ. ಸೊ make ಅನ್ನೋದೊಂದು asteroid ಅಂತ ಹೇಳ್ತೀವಿ, ರೈಟ್? ಸೊ ಕೂಪರ್ ಬೆಲ್ಟ್ ಒಂದು ವೇಳೆ ಇಫ್ ಎ ಸೋಲಾರ್ ಸಿಸ್ಟಮ್ ಅಂತ ತೆಗೆದುಕೊಂಡ್ರೆ ಸಿರಸ್ ಅಂಡ್ ಎರಿಸ್ ಅಂತಾನೆ ಹೇಳ್ಬೋದು. ಕೂಪರ್ ಬೆಲ್ಟ್ ಮೀನ್ಸ್, ಸೊ ಇಫ್ ಐ ಅದು ಊಟ್ ಕ್ಲೌಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಕೂಪರ್ ಬೆಲ್ಟ್ ಇದ್ರ ಒಳಗಡೆ ಬರೋದ್ರಿಂದ, ರೈಟ್? ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ಹ್ಯಾಸ್ ಎಸ್, ಬೋತ್ ಸ್ಟೇಟ್ಮೆಂಟ್ ಆರ್ ರೈಟ್. ಅರ್ಥ ಆಯ್ತಲ್ವ ಇದು ಊಟ್ ಕ್ಲೌಡ್? ಓಕೆ, ನೆಕ್ಸ್ಟ್ 90. Consider the following statements regarding the National Bioenergy Program. It is again launched by Ministry of, okay, it's a Ministry of ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಅಂತ ಹೇಳಿ ಬರುತ್ತೆ. ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಅಂತ ಹೇಳಿ. ಸೊ ನೋಡೋಣ, ಬಯೋ ಎನರ್ಜಿ, ಇಟ್ ಇಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ನಾಟ್ ಎನ್ವಿರಾನ್ಮೆಂಟ್, ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ. ಇಟ್ ಇಸ್ ಅ ಕಂಟಿನ್ಯೂಡ್ ಫಾರ್ ದ ಪೀರಿಯಡ್ ಫ್ರಮ್ ದಿ, ಎಸ್ ಇಟ್ ಈಸ್ ಕರೆಕ್ಟ್ ಆಗಿದೆ. ವಿಚ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂದರೆ ಓನ್ಲಿ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ಗೊತ್ತಿರಬೇಕು, ಬಿಕಾಸ್ ಇಂಡಿಯಾಸ್ ಮೂವ್ ಟುವರ್ಡ್ಸ್ ನೆಟ್ ಝೀರೋ. ಅಗೇನ್ ಇದು ಒನ್ ಆಫ್ ದಿ ವಾಟ್ ವಿ ಸೇ ದಟ್ ಮೂವ್ಸ್ ಬೈ ದಿ ಗವರ್ನಮೆಂಟ್ ಆಫ್ ಇಂಡಿಯಾ. ಅಗೇನ್ ಇದು UPSC ಅಗೇನ್ ಹ್ಯಾಸ್ ಇಟ್ ಈಸ್ ಕ್ವಶನ್, ರೈಟ್? UPSC ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ ಇದು, ರೈಟ್? ಶುಗರ್ ಕೇನ್ ಇಸ್ ಗ್ರೋನ್ ಇನ್ ವೇರಿಯಸ್ ಸ್ಟೇಟ್ಸ್ ಇನ್ ಸಬ್ ಟ್ರಾಪಿಕಲ್ ಅಂಡ್ ಟ್ರಾಪಿಕಲ್ ರೀಜನ್ಸ್ ಆಫ್ ಇಂಡಿಯಾ. ಹೆವಿ ಸಾಯಿಲ್ಸ್, ದ ಗುಡ್ ಡ್ರೈನೇಜ್ ಆರ್ ಪ್ರಿಫರ್ಡ್ ಫಾರ್ ಇಟ್ಸ್ ಕಲ್ಟಿವೇಶನ್. ಆಪ್ಟಿಮಮ್ ಟೆಂಪರೇಚರ್ ಫಾರ್ ದ ಜರ್ಮಿನೇಷನ್ is 32 to 38 degree. It is a water intensive crop, right? That means it consumes the more water. Correct ಆಗಿದೆ. India emerged as the world's largest producer and the consumer of the sugar cane and the world's second largest exporter sugar cane, right? Correct ಆಗಿದೆ, right? So both the statement here are correct ಆಗಿದೆ related to sugar cane. ನೋಡಬೇಕು, sugar cane related ತುಂಬಾ questions
ಮತ್ಲಬ್ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಇತ್ತೀಚೆಗೆ ನೋಡಿರ್ಬೇಕು ನೀವು, FRP ಅನ್ನೋದು ನ್ಯೂಸ್ ಇದೆ, ಫೇರ್ ರೆಮ್ಯುನರೇಟಿವ್ ಪ್ರೈಸು, ಸ್ಟೇಟ್ ಅಗ್ರೀಡ್ ಪ್ರೈಸಸ್ ಅಂತ ಹೇಳಿ ಅದು ಕೂಡ ಗೊತ್ತಿರಬೇಕು. ಆಮೇಲೆ ಶುಗರ್ ಕೇನ್ ಆರ್ಡರ್ಸು 1966 ಗೊತ್ತಿರಬೇಕು, ರೈಟ್. ಅದೇ ರೀತಿ ಶುಗರ್ ಕೇನ್ ಅಗ್ರಿಮೆಂಟು, ಓಕೆ, ಇಂಡಿಯಾ ಮೆಂಬರ್ ಆಗಿದೆ ಅಲ್ವಾ, ಸೊ ಅದ್ರ ಬಗ್ಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ GSLE ಬಗ್ಗೆ ಇದೆ ನೋಡಿ. ಇಟ್ ಈಸ್ ಅ ಕಂಪೋಸ್ಡ್ ಆಫ್ 2 solid strap correct on motors, a core liquid boost and an upper cryogenic. Yes, because GSLE ಸ್ಪೆಷಾಲಿಟಿನೇ ಏನು ಅಂದರೆ ಕ್ರಯೋಜೆನಿಕ್. ಕರೆಕ್ಟ್ ಆಗಿದೆ. ಇಟ್ ಕ್ಯಾನ್ ಕ್ಯಾರಿ ಅಪ್ ಟು ಓಕೆ 4000 kg ಆಫ್ ಸ್ಯಾಟಲೈಟ್ಸ್. ನಾವು ಗೊತ್ತು, ಹಾಗಾಗಿ ಇದಕ್ಕೆ ಬಾಹುಬಲಿ ಅಂತ, ಇಂಡಿಯಾಸ್ ಬಾಹುಬಲಿ ಅಂತೀವಿ. ದಟ್ ಮೀನ್ಸ್ ಬಾಹುಬಲಿ ಇನ್ ದ ಸೆನ್ಸ್ ಇಟ್ ಕ್ಯಾನ್ ವೇ ಮೋರ್ ವೇಟ್ ಅಂತ ಹೇಳಿ, ಇಟ್ ಕ್ಯಾನ್ ಮೇಂಟೈನ್ ದಿ ಮೋರ್ ವೇಟ್. ಸೊ ಬೋತ್ ದ ಸ್ಟೇಟ್ಮೆಂಟ್ ಆರ್ ಹಿಯರ್ ಕರೆಕ್ಟ್. ಅರ್ಥ ಆಯ್ತಾ? GSLV MK. ಸೊ ಮಾರ್ಕ್ 3 ಅಂತಾನು ಕೂಡ ಕರಿತೀವಿ ಇದಕ್ಕೆ. Which of the following biosphere reserves of India are part of UNESCO list of man and biosphere reserve program? So again total 18 ಇದಾವೆ, ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್. ನೋಡೋಣ ಇಲ್ಲಿ ಯಾವ್ದು ಇದೆ. ಅಗಸ್ತ್ಯ ಮಲೈ, ಎಸ್ ಗೊತ್ತಿದೆ ನಮಗೆ, ಎಸ್ ಇಟ್ ಈಸ್. ಅಚಾನಕ್ಮರ್ ಅಂಡ್ ಅಮರ್ಕಂಟಕ ಕರೆಕ್ಟ್ ಆಗಿದೆ. ಮಾನಸ್, ಎಸ್ ಕರೆಕ್ಟು. ಸೊ ದಿಬ್ರು ಸಾಯ್ಕೋವಾ, ರೈಟ್, ಇದು ಕೂಡ ಇದೆ. ಪನ್ನಾ ಬಯೋಸ್ಫಿಯರ್ ಇದು, ಎಸ್. ಸೊ ದೀಸ್ ಆರ್ ಆಲ್ ಆರ್ ವಾಟ್, ದೀಸ್ ಎಲ್ಲವೂ ಕೂಡ ಏನಂತ ಹೇಳ್ತೀವಿ, ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಎಸ್. ಈಗ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಇಲ್ಲ, ಸೊ ಶಾರ್ಟ್ ಆಫ್ ಟೈಮ್ ಇರೋದ್ರಿಂದ ಸೊ ವಿ ಆರ್ ಗೋಯಿಂಗ್ ವಿತ್ ಅ ಫಾಸ್ಟರ್ ವೇ. ಓಕೆ, next consider the following statement regarding the adoption gap report which is issued by the UNEP in the consent of adaptation. So ಹೇಗಿದೆ adaptation, because central adoption resource authority ಏನಿದೆ, statutory body ಏನಿದೆ, ಸೊ ಅದು adoption ಬಗ್ಗೆ ಇಲ್ಲಿ ಇದೆ, ರೈಟ್. ಬಿಕಾಸ್ ಚೈಲ್ಡ್ the ಬೀಜಿಂಗ್ ರೂಲ್ಸ್ ಅಂತ ಏನು ಕರಿತೀವಿ, ಬೀಜಿಂಗ್ ರೂಲ್ಸ್ ಏನಾದರೂ ಸ್ಯಾಟಿಸ್ಫೈ ಆಗಬೇಕು, ಏನಾದರೂ ನಾವು ಸಕ್ಸಸ್ ಆಗಬೇಕು ಅಂದರೆ ಅಡಾಪ್ಷನ್ ಬಗ್ಗೆ ಒಂದು ಪ್ರಾಪರ್ ಏನಿರಬೇಕಾದ್ರೆ ಒಂದು ಲಾ ಇರಬೇಕಾಗ್ತದೆ, ಅದು ಪ್ರಾಪರ್ ಫ್ರೇಮ್ ವರ್ಕ್ ಆರ್ ಪಾಲಿಸಿ ಇರಬೇಕು. ಹಾಗೆ ಅಡಾಪ್ಷನ್ ಬಗ್ಗೆ ತುಂಬ ನಾವು ಸ್ಟೆಪ್ಸ್ ತೊಗೊಂಡಿದ್ದೀವಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಹಾಗೆ ಇಲ್ಲೊಂದು ಕೆಲವು ಸ್ಟೇಟ್ಮೆಂಟ್ ಇದೆ, ನೋಡೋಣ. ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್ ಇಟ್ ಹ್ಯಾಸ್ ಬೀನ್ ಪಬ್ಲಿಷ್ಡ್ ಬೈ ದಿ, ನೋಡಿ, ವರ್ಲ್ಡ್ ಮೆಟ್ರಲಾಜಿಕಲ್, ಹ್ಯಾಸ್ ಐ ಟೋಲ್ಡ್ ಯು, ಅಡಾಪ್ಷನ್ ಮೀನ್ಸ್ ರಿಲೇಟಿವ್ ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಬೀಯಿಂಗ್ ಮೀನ್ಸ್ ಇದರ್ UNDP ಆದರೂ ಮಾಡ್ಬೋದು, ಅಥವಾ UNEP ಕೂಡ ಇಲ್ಲಿ ವಿ ಕಾಂಟ್ ಗೆಸ್ ಇಟ್, ಕರೆಕ್ಟಾ? ಸೊ UNDP ಮಾಡ್ಬೋದು ಅಥವಾ UNICEF ಮಾಡ್ಬೋದು, ರೈಟ್. ಇಲ್ಲಿ ವರ್ಲ್ಡ್ ವಿ ಕೆನಾಟ್ ಸೇ ದಿಸ್ ಕೆನಾಟ್ ಬಿ. ಹಾಗೆ ಒನ್ ಎಲ್ಲೆಲ್ಲಿದೆ ನೋಡಿ, ಸೊ ಒನ್ ಇಲ್ಲಿದೆ, ದಿಸ್ ಕೆನಾಟ್ ಬಿ, ಹಾಗಿದ್ರೆ ದಿಸ್ ಕೆನಾಟ್ ಬಿ, ರೈಟ್. ಸೊ ರಿಮೈನಿಂಗ್ ನೋಡಿ ಹಾಗಿದ್ರೆ 2 and 3. It provides an annual science-based assessment of the global progress and the adaptation planning financing. Yes, correct. Okay, UNFC's adoption gap report exempted the developing countries. Estimated annual adoption needs are okay. ಎಷ್ಟು USD 162,340 ಬಿಲಿಯನ್. ಹಾಗಾಗಿ ನೀವೇನು ಮಾಡಬೇಕು, ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್ ಏನಿದೆ ಅದು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ರಾಂಗ್ ಆಗ್ತದೆ. ಸೊ ಹಾಗಿದ್ರೆ ಆನ್ಸರ್ ಇಸ್ 2 and 3. ಸೊ G20 ನಮಗೆ ಗೊತ್ತಿದೆ. ಸೊ ಇಂಡಿಯಾ ಇತ್ತೀಚೆಗೆ ಏನಾಗಿದೆ ಅಂತ ಅಂದರೆ ಮೆಂಬರ್ಶಿಪ್ಪನ್ನು ತೊಗೊಂಡಿದೆ, ರೈಟ್, ಟು ಹೋಸ್ಟ್ ಮಾಡೋದಕ್ಕೆ, ರೈಟ್, ಪ್ರಿಸೈಡಿಂಗ್ ಮಾಡೋದಕ್ಕೆ. ಇಂಡಿಯಾ ವಿಲ್ ಜಾಯಿನ್ ಇಸ್ ಟ್ರಯೋಕಾ. ಟ್ರಯೋಕಾ ಅಂದರೆ 3 I ಅಂತ. ಏನಾಗಿದ್ರೆ ಐ, ಒಂದು ಇಟಲಿ, ರೈಟ್, ಗೊತ್ತಿರ್ಬೇಕು. ಹಂಗಂದ್ರೆ ಏನು ಟ್ರಯೋಕಾ ಅಂದ್ರೆ ಏನು, I+I, ಟ್ರೈ, ಐ, ರೈಟ್. ಇಟಲಿಯಿಂದ ಇಂಡೋನೇಷ್ಯಾದಿಂದ ಇಂಡಿಯಾ, ಅದಕ್ಕೆ ಟ್ರಯೋಕಾ ಅಂತ ಹೇಳಿ ಕರಿತೀವಿ. ಇಂಡಿಯಾ ವಿಲ್ ಜಾಯಿನ್ ಇಸ್ ಅ ಟ್ರಯೋಕಾ ಇನ್ December 2022 ಅಲಾಂಗ್ ವಿತ್ ಇಂಡೋನೇಷ್ಯಾ ಅಂಡ್, ನೋಡಿ ಇಲ್ಲಿ ದಿಸ್ ಈಸ್ ರಾಂಗ್, ಇಟ್ ಇಸ್ ನಾಟ್ ಬ್ರೆಜಿಲ್, ರೈಟ್, ಇಟ್ ಶುಡ್ ಬಿ ಇಟಲಿ. ಸೊ 1 ಕೆನಾಟ್ ಬಿ, ಸೊ 1 ಇಲ್ಲಿದೆ, ಇಟ್ ಕೆನಾಟ್ ಬಿ, ಹಾಗಾದರೆ ಇದು ಆಗೋದಿಲ್ಲ. ನೆಕ್ಸ್ಟು, ದ G20 ಕಂಟ್ರೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಅಬೌಟ್ 80% ವರ್ಲ್ಡ್ಸ್ ಕಾರ್ಬನ್ ಎಮಿಷನ್. ಕರೆಕ್ಟ್, 80% ಗ್ಲೋಬಲ್ ಯಾವುದಕ್ಕೆ ಎಮಿಷನ್ಗೆ G20 ಕಂಟ್ರೀಸ್, ಬಿಕಾಸ್ ಚೈನಾ ಇದೆ, ಇಂಡಿಯಾ ಇದೆ, ರೈಟ್, ಸೌತ್ ಕೊರಿಯಾ ಇದೆ, ರೈಟ್. ನೆಕ್ಸ್ಟ್, ಜರ್ಮನಿ, ಇಂಡೋನೇಷಿಯಾ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕೊರಿಯಾ ಆರ್ ದಿ ಮೆಂಬರ್ಸ್ ಆಫ್ ದ ಗ್ರೂಪ್. ಎಸ್, ರೈಟ್. ಸೊ ಹಾಗಿದ್ಮೇಲೆ ಏನು, 2 and 3, ರೈಟ್. C is a right answer regarding G20. Next, 97 with of the following countries the free trade ನಮಗೆ ಗೊತ್ತಿದೆ, ಪ್ರಿಫರೆನ್ಷಿಯಲ್ ಟ್ರೇಡ್, ಸಿಕಾ, ರೈಟ್. ಸಿಕಾ ಅಂದ್ರೆ ಏನು, ಕಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟು, ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟು, ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟು, ರೈಟ್. ಕಸ್ಟಮ್ ಯೂನಿಯನ್ ಅಂದ್ರೆ ಏನು, ಸಿಂಗಲ್ ಮಾರ್ಕೆಟ್ ಅಂದ್ರೆ, ಅದ್ರ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಮೀನಿಂಗ್ ಡಿಫ್ರೆನ್ಸ್ ಇದೆ ಅಲ್ಲಿ, ಸೊ ಗೊತ್ತಿರಬೇಕಿಲ್ಲಿ. ವಿತೌಟ್, ನೋಡಿ, ಯುರೋಪಿಯನ್ ಯೂನಿಯನ್ ಜೊತೆಗೆ ಅಷ್ಟೇ ಇಲ್ಲ ನಾವು, ಸಮ್ವಾಟ್ ಆಸ್ಟ್ರೇಲಿಯಾ, ನೇಪಾಲ್ ಮತ್ತು UAE ಜೊತೆಗೆ ಇದೆ. ಸೊ ದಟ್ ಮೀನ್ಸ್ ಯು ಕ್ಯಾನ್ ಗೋ ವಿತ್ 1, 2 and 3 ಓನ್ಲಿ. ಸೊ ಗೊತ್ತಿರ್ಬೇಕು ಫ್ರೀ ಟ್ರೇಡ್ ಅಂದ್ರೆ ಏನು ಎಲ್ಲ. ಓಕೆ, ನೆಕ್ಸ್ಟ್,
The integrated agriculture investment portal has name itself says it is by the Ministry of Farmers and Agriculture and Farmers Welfare Ministry ಅಂತ ಏನು ಬರುತ್ತೆ, ಸೊ ಆ ಮಿನಿಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಸೊ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್, ಎ ಇಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ 99th. Which institution of the times, okay, higher education, the world university rank 20 in India. Okay, this is actually 2022 ಯಾವುದು ಅಪ್ಪ ಅಂತ ಅಂದಾಗ ಎಸ್ ನಮ್ಮ ಬೆಂಗಳೂರು, ರೈಟ್. IAS ಏನಿದೆ, ಸೊ ಬೆಂಗಳೂರು ಇಸ್ ದ ಟಾಪ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ಲಾಸ್ಟ್ ದ ಥರ್ಡ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ವಿಚ್ ವಾಸ್ ಅಗೇನ್, ಇದು ಕೂಡ ಫ್ಯಾಕ್ಚುಯಲ್ ಇರೋದ್ರಿಂದ, ರೈಟ್, ಇಟ್ ವಾಸ್ ಆಕ್ಚುಲಿ ಇನ್ ಬಿಟ್ವೀನ್ ದಿ ಮುಂಬೈ ಆ್ಯಂಡ್ ದಿ ಗಾಂಧಿನಗರ್. ಓಕೆ, ಮುಂಬೈ ಆ್ಯಂಡ್ ಗಾಂಧಿನಗರ್. ಸೊ ಹಾಗಿದ್ಮೇಲೆ ಓಕೆ, ಸೊ ಕಾನ್ಸೆಪ್ಟ್ಗಳು ಕೆಲವೊಂದು ನಾವು ಟ್ರೈ ಮಾಡಿದ್ದೀವಿ ಇಲ್ಲಿ ಹೇಳೋದಕ್ಕೆ, ಬಟ್ ಲ್ಯಾಕ್ ಆಫ್ ಟೈಮಿಂದ ಸೊ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ರೈಟ್. ಮುಂದಿನ ಸೆಷನಲ್ಲಿ ಈ ಕನ್ನಡದ ಯಾವುದು ಇಂಗ್ಲೀಷ್ ಮೀಡಿಯಂ KS ಏನಿದೆ ಅದನ್ನು ವಿ ವಿಲ್ ಬ್ರಿಂಗ್. ಓಕೆ, ಇಂಗ್ಲೀಷ್ ನಾವು ಏನು ಮಾಡಿದ್ವಿ ಟೆಸ್ಟನ್ನು, ಸೊ ಅದರ ಒಂದು ಅನಾಲಿಸಿಸನ್ನು ಮಾಡ್ತೀವಿ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು, ರೈಟ್.